ಅದನ್ನು ಹೋರಾಟ ಮಾಡಿ ಯಶಸ್ಸು ಕಂಡದನ್ನು ಈಗಾಗಲೇ ನೀವೆಲ್ಲ ತಿಳ್ಕೊಂಡು ಬಂದಂತಹ ರೈತರೇ ಆಗಿದ್ದೀವಿ. ಆದರೂ ಕೂಡ ಯಾವುದೇ ಸಮಸ್ಯೆ ಬಂದಾಗ ಒಂದು ಹೋರಾಟವನ್ನು ಸಂಘಟಿಸಲಿಕ್ಕೆ ಕಷ್ಟ. ಆದರೆ ಸಂಘಟನೆ ಮೊದಲೇ ಇದ್ದರೆ ನಮ್ಮ ಸಮಸ್ಯೆ ಬರುವಾಗ ತಕ್ಷಣ ಅದಕ್ಕೆ ಪರಿಹಾರ ಕಂಡುಕೊಳ್ಳಲಿಕ್ಕೆ ಒಂದು ಬಂದ ನಂತರ ಅದಕ್ಕೆ ಸಂಘಟನೆಯನ್ನು ತಯಾರು ಮಾಡಿ ಸಂಘಟನೆಯ ರೂಪುರೇಷೆಗಳನ್ನು ತಯಾರು ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅದರಲ್ಲಿ ಯಶಸ್ಸು ಕೂಡ ಬಹಳಷ್ಟು ತಡವಾಗಿ ಸಿಗ್ತದೆ. ಆದರೆ ಸಂಘಟನೆಯು ಶಕ್ತಿಯುತವಾಗಿದ್ದರೆ ಅದರಿಂದ ನಮ್ಮ ಸಮಸ್ಯೆಗಳಿಗೆ ಯಾವುದೇ ಸಮಸ್ಯೆಗಳು ಬಂದಾಗ ಕೂಡ ಅದನ್ನು ಎದುರಿಸಲಿಕ್ಕೆ ನಾವು ತಯಾರಾಗಿರ್ತೇವೆ ಹಾಗೂ ಇದರಿಂದ ಯಶಸ್ಸು ಕೂಡ ಸಿಗಲಿಕ್ಕೆ ಸಾಧ್ಯ ಅಂತ ಹೇಳುವಂಥ ಈ ಹಿಂದೆ ಕಂಡುಕೊಂಡಂಥ ವಿಚಾರ ಆಗಿದೆ. ಈ ನಿಟ್ಟಿನಲ್ಲಿ ಕೆಲವು ವಿಚಾರಗಳನ್ನು ಸಂಕ್ಷಿಪ್ತವಾಗಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಿದ್ದೇನೆ. ನಮ್ಮ ಈ ಮಲೆನಾಡು ಜನಹಿತರಕ್ಷಣಾ ವೇದಿಕೆಯು ಜಿಲ್ಲಾ ಮಟ್ಟದಲ್ಲಿ ಈಗಾಗಲೇ ಯೋಜನೆ ಹಾಕಿಕೊಂಡಂತೆ ಜಿಲ್ಲೆ, ತಾಲೂಕು, ವಲಯ ಹಾಗೂ ಗ್ರಾಮ ಪಂಚಾಯತ್ ಹಾಗೂ ಬೂತ್ ಮಟ್ಟಗಳಲ್ಲಿ ಕೂಡ ಈ ಸಮಿತಿಯ ರಚನೆ ಆಗಬೇಕು ಅಂತ ಹೇಳುವಂಥ ಅಪೇಕ್ಷೆ ಇರ್ತದೆ. ಈಗಾಗಲೇ ಹಲವಾರು ಗ್ರಾಮಗಳಲ್ಲಿ ಈ ಸಮಿತಿಗಳನ್ನು ರಚನೆ ಮಾಡಿ ಭಾಳಷ್ಟು ನಿರಂತರವಾಗಿ ಕಾರ್ಯಚಟುವಟಿಕೆಯನ್ನು ಮಾಡ್ತಾ ಈಗ ಬರ್ತಾ ಇದ್ದೇವೆ. ಆದರೂ ಕೂಡ ಇನ್ನೂ ಕೂಡ ಕೆಲವು ಗ್ರಾಮಗಳಲ್ಲಿ ಕ್ರಿಯಾಶೀಲರಾಗಿ ಇರುವುದರಿಂದ ಆ ಗ್ರಾಮಗಳು ಕೂಡ ಈ ಬಾಧಿತ ಗ್ರಾಮಗಳಲ್ಲಿ ಇರುವಂಥ ರೈತರು ಒಗ್ಗೂಡಿ ಈ ಸಮಿತಿಗಳನ್ನು ರಚಿಸಬೇಕಾಗಿದೆ. ಹಾಗೆ ಈ ಹೋರಾಟಗಳು ಸಮಸ್ಯೆಗಳು ಬಂದ ಕೂಡಲೇ ಬೇರೆ ಬೇರೆ ರೀತಿಯ ಪತ್ರಿಕೆಯವರು, ಮಾಧ್ಯಮದವರು, ಎಲ್ಲ ರೀತಿಯ ಜನರಿಂದ ಸಹಕಾರ ನಮಗೆ ಸಿಗ್ತದೆ. ಆದರೆ ಈ ಜಿಲ್ಲಾ ಸಮಿತಿ ಈ ಸಂಘಟನೆಯ ಒಂದು ನಿರ್ದಿಷ್ಟ ಯೋಜನೆ ಹಾಕಿಕೊಂಡು ಈ ಹೋರಾಟದಲ್ಲಿ ಯಾವ ರೀತಿ ಯಶಸ್ಸು ಪಡಿಬೇಕು ಹೇಳುವಂಥ ಒಂದು ಯೋಜನೆಯನ್ನು ಹಾಕಿಕೊಂಡಿರ್ತದೆ. ಆದರೆ ಬೇರೆ ಬೇರೆ ಇಡೀ ಜಿಲ್ಲೆಯ ಬೇರೆ ಬೇರೆ ಭಾಗದಲ್ಲಿ ಮಲೆನಾಡು ಜನಹಿತರಕ್ಷಣಾ ವೇದಿಕೆಯ ಹೆಸರಿನಲ್ಲಿ ಯಾವುದೇ ರೀತಿಯ ಪತ್ರಿಕಾ ಹೇಳಿಕೆಗಳನ್ನು ನೀಡುವುದು ಹಾಗೂ ಸಮಿತಿಯ ಗಮನಕ್ಕೆ ಬಾರದೆ ಪತ್ರಿಕಾ ಹೇಳಿಕೆಯನ್ನು ಮಾಡುವುದರಿಂದ ಈ ನಮ್ಮ ಹೋರಾಟದ ಯಾವುದು ವಿಚಾರ ಇರ್ತದೆ, ಇದರಿಂದ ಯಾವುದು ಬಾಧಿತ ತೊಂದರೆಗಳಿರ್ತದೆ ಅದನ್ನು ಸರಿಯಾಗಿ ತಿಳಿದುಕೊಳ್ಳದೆ ಪತ್ರಿಕೆ ಹೇಳಿಕೆಗಳನ್ನು ನೀಡುವುದರಿಂದ ನಮ್ಮ ಹೋರಾಟದ ದಿಕ್ಕು ತಪ್ಪುವ ಸಾಧ್ಯತೆ ಇರ್ತದೆ. ಆದ ಕಾರಣ ಒಂದು ಜಿಲ್ಲಾ ಮಟ್ಟದ ಈ ಸಭೆಯಲ್ಲಿ ಕೈಗೊಳ್ಳುವಂಥ ನಿರ್ಣಯಗಳು ಅಂದರೆ ನಮ್ಮ ಸಮಿತಿಯ ಗಮನಕ್ಕೆ ಬಾರದೆ ಯಾವುದೇ ಪತ್ರಿಕೆ ಹೇಳಿಕೆಗಳು ಹಾಗೂ ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿಸಬಾರದಂಥ ಒಂದು ನಮ್ಮ ಸಮಿತಿಯ ತೀರ್ಮಾನ ಆಗಿರ್ತದೆ. ಹಾಗೆಯೇ ಹೋರಾಟದ ಉದ್ದೇಶಗಳು ಯಾವುದು ಅಂತ ಹೇಳಿದರೆ ನಮಗೆ ಈಗಾಗಲೇ ತಿಳಿದಿದೆ. ಭ್ರಷ್ಟಾಚಾರ ಹಾಗೂ ಅರಣ್ಯ ಇಲಾಖೆಯಿಂದ ಆಗುವಂಥ ದೌರ್ಜನ್ಯಗಳು, ಕಂದಾಯ ಇಲಾಖೆಗಳು ಮಾಡುವಂಥ ಅವಾಂತರಗಳು, ಹಾಗೆಯೇ ಕಾರ್ಯಾಂಗ ವ್ಯವಸ್ಥೆಯ ಬಗ್ಗೆ ನಿಗಾ ಇಡುವಂಥದ್ದು. ಹಾಗೆಯೇ ನಾವು ಎಲ್ಲ ಪಕ್ಷದ ಜನಪ್ರತಿನಿಧಿಗಳು ಅಂದರೆ ಯಾವುದೇ ಆಡಳಿತ ಪಕ್ಷ ಇರ್ಬೋದು, ನಮ್ಮ ರೈತರಿಗೆ ತೊಂದರೆ ಆದಾಗ ಅಥವಾ ಜನಪ್ರತಿನಿಧಿಗಳು ಅದಕ್ಕೆ ಸರಿಯಾದ ಸ್ಪಂದನೆ ಮಾಡದಿದ್ದರೆ ಅವರನ್ನು ನಾವು ಭೇಟಿಯಾಗಿ ಅವರನ್ನು ಮನವೊಲಿಸಿ ನಾವು ನಮ್ಮ ಹೋರಾಟದಲ್ಲಿ ಯಶಸ್ಸು ಕಾಣಬೇಕು ಅಂತ ಹೇಳುವಂಥ ವಿಚಾರವಿರ್ತದೆ. ಯಾಕೆಂದರೆ ಯಾವುದೇ ಜನಪ್ರತಿನಿಧಿಯ ವಿರುದ್ಧ ಅಪಪ್ರಚಾರ ಮಾಡೋದು ಅಥವಾ ನಮ್ಮ ಜನಪ್ರತಿನಿಧಿಯ ಬಗ್ಗೆ ಹೋರಾಟಗಳನ್ನು ಮಾಡಿದರೆ ನಮ್ಮ ಹೋರಾಟದಲ್ಲಿ ಯಶಸ್ಸು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಯಾವುದೇ ಪಕ್ಷದ ಆಡಳಿತ ಇರಲಿ, ಯಾರೇ ಜನಪ್ರತಿನಿಧಿಗಳಿರಲಿ, ಅವರನ್ನೆಲ್ಲ ನಮ್ಮ ಸಮಸ್ಯೆಗಳನ್ನು ಅವರಿಗೆ ಮನವರಿಕೆ ಮಾಡಿ ಈ ಹೋರಾಟದಲ್ಲಿ ಹಾಗೂ ನಮಗೆ ಬಾಧಿತ ಗ್ರಾಮಗಳಲ್ಲಿ ಬರತಕ್ಕಂಥ ಆನೆ ದಾಳಿ ಇರ್ಬೋದು, ಅರಣ್ಯ ಸಮಸ್ಯೆ ಇರ್ಬೋದು, ಯಾವುದೇ ಸಮಸ್ಯೆ ಕೂಡ ಜನಪ್ರತಿನಿಧಿಗಳನ್ನ ಒಗ್ಗೂಡಿಸಿಕೊಂಡು ನಾವು ಹೋರಾಟ ಮಾಡುವಂಥ ಅನಿವಾರ್ಯತೆ ಹಾಗೂ ಯಶಸ್ಸನ್ನು ಕಾಣಲಿಕ್ಕೆ ಮಾಡಬೇಕಂತ ಕಾರ್ಯ ಆಗಿದೆ ಅಂತ ನಮ್ಮ ವಿಚಾರವಾಗಿರ್ತದೆ. ಹಾಗೆಯೇ ಇದುವರೆಗೆ ನಾವು ಪರಿಸರ ಸೂಕ್ಷ್ಮ ವಲಯದ ಬಗ್ಗೆ ನಾವು ಎಲ್ಲ ಮಾಧ್ಯಮಗಳು ತಿಳಿದಿದ್ದೇವೆ. ಆದರೆ ನಮ್ಮ ಗ್ರಾಮಗಳು ಈಗಾಗಲೇ ಪರಿಸರ ಸೂಕ್ಷ್ಮ ಅಂತ ಹೇಳುವಂಥದ್ದು ಆಗಿದ್ದರೆ ಅದಕ್ಕೆ ನಾವೆಲ್ಲರೂ ಕೂಡ ಪರಿಸರವನ್ನು ಇದುವರೆಗೆ ರಕ್ಷಣೆ ಮಾಡಿಕೊಂಡು ಪರಿಸರದ ಒಟ್ಟಿಗೆ ಬದುಕಿ ಜೀವನ ಮಾಡಿದ ಕಾರಣವೇ ಈ ಪರಿಸರ ಇಷ್ಟು ಸೂಕ್ಷ್ಮ ವಲಯ ಹಾಗೂ ಪರಿಸರ ರಕ್ಷಣೆ ಆಗಿದೆ. ಆದ ಕಾರಣ ನಾವೆಲ್ಲ ರೈತರು ಇದುವರೆಗೆ ಯಾವುದೇ ಪರಿಸರವನ್ನು ಹಾಳು ಮಾಡಿದವರಲ್ಲ. ಆದ ಕಾರಣ ಈ ಸೂಕ್ಷ್ಮ ವಲಯ ಹೇಳುವಂಥ ಘೋಷಣೆಯಿಂದ ನಮ್ಮ ಗ್ರಾಮದಲ್ಲಿ ಆಗುವಂಥ ತೊಂದರೆಗಳಿಗೆ, ಇನ್ನು ಮುಂದೆ ಆಗತಕ್ಕಂಥ ತೊಂದರೆಗಳಿಗೆ ನಾವು ಹೋರಾಟದ ಮೂಲಕ ಅದನ್ನು ತೊಲಗಿಸಲಿಕ್ಕೆ ನಾವು ಈ ಸಂಘಟನೆಯನ್ನು ಮಾಡಬೇಕಾದ ಅನಿವಾರ್ಯತೆ ಇದೆ. ಆದ ಕಾರಣ ಇವತ್ತು ಬೇರೆ ಬೇರೆ ರೀತಿಯ ಹೋರಾಟ ಇದ್ದರೂ ಕೂಡ ನಮ್ಮ ಕೆಲವು ನಿರ್ಧಾರಗಳು ಬೇಕಾಗ್ತದೆ. ತುಂಬ ಬೇಡಿಕೆಗಳನ್ನಿಟ್ಟರೆ ಅದು ಆಗುವುದಿಲ್ಲ. ಆದರೆ ನಿರ್ದಿಷ್ಟ ವಿಚಾರಗಳಲ್ಲಿ ನಮ್ಮ ಹೋರಾಟ ಇದ್ದರೆ ಅದನ್ನು ಕೊನೆ ತನಕ ಹೋರಾಟಿ ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಅಂತ ಹೇಳುವಂಥ ವಿಚಾರವನ್ನು ಮನಗೊಂಡು ಇಷ್ಟು ಸಂಘಟನೆಯ ವಿಚಾರವಾಗಿ ನಾನು ಒಂದೆರಡು ಮಾತುಗಳನ್ನು ಹೇಳಿದ್ದೇನೆ. ಇನ್ನು ಮುಂದೆ ಸಂಚಾಲಕರು ಸಂಕ್ಷಿಪ್ತವಾಗಿ ಹಾಗೂ ಹೋರಾಟದ ಬಗ್ಗೆ ಹಾಗೂ ಇದುವರೆಗೆ ಆದಂಥ ಹಾಗೂ ಇನ್ನು ಮುಂದೆ ಆಗಬೇಕಾದಂಥ ಕಾರ್ಯಕ್ರಮಗಳ ಬಗ್ಗೆ ಹೇಳ್ತಾರೆ. ಹಾಗೆಯೇ ಪ್ರಾರಂಭದಲ್ಲಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಗ್ರಾಮ ಪಂಚಾಯತಿನ ಎದುರುಗಡೆ
ಬಾಧಿತ ಗ್ರಾಮಗಳ ಜನರು ಸೇರಿ ಒಂದು ಪ್ರತಿಭಟನೆ ಮಾಡುವುದು, ಹಾಗೆಯೇ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮಾಡುವುದು. ಸೆಪ್ಟೆಂಬರು ಈ 15ರೊಳಗೆ ಗ್ರಾಮ ಪಂಚಾಯತ್ ಮುಂದೆ ಪ್ರತಿಭಟನೆ ಮಾಡಬೇಕಾಗಿದೆ. ಯಾವ ಗ್ರಾಮಗಳು ಇವತ್ತು ನಿಗದಿ ಮಾಡಬೇಕಾಗ್ತದೆ ದಿನಾಂಕಗಳನ್ನು. ಹಾಗೆಯೇ ತಾಲೂಕು ಕಚೇರಿ ಎದುರು ಮಾಡತಕ್ಕಂಥ ಪ್ರತಿಭಟನೆ ಕೂಡ ಇವತ್ತು ನಿಗದಿ ಮಾಡಿ ಮುಂದಿನ ಯೋಜನೆಯನ್ನು ಕೈಗೊಳ್ಳಬೇಕು ಅಂತ ಈ ಸಭೆಯಲ್ಲಿ ವಿನಂತಿಸ್ತಿದ್ದೇನೆ. ಈಗ ನೇರ ವಿಷಯಕ್ಕೆ ಬರೋಣ. ನಾವು ರೈತರ ಉಳಿವಿಗೋಸ್ಕರ ಅಂತ ಅನಿಸ್ಕೊಂಡಿದ್ದೇನೆ. ಈಗಾಗಲೇ ಉಲ್ಲೇಖ ಮಾಡಿದ್ದಾರೆ. ಯಾಕೆ ಪ್ರಾರಂಭದಲ್ಲಿ ನಿಮಗೆ ಹರ್ಟ್ ಆಗುವ ರೀತಿಯಲ್ಲಿ ಅಂದರೆ ಆಗಿರ್ಬೋದಾ ಏನೋ ಗೊತ್ತಿಲ್ಲ, ಈ ಉಲ್ಲೇಖ ಮಾಡ್ತಾ ಇದ್ದೇವೆ ಅಂದರೆ ನಾವು ತುಂಬ ಕಡೆ ಕೇಳ್ತಾ ಇದ್ದೇವೆ. ಈಗ ಬಂದಂಥ ಜನ್ರೇಷನ್ ಅಂದರೆ ನಮಗೆ IAS IPS ಅವ್ರಿಗೆ ಗೊತ್ತಿದೆ, ಅವರು ರೈತರು ಮತ್ತು ಜನಗಳು 5 ವರ್ಷಕ್ಕಿಂತ ಹೆಚ್ಚು ನೆನಪಿಟ್ಟುಕೊಳ್ಳೋದಿಲ್ಲ ಅಂತ. ಅದಕ್ಕೆ ಹಿಂದೆ ಮಾಡಿದ್ದು ನೆನಪಿಲ್ಲ, ಅದೇ ಸೂಕ್ಷ್ಮ ವಲಯ ಅಂತ ಘೋಷಣೆ. ಮೊನ್ನೆ ಅನೇಕ ಜನ ಕೇಳಿದರು, ಒಳ್ಳೆ ವಿದ್ಯಾವಂತರು ಜನಪ್ರತಿನಿಧಿಗಳ ಸಂಬಂಧಪಟ್ಟ ಹಾಗೆ, ಅದೆಂಥದ್ದು ಮಾರೆ ಹೊಸತ್ತು ಬಂದಿರೋದಲ್ವ, ಇನ್ನು ಅದರಲ್ಲೆಲ್ಲ ಅದು ಬೇರೆ ಇದು ಬೇರೆ. 2011ರಲ್ಲಿ ಸೂಕ್ಷ್ಮ ವಲಯ ಘೋಷಣೆ ಮಾಡಲಿಕ್ಕೆ ಹೊರಟಿದ್ದಾರೆ. ಅದನ್ನು ವಿರೋಧ ನೀವು ಮಾಡಿದ್ದೀವಿ, ಇಲ್ಲಿ ಹಿರಿಯರಲ್ಲಿದ್ದೀರಿ, ನೀವು ಗೊತ್ತಿದೆ. ಆದರೆ ಹೊಸಬ್ರಿಗೆ ಗೊತ್ತಿಲ್ಲ, ಅದಕ್ಕೆ ನಾವು ಒಟ್ಟು ಮಾತಾಡ್ತಿದ್ದೇವೆ. ಆಮೇಲೆ ಕಸ್ತೂರಂಗನ್ ಇರ್ಬೋದು, ಪುಷ್ಪಗಿರಿ ಇರ್ಬೋದು, ಬೇರೆ ಬೇರೆ ಎಲ್ಲ ಒಂದೇ. ಇನ್ನೊಂದೇನೆಂದರೆ ನಾನು ನಮ್ಮ ದಾಮೋದರ್ ಅವರಾಗ ಉಲ್ಲೇಖ ಮಾಡಿದ್ರು ಕೆಲವೊಂದು ಅಂಶಗಳು. ನಿಮಗೆ ಎಲ್ಲ ಪ್ರತಿನಿಧಿ ನಿಮ್ಗೆ ಗೊತ್ತಿರಲಿ, ಇದರ ಮಕ್ಕಳೇ ಇರೋದು. ಅಲ್ಲದಿದ್ದರೆ ನಾಳೆಯಿಂದ ನಾವು ನಿವೃತ್ತಿ ಆಗ್ತೇನೆ ಈ ಹೋರಾಟದಿಂದ. ಯಾವುದು ಕಸ್ತೂರಂಗನ್ ವರದಿ, ಮಾಧವ ಗಾಡ್ಗಿಲ್ ವರದಿಯ ಎಲ್ಲ ಅದರ ನೆಕ್ಸ್ಟ್ ಜನ್ರೇಷನ್ ಅಂದರೆ ಅದರಲ್ಲಿ ಕನ್ನಡದಲ್ಲಿ ಬರೆದಿರ್ಬೋದು, ಇಂಗ್ಲೀಷಲ್ಲಿ ಬರೆದಿರ್ಬೋದು, ಅಥವಾ ಮಲಯಾಳದಲ್ಲಿ ಬರೆದಿರ್ಬೋದು, ತಮಿಳಿನಲ್ಲಿ ಬರೆದಿರ್ಬೋದಾ. ಈಗ ಉದಾಹರಣೆಗೆ 2 ವಾಕ್ಯದಲ್ಲಿ ಮುಗಿಸ್ತೇನೆ. ಒಂದು, ರಾಸಾಯನಿಕ ಬಲಕ್ಕೆ ನಿಷೇಧ. ಅದರಲ್ಲಿ ಮತ್ತೆ ನೀವು ಮೈಲ್ತುತು ಇಲ್ಲ ಮಾರ್ಯಾರೆ ಅಂತ ಹೇಳುವ ಮೂರ್ಖತನ ಬೇಡ ನಮ್ಮಲ್ಲಿ. ಮೈಲ್ತುತು ರಾಸಾಯನಿಕ ಅಲ್ವಾ? ಹೌದಾ? ನನಗೆ ಅಷ್ಟೇ ಬೇಕಾದ್ದು. ಆಮೇಲೆ ಕಮರ್ಷಿಯಲ್ ಇದಕ್ಕೆ ಉತ್ತೇಜನ ಇಲ್ಲ. ಯಾವುದು? ಕಟ್ಟಡಗಳು ಪ್ರಾರಂಭದಲ್ಲಿ ಕಾಂಕ್ರೀಟ್, ಆಮೇಲೆ ದೊಡ್ಡ ಕಟ್ಟಡ, ಮತ್ತು ಚಿಕ್ಕ ಕಟ್ಟಡಕ್ಕೆ ಬರ್ತದೆ. ಈಗ ಗ್ರಾಮೀಣ ಪ್ರದೇಶದಲ್ಲಿ ಒಬ್ಬ ರೈತ ಕಮರ್ಷಿಯಲಿಗೋಸ್ಕರ ಮನೆ ಕಟ್ಟುವುದಿಲ್ಲ, ಆತ DF ಆಫೀಸಿಂದ ಯಾಕೆ ಪರ್ಮಿಷನ್ ತಗೊಳ್ಬೇಕು? ಆಯಿತು, ಪಂಚಾಯತ್ ಇದೆ, ಅಲ್ಲಿ ಎಲ್ಲ ವ್ಯವಸ್ಥೆ ಇಲ್ವಾ? PDO, ಕಾರ್ಯದರ್ಶಿ, ಉಗ್ರಣಿ, ಹಣ್ಣು ಡ್ಯಾಶ್ ಇನ್ನೊಂದು, ಯಾಕೆ ನೀವು ಸಂಬಳ ಕೊಡ್ತಿರೋದು? ಆಯಿತು, ಇಷ್ಟೆಲ್ಲ ನಿಮಗೆ ಗೊತ್ತಿದೆ, ನಾನು ಅದರ ಬಗ್ಗೆ ವಿವರಣೆಗೆ ಹೋಗೋದಿಲ್ಲ. ಅಲ್ಲಿಂದ ನೆಕ್ಸ್ಟ್ ಜನ್ರೇಷನ್ಗೆ ಬರುವ, ಅದರಲ್ಲಿ ಬೃಹತ್ ಕೈಗಾರಿಕೆ, ಸಣ್ಣ ಕೈಗಾರಿಕೆ, ಬೃಹತ್ ಆದಮೇಲೆ ಸಣ್ಣದಕ್ಕೆ ಬರ್ತಾರೆ. ಮತ್ತು ಇನ್ನೊಂದಿರಲಿ, ಬೃಹತ್ ಕೈಗಾರಿಕೆಗೆ ನಿಮಗೆ ಸುರಕ್ಷಿತ ಅರಣ್ಯದಲ್ಲಿ ಏನಾದರೂ ತೋರಿಸ್ಬೇಕು, ನನಗೆ ಅನುಮತಿ ಉಂಟ ಕಾಡಲ್ಲಿ ಮಾಡಲಿಕ್ಕೆ, ಅದಕ್ಕೆ ಸ್ಪೆಷಲ್ ಯಾಕೆ? ಹಾಗೆ ಕಾನೂನನ್ನು ಯಾರೋ ಒಬ್ಬ ಹೇಳಿದ್ದನ್ನು ನಾನು ತಿಳ್ಕೊಂಡು 4 ಜೆರಾಕ್ಸ್ ಕಾಪಿ ಇಟ್ಕೊಂಡು ಬರೋದಲ್ಲ. ನಾವು ಪೂರ್ತಿ ಸ್ಟಡಿ ಮಾಡಬೇಕು. 10-20 ವರ್ಷದಿಂದ ಪರಿಸರ ಬಗ್ಗೆ ಸ್ಟಡಿ ಮಾಡಿದ್ದೀರಾ? ಗುಂಡಿ ಜಲವಿದ್ಯುತ್ ಯೋಜನೆ, ದಾಮೋದರ್ ಗುಂಡಿ ಅವರಿಗೆ ಗೊತ್ತಿದ್ದು, ನಮಗೆ ಅವರಿಗೆ ಭಿನ್ನ ಅಭಿಪ್ರಾಯ ಬಂದಿತ್ತು ಒಮ್ಮೆ. ಏನಂದರೆ ಗುಂಡಿ ಜಲವಿದ್ಯುತ್ ಯೋಜನೆ ಅವ್ರ ಪರವಾಗಿ, ಯಾಕಂದರೆ ಅಲ್ಲಿ ಬರಬೇಕು, ರೈತರಿಗೆ ದಾರಿದೀಪ ಬೇಕು, ಅವರು ಸಲ ಪ್ರಗತಿ ಬಗ್ಗೆ ಆಲೋಚನೆ ಮಾಡುವವರು. ಹಾಗೆ ನಾನು ಪರಿಸರ ಪರವಾಗಿ ವಾದ ಮಾಡ್ತಿದ್ದೆ ಅವರ ಹತ್ರ. ಇಲ್ಲ ಬರಬಾರ್ದು ಅಂತೇಳಿ. ನಾವು ಇಬ್ಬರು ಒಂದೇ ಜೀಪಲ್ಲಿ ಹೋಗಿದ್ದೆವು, ಗೊತ್ತಿದೆ ಅವರಿಗೆ. ಅಲ್ಲಿ ಅವರು ಪರವಾಗಿ ಹೇಳಿದರು. ಯಾಕಂದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ವಿದ್ಯುತ್ ಬರಲಿಲ್ಲ ಆಗ, ಶಿರಾಡಿಗೂ ಬಂದಿದ್ದೆ, ಕೆಲವು ಮನೆಗಳಿಗೆ ತಲುಪಿರಲಿಲ್ಲ. ಇವರ ವಾದ ಏನಂದರೆ ಆ ವಿದ್ಯುತ್ ಇದು ನಮ್ಮ ಗ್ರಾಮಕ್ಕೆ ತರಿಸಬೇಕು ಅಂತೇಳಿ. ಎಷ್ಟು ಒಳ್ಳೆ ಕಾನ್ಸೆಪ್ಟ್ ಇತ್ತು. ಆದರೆ ಪರಿಸರಕ್ಕೆ ಪಶ್ಚಿಮ ಘಟ್ಟದ ಸಮಸ್ಯೆ ಆಗ್ತದೆ ನಂದು ವಾದ. ಇಬ್ಬರದು ವಾದ ಸರಿಯೇ ಇರ್ಬೋದಿತ್ತು, ವ್ಯತ್ಯಾಸಗಳಿತ್ತು. ನಾವು ಪರಸ್ಪರದ ವಿರೋಧ ನಾನು ಮಾಡಿದ್ದೆ, ಅವರು ಪರವಾಗಿ, ಒಟ್ಟು ಅದು ಸರ್ಕಾರ ನಿಂತು ಹೋಯಿತು. ಹಾಗೆ ನಮಗೆ ನಾವು ಒಟ್ಟಿಗಿದ್ದರೂ ವಿಚಾರದಲ್ಲಿ ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ವ? ಈ ತನಕ ನಾವು ಯಾವುದೇ ಅಧಿಕಾರಕ್ಕೋಸ್ಕರ, ಯಾರನ್ನು ಓಲೈಸಲಿಕ್ಕೋಸ್ಕರ ವಿಚಾರದಲ್ಲಿ ಕಾಂಪ್ರಮೈಸ್ ಮಾಡ್ಕೊಂಡು ಬಂದಂಥ ಜಾಯಿಮಣ್ಣ ಮಲೆನಾಡು ಜನಹಿತ ರಕ್ಷಣಾ ವೇದಿಕೆ ಕಾರ್ಯಕರ್ತರಲ್ಲ. ಹಾಗೆ ಅಂತೇಳಿ ಬೇರೆ ಬೇರೆ ಯಾರಿಗೆ ಆಸಕ್ತಿ ಉಂಟು, ನಾವು ಜನರಿಗೆ ಸಮಸ್ಯೆ ಆದಾಗ ಅದನ್ನೆಲ್ಲ ಬಿಟ್ಟು, ನಮ್ಮ ವಿಚಾರವನ್ನೇ ಬಿಟ್ಟು ನಾವು ಜನರ ಪರ ನಿಲ್ತೇವೆ. ಅದಕ್ಕೆ ನಾನು ಹೇಳ್ತಾ ಇರೋದು, ನಾವು ಪರಿಸರದ ಬಗ್ಗೆ ನೀವು ಸ್ವಲ್ಪ ಇನ್ನೇನೆಂದರೆ ನೋಡಿ, ಅದರಲ್ಲಿ ಅದು ಇಲ್ಲ ಇದಿಲ್ಲ ಅಂತ ಹೇಳ್ತೀರಾ ನೀವು. ಜಂಟಿ ಸರ್ವೆಯಲ್ಲಿ ಅದಕ್ಕೆ ತಂದಿದ್ದೇನೆ, ಒಂದಿಷ್ಟು ದಾಖಲೆಗಳಿದೆ. ನಾವು ನಿಮಗೆ ಅರ್ಧ ಗಂಟೆಯಲ್ಲಿ 1 ದಿವಸದಲ್ಲಿ ಸ್ಟಡಿ ಮಾಡಲಿಕ್ಕಲ್ಲ, 24 ಗಂಟೆ ಸ್ಟಡಿ ಮಾಡಿದರೂ ಆಗೋದಿಲ್ಲ. ಯಾಕೆಂದರೆ ಬ್ರಿಟಿಷ್ ಸರಕಾರದ ಆ್ಯಕ್ಟನ್ನೇ ಫಾಲೋ ಮಾಡ್ತಾ ಬಂದಂಥ ಪರಿಸರವಾದಿಗಳು ಇವರು. ಯಾಕೆ ಬ್ರಿಟಿಷ್ ಸರ್ಕಾರ 1859 ಬರೆದಿದ್ದಾರೆ. ಇದು ಯಾಕೆ 1859? ಆಗ ನಾವು ಶಿಖಂಡಿಗಲ್ಲ ಭಾರತೀಯರು? ನಮಗೆ ಬ್ರಿಟಿಷರ ಕಾನೂನು ಬೇಕಾದ್ರೆ ನಾವು ಅನ್ಎಜುಕೇಟೆಡ್ ಅಂತ ಆಯ್ತು ತಾನೇ ಅಲ್ಲಿ. ನಿಮಗೆ 1900 ಆ್ಯಕ್ಟ್ ಯಾರು ಭಾರತೀಯರು ತಂದದ್ದ, ಬ್ರಿಟಿಷರು ತಂದ? ಅದೇ ಯಾಕೆ? ನಾವು ಇವತ್ತು ದೇಶಭಕ್ತಿಯಿಂದ ಮಾತಾಡ್ತೀವಲ್ಲ, ಅದೇ ಯಾಕೆ ಇಲ್ಲ ನಿಮಗೆ? ಅದೇ ರೀತಿ ನಾವು ಶಿಕ್ಷಣ ಪದ್ಧತಿಯನ್ನು ಒಪ್ತೇವೆ, ಒಪ್ಪುವುದಿಲ್ಲ. ವಿದೇಶ ಸಂಸ್ಕೃತಿಯನ್ನು ಒಪ್ತೇವೆ, ಇಲ್ಲ. ಆದರೆ ಇದನ್ನು ಯಾಕೆ ನಾವು ಒಪ್ತೇವೆ?
ಆದರೆ ಭಾರತದ ಕಾನೂನು ಬರಲಿ. 1969 ಕಾನೂನಿದೆ, 68ರದಿದೆ, 68 69 ನಿಮಗೆ ಗೊತ್ತಿರಲಿ. ನಿಮಗೆಲ್ಲ ಹಿರಿಯರಿದ್ದಾರೆ ಕೆಲವೊಂದು. ನಿಮಗೆ ಇನ್ನೊಂದು ಸೂಕ್ಷ್ಮ ವಿಷಯ, ನೀವು ಸಹ ಚರ್ಚೆಯಲ್ಲಿ ಭಾಗವಹಿಸಬೇಕು. ನಮ್ಮದು ತಪ್ಪಿದರೆ ನಾವು ತಪ್ಪು ಒಪ್ಪಿಕೊಳ್ತೇವೆ. ನಾವು ಡೆಮೋಕ್ರಸಿಯಲ್ಲಿ ಯಾವತ್ತೂ ನಾವು ವಿರೋಧಿಗಳಲ್ಲ. ನಮ್ಮದು ಹೋರಾಟ ಏನಿದ್ದರೂ ಕಾನೂನು ಚೌಕಟ್ಟಲ್ಲಿ. ನಿಮಗೊಂದು ಚೆನ್ನಾಗಿ ಗೊತ್ತಿರಬೇಕು, 68ರಲ್ಲಿ ಇದೆ ನನ್ನ ಹತ್ರ. 68ರಲ್ಲಿ ಅನಾಧಿಕೃತ ಅಕ್ರಮವಾಗಿ ಕುಳಿತುಕೊಂಡವರನ್ನು ಒಕ್ಕಲೆಬ್ಬಿಸಬೇಕು, ಅವರನ್ನು ಡಿವಿಷನ್ ಮಾಡಬೇಕು ಅಂತ ಬರೆದಿರ್ತಾರೆ ಆ್ಯಕ್ಟಲ್ಲಿ. ಆಗ ರಾಜಕಾರಣಿಗಳು, ನಿಮಗೆ ಗೊತ್ತಿರೋ ದಿಡುಪೆ ಅವರು ಬಂದಿದ್ದಾರೆ, ನಮ್ಮ ಜಯಂತ ಹೆಗಡೆ ಅವರಿದ್ದಾರೆ. ಅವರಲ್ಲಿ ತುಂಬ ರೈತರ ಪರವಾಗಿ ಹೋರಾಟ ಮಾಡಿದ್ರು. ಅವ್ರಿಗೆ ಗೊತ್ತಿದೆ. ನಾನು ಅವರನ್ನು ಕರೆದಿದ್ರು, ನಾನು ಹೋಗಿದ್ದೆ ದಿಡುಪೆಯಲ್ಲಿ. ಥೋಮಸ್ ಎಂಬವ್ರದ್ದು ಯಾವಾಗ ಅಲ್ಲಿ ಅವ್ರದ್ದು ಮೊನ್ನೆ ಒತ್ತುವರಿ ತೆರವು ಮಾಡಿದರು. ಪಕ್ಕದಲ್ಲಿ ಅವರು ಗೌಡ್ರು ಇದ್ದಾರೆ, 4-5 ಪಂಗಡಲ್ಲ ಸರ್. ಅವರು ಹೇಳ್ತಾರೆ ನನ್ನ ಹತ್ರ ಬಂದು, ಗುಂಡ್ರಾವ್ ಇರುವಾಗ ನಮಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ. ಯಾವಾಗ ಗುಂಡ್ರಾವ್ ಮುಖ್ಯಮಂತ್ರಿ ಆಗಿದ್ದದ್ದು, ಆಗ ಕೊಟ್ಟ ಹಕ್ಕುಪತ್ರ ಫೇಕ್ ಅಂದಲ್ಲಿ ಡೆಮಾಲಿಷಿಗೆ ಆರ್ಡರ್ ಆಗಿದೆ. ಏನು ಕತೆ? ಹಾಗಾದರೆ ಅವತ್ತು ಕೂಡ ನಿಮ್ಮ ಕಾರ್ಯಾಂಗ ವ್ಯವಸ್ಥೆ ಸರಿಯಾಗಿ ಗಡಿ ಗುರುತು ಮಾಡೋದು, ಅಳತೆ ಮಾಡುವಾಗ ಅವರನ್ನು ಹೊರಬಿಟ್ಟು ಜನವಸತಿ ಪ್ರದೇಶ. ಇನ್ನೊಂದು ಗೊತ್ತಿರಲಿ, ನಮಗೆ ಭಾರತ ಸರ್ಕಾರ ಬ್ರಿಟಿಷ್ ಸರ್ಕಾರ ಒಳ್ಳೆದಿತ್ತೇನೋ. ಯಾಕೆಂದರೆ ಇಲ್ಲಿ ಬರೆದಿದ್ದಾರೆ ಗೋಮಾಲ ಇದು ನಿಮಗೆ ರಸ್ತೆಯ ಬದಿ ಎಡಬಲಿ ನಡುತೋಪು ಅಂತ ಹೇಳ್ತಾರಲ್ಲ, ನಿಮಗೆ ನಾಲೇನೋ ಗಿಡ ನಡಬೇಕಾ, ಪೈಪ್ಲೈನ್ ಹಾಕಬೇಕಾ, ಬೇರೆ ಬೇರೆ ಅದನ್ನೆಲ್ಲ ಬಿಟ್ಟು, ರಸ್ತೆಯ ಬದಿಯನ್ನು ಬಿಟ್ಟು, ಆಮೇಲೆ ಗೋಮಾಲ, ಆಮೇಲೆ ಎಂತ ನಾಗನಕಟ್ಟೆ ಅದರ ಆರಾಧನಾ ಕೇಂದ್ರ ಅದನ್ನು ಬಿಟ್ಟು, ಆಮೇಲೆ ಸಾರ್ವಜನಿಕ ಪಂಚಾಯತಿಗೆ ಮಹತ್ವ ಕೊಟ್ಟಿದ್ದಾರೆ ಅವರು. ಸಾರ್ವಜನಿಕ ಕಟ್ಟಡ, ಸಾರ್ವಜನಿಕ ಕಾದಿರಿಸಿದ ಭೂಮಿಯನ್ನು ಬಿಟ್ಟು, ಆಮೇಲೆ ಇದು ಶೈಕ್ಷಣಿಕ ಸಂಸ್ಥೆಗಳಿಗೆ ಗ್ರಂಥ, ಈ ಒಂದು 6-7 ಅಂಶವನ್ನು ಉಲ್ಲೇಖ ಮಾಡಿ, ಇದನ್ನು ಬಿಟ್ಟು ಪರಿಭಾವಿತ ಅರಣ್ಯದಡಿಯಲ್ಲಿ ನೀವು ಅರ್ಜಿ ಕೊಡಿ, ಅದನ್ನು ಅರಣ್ಯ ಮಾಡುವ ಅಂತೇಳಿ ಫಾರೆಸ್ಟ್ ಇಲಾಖೆಗೆ ಇದು ಮಾಡಿದ್ದಾರೆ, ಆದೇಶ ಮಾಡಿದ್ದಾರೆ. ಅವತ್ತೂ ಭಾರತ ಸರ್ಕಾರ ಬಂದ ಮೇಲೆ ಅದನ್ನು ಪಾಲಿಸಲೇ ಇಲ್ಲ. ನಾವು ಬ್ರಿಟಿಷರಿಗೆ ಹುಟ್ಟಿದವರು ಮಾತ್ರ ನಾವು ಹೇಳ್ತಿದ್ದೇವೆ. ಈಗ ನಾವು ಅರಣ್ಯ ಕೃಷಿಕರು ನಾಶ ಮಾಡ್ತಿದ್ದಾರೆ. ಎಲ್ಲಿ ನಾಶ ಮಾಡಿದ್ದಾರೆ? ಯಾವುದನ್ನು ನಾಶ ಮಾಡಿದರು? ಬೇಕಲ್ಲ. ಇವತ್ತು ಮೈನ್ಸ್ಗೆ ಪರ್ಮಿಷನ್ ಕೊಡುವಾಗ ಎಲ್ಲಿದ್ದರು ಪರಿಸರವಾದಿಗಳು? ಗುಂಡೆ ಜಲವಿದ್ಯುತ್ ಮೌರ್ಯ ಪ್ರಾಜೆಕ್ಟಿಗೆ ಪರ್ಮಿಷನ್ ಕೊಡುವಾಗ ಎಲ್ಲಿದ್ದರು ಪರಿಸರವಾದಿಗಳು? ಇವತ್ತು ನಾವು ನಿರಂತರ ಹೋರಾಟ ಮಾಡಿ, ಯಾವುದೊಬ್ಬ ರೈತನಿಗೆ ಮಾನಸಿಕ ಹಿಂಸೆ ಯಾಕೆ ಕೊಡ್ತಿದ್ದಾರೆ ಇವರು? ಅವನು ಕೃಷಿ ತಾನೆ, ಅದು ಬಿಟ್ಟು ಬೇರೆ ಏನಾರು ಯೂರಿಯಾ ಬೇಡ, ಯೂರಿಯಾ ಸುಫಲನ್ನು ಬಳಸಲಿಕ್ಕೆ ಆದೇಶನೇ ಸರ್ಕಾರ ವಿಂಗ್ ಮಾಡಿ, ನಿಮ್ಮ ತೋಟಗಾರಿಕೆ ಇಲಾಖೆ ಕೃಷಿ ಇಲಾಖೆಯನ್ನು ಮಾಡಿಕೊಂಡು ನಮ್ಮನ್ನು ಕೈಯಿಂದ ಹಾಕಿಸಿದವರು 1980ರಲ್ಲಿ ಯಾರು ಅದನ್ನು ಹಸಿರು ಕ್ರಾಂತಿ ದೊಡ್ಡ ಸಾಧನೆ ಮಾಡಿದ ಘೋಷಣೆ ಮಾಡಿದಂಥ ಸರ್ಕಾರ ಯಾವುದು? ಭಾರತ ಸರ್ಕಾರ ತಾನೇ. ಆಗ ಪರಿಸರವಾದಿಗಳು ಇರಲಿಲ್ವ? ಇವರು ಯಾರನ್ನು ಹೊಣೆ ಮಾಡ್ತಾರೆ? ಇವತ್ತು ಯಾಕೆ ಇದು ಡೆಮೋಕ್ರಸಿಯಲ್ಲಿ ಪಂಚಾಯತಲ್ಲಿ ಎಜುಕೇಟೆಡ್ ಇವತ್ತು ಯಾಕೆ ಬಂತು? ಹೋರಾಟ ಮಾಡಿದ ಮಲೆನಾಡು ಜನಹಿತ ರಕ್ಷಣೆ ಹೋರಾಟ ಮಾಡಿದ ನಂತರ ವಿಶೇಷ ಗ್ರಾಮ ಸಭೆಗೆ ಯಾಕೆ ಆದೇಶ ಮಾಡಿದ್ರಾಗ ಇಲ್ವಾ? ನಾವು ಯಾರನ್ನು ನಂಬಿ ನಾವು ಮೂರ್ಖರಾಗ್ತಿದ್ದೀವಲ್ಲ ರೈತರು. ನಾವು ಸ್ವಲ್ಪ ಅರ್ಧಂಬರ್ಧ ಹಿಂಗೆ ಕಲ್ತವರು. ಅದಕ್ಕೋಸ್ಕರ ನಾವು ಯಾಕೆ ಅಂದರೆ, ನೀವು ಜಂಟಿ ಸರ್ವೆ ಮಾಡಿ. ಮೊದಲಿಗೆ ಯಾರಿಗೆ ಹಕ್ಕುಪತ್ರ ಸಿಗಲಿಲ್ಲ ಅದನ್ನು ಕೊಡಿ, ಯಾರಿಗೆ ಮನೆ ತೆರಿಗೆ ಇದು ಮನೆ ಕಟ್ಟಲಿಕ್ಕೆ ಪರ್ಮಿಷನ್ ಸಿಗ್ತಿಲ್ಲ ಅದನ್ನು ಮಾಡಿಸಿ. ಇವತ್ತು 2001ನೇ ಇಸಿ ಬೇಡ, ನಾವು ಹಿಂದೆ ಎಲ್ಲ ಹೋಗೋದೇ ಬೇಡ, 2001ರಲ್ಲಿ 2002ರಲ್ಲಿ 2003ರಲ್ಲಿ ನೀವು ಸರ್ವೆ ನಂಬರ್ ಸಮೇತ ಯಾವ ದೇವಸ್ಥಾನ ಇರ್ಬೋದು, ಚರ್ಚ್ ಇರ್ಬೋದು, ಅಥವಾ ಮಸೀದಿ ಇರ್ಬೋದು, ಅಥವಾ ನಿಮ್ಮ ಗ್ರಂಥಾಲಯ ಇರ್ಬೋದು, ಪೊಲೀಸ್ ಸ್ಟೇಷನ್ ಇರ್ಬೋದು, ಬೈಂದೂರು ಕೋರ್ಟ್ ಇರ್ಬೋದು, ಕುಂದಾಪುರ ಎಲ್ಲವನ್ನು ಸೇರಿಸಿ ಬಿಟ್ರಲ್ಲ. ಅದನ್ನು ಯಾಕೆ ವಿಂಗಡಣೆ ಮಾಡಲಿಲ್ಲ? ಅದನ್ನು ಸರಿಪಡಿಸಿ. ಆಮೇಲೆ ಯಾರು ರೈತ ಮತ್ತು ಎಲ್ಲಿ ಬದುಕಬೇಕ್ರಿ? ನಾವು ನಗರದಲ್ಲಿ ಎಲ್ಲರೂ ಕಾಂಕ್ರೀಟ್ ಮೇಲೆ ಭತ್ತ ಮಾಡಲಿಕ್ಕೆ ಆಗ್ತದೆ, ತೆಂಗು ಮಾಡಲಿಕ್ಕೆ ಆಗ್ತದೆ, ಹಕ್ಕಿ ಮಾಡಲಿಕ್ಕೆ, ರಾಗಿ ಮಾಡಲಿಕ್ಕೆ ಆಗ್ತದೆ. ನಾವು ಮಾಡಬೇಕಾದ್ದು ಪರಿಸರಕ್ಕೆ ಪೂರಕವಾಗಿರುವಂಥ ಕಾಡಲ್ಲಿ ತಾನೇ ಮಾಡಬೇಕಾದ್ದು. ಕಾಡು ಜನಾಂಗ ಅಂದರೆ ಏನು? ಇವತ್ತು ಹಿಂದೆ ಬ್ರಿಟಿಷರು ಇಲ್ಲಿ ಬರಬೇಕಿದ್ರು ಕೂಡ ಯಾರು ಯಾಕೆ ಬಂದರು? ನಮ್ಮ ಸಂಪತ್ತೇನು ಕೆಮಿಕಲ್ ನೋಡಿ ಬರಲಿಲ್ಲ, ಅವರು ಆಹಾರ ಉತ್ಪನ್ನ ನೋಡಿ ಬಂದರು. ನಾವು ಆಹಾರ ಉತ್ಪನ್ನ ಬೆಳೀತಿದ್ದೇವೆ. ನೀವು ಯಾಕೆ ನಮ್ಮನ್ನು ಯೂರಿಯಾ ಸುಫಲ್ ಹಾಕಿದ್ದು ಹಸಿರು ಕ್ರಾಂತಿ ಬೇಕಿತ್ತು? ನೀವೇ ಕ್ರಾಂತಿ ಮಾಡಿ ಪುನಃ ನಮ್ಮನ್ನು ಕ್ರಾಂತಿಗಾರರಾಗಿ ಮಾಡ್ತಿದ್ದೀರಾ. ಇವತ್ತು ಎಲ್ಲಿಯಾದರೂ ರೈತ ಯಾವತ್ತಾದರೂ ನಿಮ್ಮೆಲ್ಲ ಸಬ್ಸಿಡಿಯನ್ನು ಕ್ಯಾನ್ಸಲ್ ಮಾಡಿ, ಸರ್ಕಾರದ ಮುಂದೆ ಅಂಗಳ ಹಾಚುವುದಿಲ್ಲ, ಸ್ವಾಭಿಮಾನ ಇದ್ದುಕೊಂಡು ಅವನ ಪಾಡಿಗೆ ಬದುಕ್ತಾನೆ. ಆದ್ದರಿಂದ ಇವತ್ತಿನ ಚರ್ಚೆ ನಮ್ಮ ಮಲೆನಾಡು ಜನಹಿತ ರಕ್ಷಣಾ ವೇದಿಕೆ ಈ ಸಲದ ಹೋರಾಟದಲ್ಲಿ ಪಕ್ಷಾತೀತ ಜಾತ್ಯತೀತ ಯಾವುದೇ ಕಾಂಪ್ರಮೈಸ್ ಇಲ್ಲದೆ ಯಾರು ಏನೇ ಮಾತಾಡಲಿ, ನಮ್ಮ ನಿಲುವು ಹೀಗೆ, ಗೆಲ್ತೇವೆ ಸೋಲ್ತೇವೆ ಸೆಕೆಂಡರಿ, ಆಮೇಲೆ ಅನುಭವಿಸ್ತಾರೆ, ನಮಗೇನು ಅರ್ಥ ಆಗಲಿಲ್ಲ. ಇವತ್ತು ಕಾಡಿನಂಚಿನ ರೈತ ನನಗೆ ಒಂದು 5-6 ಜನ ಹೇಳಿದರು. ನಿಮಗೆ ಗೊತ್ತಿರಬೇಕು, 2 ವಿಷಯವನ್ನು ಉಲ್ಲೇಖ ಮಾಡ್ತೇನೆ. ಒಂದು, ಕಾಡಿನ ಬದಿಯಲ್ಲಿ ಒಬ್ಬ ಪಂಚಾಯತ್ ಮೆಂಬರ್ ಇದ್ದ, ನನ್ನ ಆತ್ಮೀಯ, ನಮ್ಮ ಹೋರಾಟಕ್ಕೆ ಬರ್ತಾ ಇದ್ದ. ಇವನಿಗೆ ಫಾರೆಸ್ಟ್ ಬಂದು ಹೇಳ್ತಾರೆ, ಈರೆಗೆ ಕಾಡು ಕಡ್ಪೆರೆ ಬಿಡ್ತೋ, ಸಪ್ಪು ದೆಪ್ಪರೆ ಬಿಡ್ತೋ, ಈರೆ ರಸ್ತೆ ಬಿಡ್ತೋ, ಈರೊಪ್ಪ ಸಾರು ನೋಟದ ಇಬ್ಬೊಪ್ಪನೆ. ಇದೀ ಕೆಲಸ ಒಂದು ಆಯ್ತಪ್ಪ. ಇನ್ನೊಂದು, ನಿಮಗೆ ನೋಡಿ 5 ಲಕ್ಷ ಕೊಟ್ಟರೆ ನಿಮಗೆ ಹೊಯ್ಗೆ 20 ಲಕ್ಷಕ್ಕೆ ಆ್ಯಡ್ ಪರ್ಮಿಷನ್ ಕೊಡ್ತಾರೆ. ಅದು ಯಾಕೆ? ಒಂದು ಕಡೆ ಪರ್ಮಿಷನ್ ಕೊಟ್ಟು
ಆಗ ಏನು ಸಮಸ್ಯೆ ಇಲ್ಲ. ಮರುದಿವಸ ಒಂದು ಅಧಿಕಾರಿ ಬಂದು ಬಂದದು, ಅಲ್ಲಿ ಪುನಃ ಲಂಚ, ದರೋಡೆ, ಇದೆಲ್ಲ. ಅದು ಯಾಕೆ? ಒಬ್ಬ ರೈತ, ನಾನು ಹೇಳ್ತಿರೋದು ಮರಳು ಮಾಡುವವರಿಗೆ ಸಹಕಾರ ಅಲ್ಲವೇ ಅಲ್ಲ, ವಿರೋಧಿಸ್ತೇನೆ. ಅದರಲ್ಲಿ ವ್ಯವಹಾರ ಮಾಡೋದು, ಅದನ್ನು ತಗೊಂಡೋಗಿ ಮಾರ್ಕೆಟ್ ಮಾಡೋದು ಅದು. ಆದರೆ ಒಬ್ಬ ಜನಸಾಮಾನ್ಯ ರೈತ ಒಂದು ಮನೆ ಕಟ್ಟಲಿಕ್ಕೆ, ಮರಳಿಲ್ಲದೆ ಮನೆ ಕಟ್ಟಲಿಕ್ಕೆ ಆಗ್ತದ? ಕಾಂಕ್ರೀಟ್ ಮಾಡಲಿಕ್ಕೆ ಆಗ್ತದ? ಈ ಒಂದು ರೀತಿಯ ಮೂಲಭೂತ ಸೌಕರ್ಯವನ್ನು ಧಕ್ಕೆ ಮಾಡು. ಗಣಿಗಾರಿಕೆಗೆ ಅನುಮತಿ ಇಲ್ಲ, ಇದೆಲ್ಲ ಇದರಲ್ಲಿದೆ ನೋಡಿ, ಗಣಿಗಾರಿಕೆಗೆ ಅನುಮತಿ ಇಲ್ಲ. ಅದರಲ್ಲಿ ಪುನಃ ಬರೆದಿದ್ದಾರ, ಮರಳು ತೆಗಿಬೋದು, ಕೆಂಪು ಮಣ್ಣು, ನಿಮ್ಮ ಕೆಂಪು ಕಲ್ಲು ತೆಗಿಬೋದು, ಬರ್ದಿದ್ದಾರೆ, ತೋರಿಸೊಮ್ಮೆ. ಅದು ಇಲ್ಲ. ನಾವು ಹೇಳ್ತೀವಿ ದೊಡ್ಡ ಗಣಿ, ಇವಳು ತಲೆ ಸಾರಿ ಉಂಟು. ಗಣಿಗಾರಿಕೆ ಅಂದರೆ ಏನು ಎಕ್ಸ್ಪ್ಲೈನ್ ಮಾಡೊಮ್ಮೆ. ನೀನು ಇದರ ಪರವಾಗಿದ್ದವನು, ನೀನು ಮೀಡಿಯಾದವ್ರ ಮುಂದೆ ಎಕ್ಸ್ಪ್ಲೈನ್ ಮಾಡು, ಅಥವಾ ಗ್ರಾಮ ಸಭೆ ರೈತರು ಕರೆದು ಮಾಡು ಮೊದಲು. ಗಣಿಗಾರಿಕೆ ಅಂದರೆ ಏನು? ಸಣ್ಣದು ದೊಡ್ಡದಿಲ್ಲ, ಎಲ್ಲ ಒಂದೇ. ಬೇಡ, ಕಲ್ಲಿನ ಪಣೆ ಈ ಕಸ್ತೂರಿ ಅಂಗಡಿ ವರದಿ ಬಂದರೆ ತೆಗಿಬಹುದು ಅಂತ, ಯಾಕಂದರೆ ಅವರ ಅಡ್ರೆಸ್ ಬೇಕು ನಮಗೆ. ನೀವು ಹೇಳಿ, ತೆಗಿಬಹುದು, ಮರಳು ತೆಗಿಬಹುದು. ನನ್ನ ಮನೆಗೆ ಒಬ್ಬ SC ಸಮುದಾಯ, ST ಸಮುದಾಯ ಇರ್ಬೋದು, ಅಥವಾ ನನ್ನ ಹಿಂದುಳಿದವರು ನಮ್ಮಂಥವ್ರು ಇರ್ಬೋದು. ನಾವೊಂದು ಚಿಕ್ಕ ಒಂದು ಮನೆ, ಒಂದು 10 ಗೋಣಿ ಹೊಯ್ಗೆ ತಂದರೆ ನಮ್ಮನ್ನು ಫಾರೆಸ್ಟ್ ಅವರು ಯೂನಿಫಾರ್ಮಲ್ಲಿ ಬರ್ತಾರೆ ರೀ. ಇನ್ನೊಂದು ವಿಶೇಷ ನೋಡಿ, ಇವತ್ತು ಪಾಕಿಸ್ತಾನ ಗಡಿ ದಾಟಿನಂದರೆ ನಾವು ನಮ್ಮ ದೇಶ ಅವರು ಹೋರಾಟ ಮಾಡಿ ವಿಶ್ವದಲ್ಲಿ ಇದು ಮಾತಾಡಿ ಅವರು ಬಿಡಿಸ್ಕೊಂಡು ಬರ್ತಾರೆ, ಜೀವ 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 ಅಂತೇಳಿ. ಇವತ್ತು ಮೀನುಗಾರಿಕೆ ಮಾಡುವಾಗ ವಿದೇಶಕ್ಕೆ ಏನೋ ತಪ್ಪಿ ಹೋದರೆ ಅಲ್ಲಿಂದ ನಾವು ಜೀವ ಜೀವ ಬೆಲೆ ಕೊಟ್ಟು ನಾವು ಇಲ್ಲಿ ಏನು ಕಾಂಪ್ರಮೈಸ್ ಮಾಡಿಕೊಂಡು ಅವರನ್ನು ಜೀವ ಸಹಿತ ಕರ್ಕೊಂಡು ಬರ್ತೇವೆ. ಅಥವಾ ಅವ್ರನ್ನ ತರಲಿಕ್ಕೋಸ್ಕರ ನಮ್ಮದೇ ಸೈನಿಕರು ಸಾಯ್ತಾರೆ, ಅವರು ಕರ್ಕೊಂಡು ಬರಲಿಕ್ಕೋಸ್ಕರ. ಅಷ್ಟು ನಾವು ಒಂದು ಭಾರತೀಯ ಪ್ರಜೆಗೆ ಮಹತ್ವ. ಇವತ್ತು ಎನ್ಕೌಂಟ್ರ್, ಯಾವುದೇ ಜಾತಿ ಇರ್ಬೋದು, ಯಾವುದೇ ಸ್ಟೇಟ್ ಇರ್ಬೋದು, ಎನ್ಕೌಂಟ್ರ್ ಮಾಡಿದ್ದಾರಲ್ಲ. ಆದರೆ ಎನ್ಕೌಂಟ್ರ್ ಮಾಡಿದ ಉದ್ದೇಶ ಏನ್ರಿ? ಭಯೋತ್ಪಾದನೆ ಕೆಲಸ ಅಲ್ಲ. ಹಿಂದೆ ಸಂಸ್ಕೃತಿ, ನನ್ನ ಅಪ್ಪ ಶಿಕಾರಿ ಮಾಡಿದ್ದಾನೆ, ಓಪನ್ ಆಗಿ ಹೇಳ್ತಿದ್ದೇನೆ, ನನ್ನ ಅಪ್ಪ ಶಿಕಾರಿ ಮಾಡಿದವರೇ. ಸಂಸ್ಕೃತಿ ನಮ್ಮದು. ATM ವ್ಯವಸ್ಥೆಗೆ ನಾವು ಹೋಗ್ತಿದ್ದೆವು, ಈಗ ಕಾನೂನಿಗೋಸ್ಕರ ಹೋಗ್ತಾ ಇಲ್ಲ, ವ್ಯವಸ್ಥೆಗೆ ಹೊಂದಾಣಿಕೆ ಆಗಿದ್ದೇವೆ. ಆದರೆ ಈ ಸಂಸ್ಕೃತಿಯಲ್ಲಿ ಬಂದದ್ದು ನೀವು ಹಿಸ್ಟ್ರಿಯನ್ನು ನೋಡಿ, ನಮ್ಮ ರಾಮಾಯಣ ಇರ್ಬೋದು, ಮಹಾಭಾರತ, ಎಲ್ಲದರಲ್ಲಿ ಉಲ್ಲೇಖ ಆಗಿಲ್ವ ಬೇಟೆ? ಇಂಥ ಪರಂಪರೆ ಆಗಿರುವಂಥದ್ದನ್ನು ತಪ್ಪಿ ಕೇವಲ 3 ವರ್ಷದಲ್ಲಿ ನೀವು ಬದಲಾಗಬೇಕು. IAS ಆಫೀಸರಿಗೆ ನೀವು ಹೋಗಿ ಒಂದು ಚಿಕ್ಕ ಒಂದು ಗುಡಿಸಲಲ್ಲಿ ವಾಸ್ತವವಾಗಿ ಒಂದು ದಿವಸ ಅಂದರೆ ಆಗೋದಿಲ್ಲ. ಈ ಒಬ್ಬ ರೈತ ಪಾಪ, ಅವನೊಂದು ವಾಡಿಕೆಯಿಂದ ಸಂಸ್ಕೃತಿ ನಂಬಿಕೆ ಅದು ಇದು ಬಂದವನು ತಪ್ಪಿಯೋ ದನ ಹೋಯಿತು ಅಂತ ಕಾಡಿಗೆ ಹೋಗ್ತಾನೆ, ಅಥವಾ ಏನೋ ಒಂದು ಆಸೆಗೋಸ್ಕರ ಹೋಗ್ತಾನೆ. ಅದರಲ್ಲೇನು ವಿಶ್ವದಲ್ಲಿ ಏನೋ ಮಾರಕ್ಕಾಗೋದಿಲ್ಲ, ಪರಿಸರ ನಾಶವೂ ಆಗೋದಿಲ್ಲ. ಆ ರೀತಿ ಹೋದ ಅವನಿಗೆ ಎನ್ಕೌಂಟ್ರ್ ಮಾಡ್ತೀರಿ ಅಂದರೆ, ನೀವು ನಾಳೆ ಈ ಕಾನೂನು ಬಂದರೆ ನಮ್ಮ ಮನೆ ಒಳಗೆ ನುಗ್ಗಿ ನಮ್ಮ ಹೆಣ್ಣು ಮಕ್ಕಳನ್ನ ಎಳೆಯುವುದಿಲ್ಲ. ನೀವು ಯಾಕೆ ಹೇಳ್ತಿದ್ದೀನಿ ಅಂದರೆ, ನಿನ್ನೆ ರಾತ್ರಿ ನೀವು TV ನೋಡಿದಿರಲ್ಲ, ನಮ್ಮ ರಕ್ಷಕರು ಯಾವ ರೀತಿ ಇರ್ತಾರೆ ಅಂತೇಳಿ. ಯಾವ ಹುತ್ತದಲ್ಲಿ ಯಾವ ಹಾವು ಇರ್ತದೆ ಅಂತ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ನಾವು ತುಂಬ ಸೀರಿಯಸ್ ಆಗಿ, ನಾನು ಹೇಳ್ತಾ ಇರೋದು, ಯಾವುದೋ ಒಬ್ಬ ಅಧಿಕಾರಿ, ನೀವು ಯಾವುದೋ ಒಬ್ಬ ಫಾರೆಸ್ಟ್ ಬರ್ತಾರೆ ಅವರನ್ನು ಜೋರು ಮಾಡೋದಲ್ಲ, ಯಾವುದೋ ಸಬ್ ಇನ್ಸ್ಪೆಕ್ಟರ್ ಹೋರಾಟಕ್ಕೆ ಪರ್ಮಿಷನ್ ಕೊಡಲಿಲ್ಲ ಅವ್ರ ಹತ್ರ ಗಲಾಟೆ ಮಾಡೋದಲ್ಲ. ನಾವು ಮಾಡಬೇಕಾದ ವ್ಯವಸ್ಥೆ. ಇವತ್ತು ಪುಷ್ಪಗಿರಿ ಬಣ್ಣಿದ ಮೊಲ್ಲೇಖ ಮಾಡಿದರು, ಕ್ಯಾಬಿನೆಟಲ್ಲಿ ಇಟ್ಟರೆ ಬದಲಾವಣೆ ಮಾಡ್ಬೋದು. ಇವ್ರು ಯಾರಿಗೆ ಚಲ್ಲಾಣಿ ಸುತ್ತರಿಸುವುದು? ಕ್ಯಾಬಿನೆಟ್ ಡಿಸಿಷನ್ ಮಾಡಲಿ, ಇಷ್ಟು ಜಾಗವನ್ನು ಪಶ್ಚಿಮ ಘಟ್ಟ ಗಡಿ ಗುರುತು ಮಾಡಲಿ. ಈಗ ನಾನು ಹೇಳ್ತಿರೋದು ಪರಿಸರ ವಿರೋಧ ಮಾಡೋದೇ ಇಲ್ಲ. ಪಶ್ಚಿಮ ಘಟ್ಟಕ್ಕೂ ಈಗ ಉಲ್ಲೇಖ ಮಾಡಿದ್ರು. ನಮ್ಮದೇನೆಂದರೆ ಪಶ್ಚಿಮ ಘಟ್ಟ ಇದು ಯಾವುದು ನಮ್ಮ ಗ್ರಾಮ ಜನವಸತಿ ಪ್ರದೇಶ ಸರ್ವೆ ನಂಬರ್ ಇದೆ, ಅದನ್ನು ಗಡಿ ಗುರುತು ಮಾಡಲಿ. ಪಶ್ಚಿಮ ಘಟ್ಟ ಒಂದು ಬೇರೆ ಕೋಸ್ಟಲ್ ಏರಿಯಾ ಮಾಡಲಿ. ಉಳಿದ ಜಿಲ್ಲೆಗಳದ ಮಾತಾಡ್ತಿಲ್ಲ. ಪಶ್ಚಿಮ ಘಟ್ಟ ಗೊತ್ತಿರ್ಬೋದು, ಸುಶೀಲ ನೋಡಿ, ನಿಮ್ಮ ದಿಡುಪೆ ನೋಡಿ, ಸುಬ್ರಹ್ಮಣ್ಯ ನೋಡಿ, ಆಲೆಟ್ಟಿಯವರಿದ್ದಾರೆ, ನೀವು ನೋಡಿ, ನೀವು ಬದಿಗಿರುತ್ತಾನೆ, ಆಚೆ ಒಂದು ಗಡಿ ಗುರುತು ಮಾಡಲಿ. ಗಡಿ ಗುರುತು ಮಾಡಿದಾಗ ಆನೆ ಕಂದಕ್ಕೆ ಅದರಲ್ಲೂ ಮಾಡಿ ಒಂದೇ ಖರ್ಚಲ್ಲಿ, ಒಂದು JCPಯಲ್ಲಿ ಕಮಿಷನ್ 500 ರೂಪಾಯಿ ನಾವು ತೆಕ್ಕೊಂಡು, ಯಾರು ಮಾಡಿಸ್ತಾರೆ ಅವನು ತೆಕ್ಕೊಂಡು ಇನ್ನೊಬ್ಬನಿಗೆ ಉದ್ಯೋಗ ಕೊಟ್ಟು ಕಡಿಮೆ ಖರ್ಚಲ್ಲಿ ಆ ಒಂದು ಆನೆ ಕಂದಕ ಮತ್ತು ಈ ಗಡಿ ಗುರುತು ಮಾಡಿದಾಗ ಈಚೆ ಏನಾಗ್ತದೆ, ರೆಗ್ಯುಲರ್ ಫಾರೆಸ್ಟಿಗೆ ಬರ್ತದೆ. ರೆಗ್ಯುಲರ್ ಫಾರೆಸ್ಟಿಗೆ ಬಂದಾಗ ಅದರಲ್ಲಿಯೂ ನಿಮಗೆ ಒಮ್ಮೆ ಸೇರ್ಪಡೆ ಮಾಡಿದ್ದನ್ನು ಅಷ್ಟು ಸುಲಭ ಇಲ್ಲ. ಸರ್ವೆ ನಂಬರ್ ಇದೆ ಅಲ್ಲ ನಿಮ್ಮದೆಲ್ಲ, ಫ್ಲಾಟಿಂಗ್ ಆಗೋದು. ಅದನ್ನು ತೆಗೆದೇನು ಮಾಡ್ತಾರೆ, ಕ್ಯಾಬಿನೆಟಲ್ಲಿ ಇಟ್ಟು ಕೋರ್ಟಿಗೆ ಅಪಿದಾವತ್ತು ಹಾಕಿ ಅದನ್ನು ನಮ್ಮ ರೈತರಿಗೆ, ಈ ಅಧಿಕಾರಿಗಳು 420 ಅಧಿಕಾರಿಗಳು, IAS ಅಧಿಕಾರಿಗಳು ಈ ಕಾನೂನನ್ನು ಪಾಲಿಸದೆ ಮಾಡಿದ್ದನ್ನು ತೋರಿಸಬೇಕು. ಜನಪ್ರತಿನಿಧಿಗಳು ಕ್ಯಾಬಿನೆಟಲ್ಲಿ ತೋರಿಸಿ ಅದನ್ನು ರೀಸರ್ವೆಗಿಟ್ಟು, ರೀಸರ್ವೆ ಅಂದರೆ ಜಂಟಿ ಸರ್ವೆಗಿಟ್ಟು ಜನವಸತಿ ಪ್ರದೇಶದಲ್ಲಿರುವಂಥ ಹಕ್ಕುಪತ್ರ ಲೀಗಲ್ ಮಾಡಿ. ಈಗ 1.5 ಲಕ್ಷ 2 ಲಕ್ಷ ಕೊಟ್ಟಿದ್ದಿಲ್ಲ DC ಅವರೇ ನಿಮ್ಮ ಅಂಡರಲ್ಲಿ, ನೀವು ಇವತ್ತು ಆ ಹಕ್ಕುಪತ್ರ ಹರಿದು ಬಿಸಾಡ್ತಾರಲ್ಲ ಫಾರೆಸ್ಟ್ ಅವರು. ಆದರೆ ನೀವು ಕಾರ್ಯಾಂಗ ವ್ಯವಸ್ಥೆ ಅಡಿಯಲ್ಲಿ ನಮ್ಮನ್ನು ಮೋಸ ಮಾಡಲಿಲ್ವಾ? ಯಾರನ್ನು ದೋಚುತ್ತಿದ್ದೀರಿ, ಯಾರನ್ನು ಮೋಸ ಮಾಡ್ತಿದ್ದೀರಿ? ಆದ್ದರಿಂದ ಹಿಂದೆ ಅನ್ಎಜುಕೇಟೆಡ್ ರೈತ ಇರ್ಬೋದು, ಈಗ ಎಜುಕೇಟೆಡ್ ಆಗಿದ್ದಾನೆ. ನಿಮ್ಮ ಯಾವುದೇ ನಾವು ಹಿಂದೇಟು ಹಾಕೋದಿಲ್ಲ. ಅದಕ್ಕೆ ಮಲೆನಾಡು ಜನಹಿತ ರಕ್ಷಣಾ ವೇದಿಕೆ
ಯಾವ ರೀತಿ, ಯಾಕಂದ್ರೆ ನೀವು ಇಷ್ಟರ ತನಕ ನಮ್ಮ ಹತ್ರ 1800ರಿಂದ ನೀವು ಹೇಳ್ತೀರಿ 859 ಅಲ್ಲಿಂದಲೇ ನಾವು ದಾಖಲೆಯನ್ನು ರೆಡಿ ಮಾಡಿದ್ದೇವೆ. ಈಗ ಬೌದ್ಧಿಕ ಮಟ್ಟ ಹೋರಾಟಕ್ಕೆ ನಾವು ಸಿದ್ಧರಿದ್ದೇವೆ. ನೀವು ಯಾವಾಗ ಬೇಕಿರೋ ನಮ್ಮ ಹತ್ರ ಸವಾಲಿಗೆ ನೀವು ಕರಿಬೋದು, ನಾವು ಬರಲಿಕ್ಕೂ ಸಿದ್ಧರಿದ್ದೇವೆ. ಇನ್ನೊಂದೇನೆಂದರೆ, ನಿಮ್ಮ ಈ ಮೊಂಡುವಾದ ನಿನ್ನೆ ಹುಟ್ಟಿದವನನ್ನು ಇಟ್ಕೊಂಡು ಬಂದರೆ ನಾವು ಒಪ್ಪುವುದಿಲ್ಲ. ನಾವು ಬರೋದು ತಲತಲಾಂತರವಾಗಿ ನಮ್ಮ ಪೂರ್ವಜರ ಹಿಂದೆ ಹೇಗೆ ಬಂತು ಆ ರೀತಿ ಅವರಿಗೆ ಅದು ಸ್ವಾಭಿಮಾನದ ಬದುಕು ಬೇಕು. ಅದಕ್ಕೋಸ್ಕರ ಹೋರಾಟ. ನಾವು ನಿನ್ನೆನ ನೀವು ಮಾಡಿದಿರಿ ಕಾನೂನು, ಅದು ನಮಗೆ ಗೊತ್ತಿಲ್ಲ. ನೀವು ಮಾಡಬೇಕಾದ ಪರಿಸರ ಸಂರಕ್ಷಣೆ ಮಾಡಬೇಕಿದ್ರೆ ಫಸ್ಟಿಗೆ ನಮಗೆ ನಮ್ಮ ಗಡಿಗುರುತು ಮಾಡಿ. ನಿಮಗೆ ಹೊಸ ಯೋಜನೆ ಬೇಡ, ಬೃಹತ್ ಕೈಗಾರಿಕೆ ನಿಷೇಧ ಅಂತ ನಾಳೆ ಒಂದು ಆರ್ಡ್ರ್ ಮಾಡಿ. ಯಾರು ಹೋರಾಟ ಮಾಡ್ತಾರೆ ಅದರ ವಿರುದ್ಧ? ವೀರೇಶನಿಗೆ ಏನಾದರೂ ಮೈನ್ಸ್ ಮಾಡ್ತೀರಾ? ಇಲ್ಲ. ಅಥವಾ ನೀವೇನಾದ್ರು ಕೆಮಿಕಲ್ ಫ್ಯಾಕ್ಟ್ರಿ ಮಾಡ್ತೀರಾ? ಯಾರಾದರೂ ಮಾಡ್ತೀರಾ? ನಮ್ಮದು ಆಬ್ಜೆಕ್ಷನ್ ಇಲ್ಲ. ಒಂದೊಂದನ್ನು ತರಲಿ ಅವರು. ಇಂಥದ್ದು ಆಬ್ಜೆಕ್ಷನ್, ಇಂಥ ರೆಡ್ ಹಿಲ್ಸಲ್ಲಿ ಇಂಥ ತೆಗಿಬಾರ್ದು, ಅಂಥ ತೆಗಿಬಾರ್ದು. ನಮ್ಮದೇನಿಲ್ಲ. ಈಗ ಎಷ್ಟೋ ನಮ್ಮನ್ನು ಇಲ್ಲಿ ಹಿಡಿದಿದ್ದೇವೆ, ಲಂಚ ಕೊಟ್ಟು ಮಾಡಿಸ್ತಿದ್ದೇವೆಲ್ಲ. ನಾವು ಏನು ತಕರಾರು ಎತ್ತೀವಿ? ಇದು ಕಸ್ತೂರಿ ರಂಗನ್ ವರದಿಯಿಂದ ತಂದು ಇನ್ನೊಂದೇನೋ ಪ್ರವಾಸೋದ್ಯಮಿಗೆ ಉತ್ತೇಜನ. ಏನು, ಹೈಯರ್ ಆಫೀಸರ್ ಹೆಂಡತಿ ಮಕ್ಕಳು ಬಂದು ಎಂಜಾಯ್ ಮಾಡಲಿಕ್ಕೆ, ವೇಶ್ಯಾವಟಿಗೆ ದಂಧೆ ಮಾಡಲಿಕ್ಕೆ ನಿಮಗೆ ಪ್ರವಾಸೋದ್ಯಮ ಉತ್ತೇಜನ. ಯಾಕೆ ಮತ್ತೆ ಪ್ರವಾಸೋದ್ಯಮ ಅಂದರೆ ಏನು ಅರ್ಥ? ಧಾರ್ಮಿಕ ಕ್ಷೇತ್ರವ? ಅಲ್ಲಿರುವಂಥ ನಾಗರಗಟ್ಟೆನ ಹೊಡೆದು ಬಿಸಾಡ್ತೀರೋ, ಅದು ಹೋಗ್ಬಿಟ್ಟು ಪರಿಸರ ನಾಶ. ಪ್ರವಾಸೋದ್ಯಮ ಅಂದರೆ ನೀನು ಎಂಜಾಯ್ ಮಾಡ್ಬೋದು, ಆಧ್ಯಾತ್ಮಿಕತೆ ಬೇಡ, ಭಾರತೀಯ ಸಂಸ್ಕೃತಿಯನ್ನು ಹೊರ ಹಾಕುವಂಥದ್ದು ಇನ್ನೊಂದು ಷಡ್ಯಂತರ. ಅದಕ್ಕೋಸ್ಕರ ನಾವು ಎಲ್ಲ ರೀತಿಯಲ್ಲಿ ಆಲೋಚನೆ ಮಾಡಬೇಕು. ನಾನು ಹೇಳ್ತಾ ಇರೋದೇನೆಂದರೆ, ನಾವು ಇದನ್ನೆಲ್ಲ ಆಲೋಚನೆ ಮಾಡಿ ಮುಂದಿಟ್ಟು ಇದರಲ್ಲಿ ಪಕ್ಷ ತರಬೇಡಿ, ಜಾತಿ ತರಬೇಡಿ. ಇದು ನಾವು ಒಂದು ಹಂತಕ್ಕೆ ಹೋರಾಟ ಮಾಡ್ತೇವೆ, ಮಾಡಿದ ಮೇಲೆ ನಾವು ನಿಲ್ಲಿಸ್ತೇವೆ. ಆಮೇಲೆ ನಿಮ್ಮ ಅವಾಂತರ ನಮ್ಮ ಹೊಂಡವನ್ನು ನಾವೇ ತೋಡಿಕೊಳ್ತೇವೆ. ಅದಕ್ಕೆ ನಿಮಗೆ ಕೆಲವರು ಹೇಳ್ತಾರೆ, ಅವರೆಲ್ಲ ಮಾರ್ಯಾರೆ 50 ಎಕರೆ 40 ಎಕರೆ ಸ್ವಾಧೀನ ಉಂಟು. ನಾನು ಇವತ್ತೂ ಫಾರೆಸ್ಟ್ ಇಲಾಖೆ ಚಾಲೆಂಜ್ ಆಗ್ತದೆ. ನನ್ನ ಹತ್ರ 1 ಇಂಚು ಸ್ವಾಧೀನ ರೆಕಾರ್ಡ್ ಅಲ್ಲದ ಭೂಮಿ ಇದ್ದರೆ ಎನಿ ಟೈಮ್ ರೆವಿನ್ಯೂ ಇಲಾಖೆ ಇರ್ಬೋದು, ಕಂದಾಯ ಇಲಾಖೆ, ಫಾರೆಸ್ಟ್ ಇಲಾಖೆ ತಗೊಳ್ಳಿ, ನಮ್ಮದು ಯಾವುದೇ ಅಭ್ಯಂತರ ಇಲ್ಲ. ಆದ್ದರಿಂದ ನಮ್ಮ ಹೋರಾಟ ಜನರ ಪರವಾಗಿ, ರೈತರ ಪರವಾಗಿ. ಮತ್ತೊಂದು, ತಹಸೀಲ್ದಾರ್ ಕಚೇರಿ, ಈ ಸಲ ತಹಸೀಲ್ದಾರ್ ಸರಿ ಹೇಳಬೇಕು. ನೀವು ಜಂಟಿ ಸರಿ ಆಗದೆ ನೀವು ಹಕ್ಕುಪತ್ರ ಕೊಟ್ಟು ಪುನಃ ಅದನ್ನು ಫಾರೆಸ್ಟಿಗೆ ಫ್ಲಾಟಿಂಗ್ ಕೊಡೋದು ಯಾಕೆ ಹಕ್ಕುಪತ್ರ ಕೊಡ್ತೀರಿ? ಲಂಚ ಕೊಟ್ಟ ತಕ್ಷಣ ಅದನ್ನು ನಾವು ಅವರ ಮೇಲೆ ಕೂಡ ಹೋರಾಟ ಆಗ. ಯಾಕಂದರೆ ಡಿ ಸಿ ಇವತ್ತು ಲಕ್ಷ ಕೋಟಿ ರೂಪಾಯಿ ದಕ್ಷಿಣ ಕನ್ನಡ ಮಾಮೂಲಾಗಿದೆ. ಇಲ್ಲದಿದ್ದರೆ ಇವರು ಕೊಟ್ಟಿರೋ ಹಕ್ಕುಪತ್ರ ಫೇಕ್ ಅಂತ ಆಗೋದಿದ್ದರೆ ಅದನ್ನು ಸರಿಪಡಿಸಿ ಕೊಡಬೇಕು. ಜಿಲ್ಲಾಧಿಕಾರಿ ಕೊಡಲಿ ನೋಡ. ಇವತ್ತು ಅರ್ಧ ಜನರಿಗೆ ಹೆದರಿಕೆ, ಏನು ಪೋಂಟೆಯನ್ನು 94C ಫೈಲ್ ಅವ, ಏನು ಪೋಂಟೆಯನ್ನು ಹಕ್ಕುಪತ್ರ ರದ್ದವ, ಅದಾಗಬಾರ್ದು. ಅದಕ್ಕೆ ತಾರ್ಕಿಕ ಅಂತೆ ನಾವು ಇಳಿದಿದ್ದೇವೆ. ಆದರೆ ದಯವಿಟ್ಟು ಇವತ್ತಿನ ಚರ್ಚೆಯಲ್ಲಿ ನಮಗೆ ಫಸ್ಟಿಗೆ ಈ ಎಲ್ಲ ಸಮಸ್ಯೆ ಇದೆ, ಇದಕ್ಕೆ ಹೇಗೆ ಪರಿಹಾರ ಮತ್ತು ನಮ್ಮ ಈ ನಿಲುವು ಒಂದು ನಿಮಗೆ ಗೊತ್ತಿರಲಿ, ಯಾವ ರೀತಿ ಹೋರಾಟ ಮಾಡ್ಬೋದು. ನಾನು ಒಂದು ಸಭೆಯಲ್ಲಿ ಮೊನ್ನೆ ಒಂದು ಪ್ರಶ್ನೆ ಮಾಡಿದರು, ಅವ್ರಿಗೆ ತುಂಬ ಇದು ಸಿಟ್ಟು ಬಂದು ನಮ್ಮ ಮೇಲೆ. ನಾವು ಗಡಿ ಗುರುತು ಈ ಎಂಕಲ್ ನಡೆ ಫಾರೆಸ್ಟ್ ಆನೆ ಬರೋಣ ಲೆಕ್ಕ ನಿಗ್ಲು ಈ ರುಣ್ ಮಲ್ಪಡು ಐಕ್ಯ ಹೋರಾಟ ಮಾಡ್ಬಿಡು, ಏನು ಐಕ್ಯ ಬರ್ತೇನೆ ಅಂತ ಹೇಳಿದರು. ಸ್ವಾಮಿ, ನಿಮಗೆ ಗೊತ್ತಿರಲಿ, ಆನೆ ಕಂದಕ ಅಲ್ಲಿ ದುಡ್ಡು ಮಾಡುವ ದಂಧೆ ಇದು, ಅಲ್ಲಿ ಮಾಡಿ. ನಾವು ಗ್ರಾಮೀಣ ಪ್ರದೇಶ, ಈಗ ನಿಮ್ಮ ಒಂದು ಅರಂತೋಡು ಅಥವಾ ದಿಡಪು ಎಲ್ಲಿಯಾರು ಒಂದು ಇರುವಂಥ ಪ್ಲೇಸ್, 10 ಮನೆಗೆ ಒಂದು ಬೈಲಿರ್ತದೆ. ಆ ಬೈಲಿಂದ ಇನ್ನೊಂದು ಬೈಲಿಗೆ ಹೋಗಬೇಕಿದ್ರೆ ಅರಣ್ಯದ ಮಧ್ಯೆ ಹೋಗಬೇಕು. ನಿಮಗೆ ಆನೆ ಕಂದಕ್ಕೆ ಎಷ್ಟು ಆನೆ ಸರಿಯಾಗಿ ಡಾಮರ್ ಕಾಡಲಿಕ್ಕೆ ಯೋಗ್ಯತೆ ನಮ್ಮ ಹತ್ರ ದುಡ್ಡಿಲ್ಲ ಅಂದರೆ, ಅಥವಾ ರಸ್ತೆ ಮಾಡಲಿಕ್ಕೆ ದುಡ್ಡಿಲ್ಲ, ಮನೆ ಕಟ್ಟಿಸ್ಕೊಡ್ಲಿಕ್ಕೆ ದುಡ್ಡಿಲ್ಲ, ಆರೋಗ್ಯ ವಿಮೆ ಕೊಡಲಿಕ್ಕೆ ದುಡ್ಡಿಲ್ಲ ಅಂದ ಸರ್ಕಾರಕ್ಕೆ, ಇನ್ನು ನೀವು ಅಲ್ಲಿ ಆನೆ ಕಂದಕ ಮಾಡಲಿಕ್ಕೆ ಸಾಧ್ಯವಾ? ಸುಮ್ಮನೆ ಸುಳ್ಳು ಭರವಸೆಯನ್ನು ಯಾಕೆ ನಾವು ಒಪ್ಪಿಕೊಳ್ತೇವೆ? ನಮ್ಗೆ ಅಷ್ಟು ನಾಲೆಜ್ ಇಲ್ವಾ? ಆದ್ದರಿಂದ ಒಂದೇ ಆನೆ ಕಂದಕ, ಒಂದೇ ಗಡಿ ಗುರುತು, ತಾಕತ್ತಿದ್ದರೆ ಅದನ್ನು ಮಾಡಿ, ಅದೇ ಹೋರಾಟ. ನೀವು ನಮ್ಮಿಂದ ದೂರ ಆದರೂ ನಮಗೆ ಬೇಜಾರಿಲ್ಲ. ನಮ್ಮ ನಿಲುವು ಸ್ಪಷ್ಟ ಇದೆ, ನಮಗೆ ಕಾನೂನು ಗೊತ್ತಿದೆ, ನಾವು ಇಷ್ಟು ವರ್ಷ ಸ್ಟಡಿ ಮಾಡಿದ್ದೇವೆ. ನಾವು ಪ್ರವಾಸ ಖರ್ಚಿಂದ 1 ರೂಪಾಯಿ ಯಾರೂ ನಾವು ತಗೊಂಡಿಲ್ಲ, ಗೊತ್ತಿರಲಿ. ಇಲ್ಲಿ ನನಗೆ ಹಿರಿಯರೊಬ್ಬರು ಬಂದು ನನಗೆ ಹಾಸ್ಯ ಅಲ್ಲ ತೋರಿಸಿದ್ದು ಹೇಳಿದ್ದುಂಟು, ನಿಮಗೆ ಬೇಕಾದ್ರೆ ತಗೊಳ್ಳಿ. ಇಲ್ಲ, ನಾವು ತಗೊಳ್ಳೋದಿಲ್ಲ, ಯಾಕೆಂದರೆ ಇದು ನಮ್ಮದು ಸೇವೆ. ದೊಡ್ಡ ಕಾರ್ಯಕ್ರಮ ಆದಾಗ ನಿಮ್ಮ ಸಂಗ್ರಹ ಮಾಡಿ, ಇಲ್ಲಿ ಪುಸ್ತಕದಲ್ಲಿ ಇರ್ತದೆ, ಮಾಡಿ ಅದು ಕಾರ್ಯಕ್ರಮ ಮುಗಿಸಿ ಅಲ್ಲಿಗೆ ಇದು ಮಾಡಿರ್ಬೋದು. ಆದರೆ ನಮಗೆ ಹಾಗೆ ಅಂತೇಳಿ ಎಲ್ಲಿಯೂ ನಾವು ಮಲೆನಾಡಿನ ಕಾರ್ಯಕರ್ತರು ಎಲ್ಲಿಯೂ ಕೂಡ ನಾವು ಪಕ್ಷೇತರ ಓಟಿಗೆ ನಿಲ್ಲುವುದಾ ಅಥವಾ ನಾವು ಚುನಾವಣೆ ಸ್ಪರ್ಧೆ ಮಾಡೋದು ಈ ಹೆಸರಲ್ಲಿ ಮಾಡಿಲ್ಲ. ನಮ್ಮಲ್ಲಿ ಎಲ್ಲರೂ ಇದ್ದಾರೆ, ಎಲ್ಲ ಪಕ್ಷದವರು ಇದ್ದಾರೆ. ಆದ್ದರಿಂದ ನಾವು ಇಲ್ಲಿ ಯಾವುದೇ ಈ ನಮ್ಮದು ಬೇರೆ ಉದ್ದೇಶ ಇಲ್ಲ. ನಮ್ಮದು ಉದ್ದೇಶ ರೈತರಿಗೆ ಮುಕ್ತಿ ಕೊಡೋದು ಮಾತ್ರ. ಆದ್ದರಿಂದ ನಾವೆಲ್ಲ ಪ್ರಮುಖರಿದ್ದೇವೆ. ಇಲ್ಲಿ ವೇದಿಕೆ ಹತ್ತಿರ ಕೂತವರು ಮಾತ್ರ ಅಂತಲ್ಲ, ನೀವೆಲ್ಲರೂ ಪ್ರಮುಖರಿದ್ದರೆ ನಿಮ್ಮ ನಿಲುವು ಮತ್ತು ಕಡಬ, ಬೆಳ್ತಂಗಡಿ, ಸುಳ್ಯ ಪ್ರತಿ ಹೋಬಳಿ ಮಟ್ಟದಲ್ಲಿ ನಾವೊಂದು ಸಮಿತಿ ಮಾಡಿ ಆ ಒಂದು ಮನವಿ ಪ್ರತಿ ಗ್ರಾಮ ಪಂಚಾಯತ್ ಎದುರಿಗೆ ನಾನು ಬರ್ತೇನೆ. ನಾನು ಅವತ್ತು ಹೋಗಿದ್ದೇನೆ, ಇಷ್ಟು ಸಲ ಇನ್ನೊಂದು ಕೊನೆಯ ಬಾರಿ ಒಂದು ಸಲ ಬರ್ತೇನೆ, ನಿಮ್ಮ ಎದುರಿಗೆ ಮನವಿ ಕೊಡೋದು.
ಆಮೇಲೆ ತಾಲೂಕು ಕಚೇರಿ ಎದುರು ಪ್ರತಿಭಟನೆ, ಆಮೇಲೆ ವಲಯ ಮಟ್ಟದಲ್ಲಿ ಪುನಃ ನಾವು ಸ್ವಲ್ಪ ಕಾನೂನಿನ ಚರ್ಚೆಗೆ ಬಿಡುವ. ಯಾಕಂದರೆ ಇಲ್ಲಿ ಇವರು ಎಲ್ಲರ ಡೋಂಗಿ ಮಾಡ್ತಾರೆ, ಅದರಲ್ಲಿ ಅದು ಇಲ್ಲ ಇದು ಇಲ್ಲ ಅಂತೇಳಿ ಕಾನೂನು ಚರ್ಚೆಗೆ ಬಿಟ್ಟು ಅಲ್ಲಿರುವಂಥ ಕೆಲವು ಅನಧಿಕೃತ ನೋಡಿ, ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಅನಧಿಕೃತ ಹಕ್ಕುಪತ್ರ ಇಷ್ಟು ಕೊಟ್ಟಿದ್ದಾರೆ ಅಂತ ಫಾರೆಸ್ಟ್ ಇಲಾಖೆ ಕೊಟ್ಟಿದ್ದಾರೆ. ಇವತ್ತು ನಾವು ಅದರಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ ಇವರು ಅನಧಿಕೃತ ಹಕ್ಕುಪತ್ರದಲ್ಲಿ. ಇದರಲ್ಲಿ ನಾಳೆ ಯಾವುದೇ ಒಬ್ಬ ವಕೀಲರಿದ್ದಾರೆ ಇಲ್ಲಿ ಕೇಳಿಬೇಕಾರೆ, ಯಾರಾದರೂ ಕೋರ್ಟಿಗೆ ಹೋದರೆ ಅವನ ಬಿಲ್ಡಿಂಗ್ ಡೆಮಾಲಿಷ್, ಅವ ಲಕ್ಷ ಲಕ್ಷ ಲಂಚ ಕೊಟ್ಟಿದ್ದು ಅಲ್ಲಂತ ಹೇಳಿ ನೋಡ, ತಾಕತ್ತಿದ್ರೆ ಅಲ್ಲ ಅಂತೇಳಿ. ಅದಕ್ಕೆ ಹೇಳ್ತಾ ಇರೋದು, ಅದಕ್ಕೆ ನಾವು ಬಾಕಿ ಪರಿಸರವಾದಿಗಳ ಥರ ನಾವಲ್ಲ, ನಾವು ಅಥವಾ ಬಾಕಿ ಹೋರಾಟಗಾರರಿಗೂ ನಮಗೂ ವ್ಯತ್ಯಾಸ ಇದೆ. ನಾವು ನಿಮಗೆ ಸಮಸ್ಯೆ ಆಗ್ತಿದ್ದೆ ಮಾರ್ಯಾರೆ ಅಂತ ಹೇಳ್ತಿರೋದು. ಯಾಕೆಂದರೆ ನೋಡಿ, ಇಲ್ಲಿ ಇಷ್ಟು ಚಂದದ ಆದೇಶಗಳನ್ನು ಇಟ್ಟುಕೊಂಡೇ ಹೋರಾಟ ಮಾಡಿರೋದು. ನೋಡಿ, ಇಲ್ಲಿ ಸರಿಯಾದ ಗಡಿ ಗುರುತು ಇಲ್ಲದೆ ಇಲ್ಲಿ 8 ಜನರ ಇದು ಹಕ್ಕುಪತ್ರ ರದ್ದತಿಗೆ ಆರ್ಡರ್ ಆಗಿರೋದು. ಹಾಗೆ ಎಲ್ಲ ವಿವರವನ್ನು ನಾವು ಇಟ್ಟುಕೊಂಡೇ ಇದು ಮಾಡಿದ್ವಿ. ನೋಡಿ, ನಮ್ಮದು ಏನಂದರೆ ಕ್ಯಾಬಿನೆಟಲ್ಲಿ ಯಾಕೆ ಹೇಳ್ತಿದ್ದೇನೆ ಅಂದರೆ, ಈಗ ಅವರು DV ಸದಾನಗೌಡರು ಉಲ್ಲೇಖ ಮಾಡಿದ್ರು, ನಾವು ಧರ್ಮಕ್ಕೆ ಉಲ್ಲೇಖ ಮಾಡ್ತಿಲ್ಲ ಯಾವುದೇ ರಾಜಕೀಯ ಪ್ರಮುಖರದ್ದು. ಇಲ್ಲಿ ಮನಗಂಡು ಈ ರೈತರಿಗೆ ಸಮಸ್ಯೆ ಆಗ್ತದೆ ಅಂತೇಳಿ ತನ್ನದೇ ಮುಖ್ಯಮಂತ್ರಿಯಾದ ಯಡಿಯೂರಪ್ಪರ ಸಿಗ್ನೇಚರ್ ಮಾಡಿ ಕ್ಯಾಬಿನೆಟಲ್ಲಿ ಇಟ್ಟದ್ದನ್ನು ಇವರು ಪುನಃ ಅದನ್ನು ತಂದು ಇದನ್ನಲ್ಲಿ ತೋರಿಸಿ ರದ್ದತಿ ಮಾಡಿ ಮಲೆನಾಡು ಜನಹಿತ ರಕ್ಷಣಾ ವೇದಿಕೆಗೆ ನಮಗೆ ಅವರು ಇದು ಆದೇಶ ಕಾಪಿ ಕೊಟ್ಟಿದ್ದಾರೆ. ಆದ್ದರಿಂದ ನಾಳೆ ಎಲ್ಲವನ್ನು ಕ್ಯಾಬಿನೆಟಲ್ಲಿ ಮಾಡುವ ತಾಕತ್ತಿದೆ. ಇದೇನು ಬ್ರಹ್ಮ ದೇವರ ಮೇಲಿಂದ ಇಷ್ಟು ಮಾಡಿದಲ್ಲ, ಇದು ಮಾಡಿದ್ದು ಕಾನೂನಲ್ಲಿ ರೈತರಿಗೆ ಬೇಕಾದ ವ್ಯವಸ್ಥೆ ಇದೆ. ಮತ್ತು ಇದನ್ನು ನೋಡಿ, ನಮಗೆ ಇನ್ನೊಂದು ಗೊತ್ತಿರಬೇಕು, ಇವತ್ತು ಇವರು IAS ಆಫೀಸರ್ ಒಪ್ಪಿಕೊಳ್ಳೋದಿಲ್ಲ. ಯಾಕೆಂದರೆ ಈ ಲೆಕ್ಕ ಹೋದರೆ ಅವರು ಸಸ್ಪೆಂಡ್ ಆಗಲೇಬೇಕು. ಯಾಕೆಂದರೆ ಜನವಸತಿ ಎಲ್ಲ ಪ್ರದೇಶ ಬಿಟ್ಟು ನೀವು ಹಕ್ಕುಪತ್ರ ಕೊಡಿ ಅಥವಾ ಅರಣ್ಯಕ್ಕೆ ಸೇರಿಸಿದ ಆದೇಶ ಇರುವಾಗ ಇವರು ಏಕಕಾಲದಲ್ಲಿ ಸರ್ವೆ ನಂಬರ್ ಸೇರಿಸಿದ್ದೀರಲ್ಲ, ತಪ್ಪು ಯಾರ್ದಲ್ಲಿ? ಅಲ್ಲಿ MLA ಇದೆಲ್ಲ ಜನಪ್ರತಿನಿಧಿಗಳಲ್ಲ, ಯಾರ್ದು? IAS ಅಥವಾ VA ಅಥವಾ ಸರ್ವೇರ್ ಇವನು ಸಸ್ಪೆಂಡ್ ಆಗಲೇಬೇಕಲ್ಲ. ಇದಕ್ಕೆ ರಿಟರ್ನ್ ಹೊಡೆದ್ರೆ ಈ ಭಯದಿಂದ ನಮ್ಮ ಈ ರಾಜಕಾರಣಿಗಳನ್ನು ಮಂಗ ಮಾಡಿವ್ರೆ ಸರ್ ಅಂಚ ಫಾರೆಸ್ಟ್ ಆ್ಯಕ್ಟ್. ಈಗ ನೋಡಿ, ಯುದ್ಧ ಆಗ್ತಾ ಇದೆ ಅಲ್ಲ, ಯಾಕೆ ಇವರು ಪರಿಸರವಾದಿಗಳು ಮುಚ್ಚಿಕೊಂಡಿದ್ದಾರೆ? ಅಲ್ಲಿ ಬಾಂಬು ಹಾಕೋದು ಒಳ್ಳೆಯದಾ? ಅಥವಾ ಇವತ್ತು ಅಮೇರಿಕ ಚೀನಾದಂಥವ್ರು ಬೇರೆ ಬೇರೆ ಟೆಕ್ನಾಲಜಿಯನ್ನು ಬಿಡ್ತಾ ಇದ್ದಾರೆ, ಅದರಿಂದ ಎಷ್ಟು ಪರಿಸರಕ್ಕೆ ಮಾರಕವಾಗ್ತದೆ, ಅದರ ಬಗ್ಗೆ ಮಾತಾಡೋದಿಲ್ಲ ಯಾಕೆ? ಆದ್ದರಿಂದ ಇದೊಂದು ನಮ್ಮನ್ನು ಹಿಡಿತಕ್ಕೆ ಇಟ್ಕೊಳ್ಳುವ ಒಂದು ಅಜೆಂಡಾ. ಅದಕ್ಕೆ ಇದರಲ್ಲಿ IAS ಆಫೀಸರ್ಸ್ ಕೂಡ ನಮ್ಮ ಇದರ ಹಿಂದೆ ಇದ್ದಾರೆ. ಅದಕ್ಕೆ ಅವರ ತಪ್ಪನ್ನು ನುಣುಚಿಕೊಳ್ಳಿಕ್ಕೆ ನಮ್ಮ ಮೇಲೆ ಹೇರುತ್ತಿರುವ ಈ ಡೋಂಗಿ ಪರಿಸರವಾದಿಗಳ ಮುಖಾಂತರ ಹೇರುತ್ತಿರುವ ಪ್ರಯತ್ನ, ಅದನ್ನು ನಾವು ತಡಿಬೇಕು. ನಾವು ನಿಜವಾದ ಪರಿಸರವಾದಿಗಳಾಗಬೇಕು. ಸಾವಯವ ಕೃಷಿಯ ಜೊತೆಗೆ ನಾವು ಪ್ರಕೃತಿ ಪೂರಕವಾದ ವ್ಯವಸ್ಥೆಯಲ್ಲಿ ಬದುಕಲಿಕ್ಕೆ ನಮ್ಮ ಈ ಹೋರಾಟಕ್ಕೆ ರೂಪುರೇಷೆ ಮಾಡೋಣ ಅಂತ ಹೇಳ್ತಾ, ಇವತ್ತು ನಿಮ್ಮದೇ ಅಭಿಪ್ರಾಯ ನೀವು ಕೊಡಬೇಕು. ನಾವು ಅದಕ್ಕೆ ಬದ್ಧರಿದ್ದೇವೆ. ನಮ್ಮದು ನಾವು ಈಗ ರೂಟ್ ಹಾಕಿದ್ದೇವೆ, ಆ ಲೆವೆಲಲ್ಲಿ ಹೋಗ್ತೇವೆ. ಪರ್ಮನೆಂಟ್ ಈಗ ನೀವು 15ರೊಳಗೆ ನಾವು ಇದು ಕೊಡುವ, ಯಾವುದು ಮನವಿ ಕೊಟ್ಟು ತಾಲೂಕು ಪಂಚಾಯತ್ ಎದುರು ಪ್ರತಿಭಟಿಸಿ ಅದು ಅಲ್ಲಿ ಇದಕ್ಕೆ ಅದು ಟ್ಯಾಲಿ ಬರ್ತದೆ. ಮತ್ತೆ ನಮ್ಮ ಹೋರಾಟ ಕಂಟಿನ್ಯೂ ಇರಬೇಕು. ತಕ್ಷಣ ನೋಡಿ, ನನಗೆ ಒಂದೇನಂದರೆ 5,000 1,000 ದಿವಸ ನೋಡಿರ್ಬೋದು, ನೀವು ಬಂದಿದ್ದೀರಿ ಎಲ್ಲ ಬರ್ತಾರೆ ಸಂಖ್ಯೆ ಹೋರಾಟಕ್ಕೆ ಒಂದು ದಿವಸ. ಅಲ್ಲಿ ರಸ್ತೆ ತಡೆ ಅದು ತಡೆ ಎಲ್ಲ ಮಾಡಿ ಭೂತ ಕಟ್ಟಿದ ಗಗ್ಗರ ಭಯಂಕರ ಸ್ಪೀಡಲ್ಲಿ ನಾವು ಬಂದಾಗ ಬರ್ತಾರೆ. ಆಮೇಲೆ ಅವ್ರದ್ದು ಸುದ್ದಿಯೇ ಇಲ್ಲ. ಆಮೇಲೆ ಅವರು ನೀವು ಕರೆದ್ರು ಬರೋದಿಲ್ಲ. ಅವರೊಂದು ಆಧಾರ್ ಕಾರ್ಡ್ ಮಾಡಿಕೊಡಿ, ಕಾನೂನಲ್ಲಿ ಒಂದು ಕೇಸ್ ಆಗ್ತದಲ್ಲ, ಆಗ ಒಂದು ಆಧಾರ್ ಕಾರ್ಡ್ ಕೊಡಿ, ನಾನು ಅವರ ಮನೆಗೆ ಹೋಗಿ ತಗೊಂಡು ಬರಬೇಕು. ಅಲ್ಲಿ ನಾನು ಮುಂದೆ ಅಂತ ಹೇಳಿ ಹೋಗ್ತಾರೆ. ಅದಕ್ಕೆ ಸರ್ ದಯವಿಟ್ಟು ಆ ನಂತರ ಗಡಿ ಗುರುತಿಗೆ ನಮ್ಮದು ಈ ಸಲ ಗಡಿ ಗುರುತು ಮಾಡಬೇಕು. ಪಶ್ಚಿಮ ಘಟ್ಟಗೂ ಇದು ಆಗ ಆಣೆಕಂದ ಕಣ್ಣೀರು ಈ ಒಂದೇ ಪಾಯಿಂಟನ್ನು ಇಟ್ಕೊಂಡು ಹೋರಾಟ. ಅದಕ್ಕೋಸ್ಕರ 30ರ ನಂತರದ ಹೋರಾಟದ ನಮ್ಮ ಉದ್ದೇಶ ಅದಕ್ಕೆ ಇದೇ ರೀತಿ. ಯಾಕೆ ನಿಮಗೆ ಅಕ್ರಮ ಸಕ್ರಮದ್ದು ಫೈಲ್ ರೆಡಿ ಆಗ್ತದೆ. ಆಮೇಲೆ ನಾನು ಹೇಳ್ತೇನೆ, ಮರಳಿಗೋಸ್ಕರ ನಿಮಗೆ ಸಡ್ಡಿಲ್ಲ ಅಂದರೆ ಎಲ್ಲ ಊರೆಲ್ಲ ಮಾರಲಿಕ್ಕೆ ಅಂತಲ್ಲ, ಅದು ಮತ್ತು ನಿಮಗೆ ಅರಣ್ಯದ ತೊಂದರೆ ಆಗೋದಿಲ್ಲ, ಮನೆ ಕಳ್ಳಿಗೆ ತೊಂದರೆ ಆಗದಾಗೆ ಈ ರೀತಿಯ ಮೂಲಭೂತ ಸೌಕರ್ಯಗಳ ಬಗ್ಗೆ ನಾವು ಗಟ್ಟಿಯಾಗಿ ಹೋರಾಟ ಮಾಡಲಿಕ್ಕಿದ್ದೇವೆ. ಈ ಗ್ರಾಮ ಮಟ್ಟದಲ್ಲಿ ಮಾಡುವಂತ ಒಂದು ಪ್ರತಿಭಟನೆ. ಹೌದು ಕಳೆದ 14 ಕೂಡ ನಾವು ಹೌದು ಹೌದು ಈ ಅಷ್ಟೇ ನಮ್ಮ ಸಭೆಗೆ ನೀವು ಬರಲೇಬೇಕು. ಊರಿನವರೆಲ್ಲ ಸೇರಿಸಿ ಪಂಚಾಯತ್ ಮಟ್ಟದಲ್ಲಿ ಮಾಡುವಂತ ನಿರ್ಣಯ ಸಭೆ ಪಂಚಾಯತ್ ಮಟ್ಟಕ್ಕೆ ಸಂಚಾಲಕರು ಬರಲೇಬೇಕು. 30 ನಂತರ ಆಗಸ್ಟ್ 30 ನಂತರ ಸೆಪ್ಟೆಂಬರ್ ಅಲ್ಲಿ ನೀವು ಯಾವಾಗ ಬರ್ತೀರಿ ಅವತ್ತು ನಾವು ಸಿದ್ಧರಿದ್ದೇವೆ. ಸರಿ, ಚೌತಿ ಒಂದು 2-3 ದಿವಸ. ಓಕೆ ಸರಿ. ಚೌತಿ ಕುತ್ಕೊಳ್ಳಿ. ನಿಮಗೆ ವೇಣೂರು ಇಲ್ಲ ದಿಡುಪೆ ಅಧ್ಯಕ್ಷರು ಯಾರು ಹೇಳಿ?
ಅವತ್ತು ಒಂದು 2 ವರ್ಷದ ಹಿಂದೆ ಪಂಚಾಯತ್ ಅಧ್ಯಕ್ಷರಾಗಿದ್ದ ದಿನೇಶ್ ಗೌಡ ಆಗಿದ್ರು. ತಿಂದರೆ ನೀವು ಬದುಕಬಹುದು, ಕೆಲಸ ಮಾಡ್ಬೋದು, ಕೂಲಿ ಕೆಲಸ. ಅರಣ್ಯ ಇಲಾಖೆ ಅವರನ್ನು ಪೆಟ್ಟು ತಿಂದವರು ಹಿಸ್ಟ್ರಿಯಲ್ಲಿ ನಾನು ಕಂಡಾಗೆ ಕೂಲಿ ಕೆಲಸ ಮಾಡಿದ್ದು ಹಿಸ್ಟ್ರಿ ಇಲ್ಲ, ಸಾಧ್ಯವೇ ಇಲ್ಲ. ಸತ್ತಿದ್ದಾರೆ, ಹೌದು, ಸತ್ತದ್ದು ಉಂಟು, ಗೊತ್ತಿರಲಿ. 3 ಕೊಲೆ ಆಯ್ತು. ಹಾಗೆ ದೇಶ ದ್ರೋಹಿ ಅಂತ ನಾನು ಹೇಳೋದಿಲ್ಲ, ಏನೋ ಒಂದು ಮಿಸ್ಗೈಡ್ ಆಗ್ತಾ ಉಂಟು. ಅದಕ್ಕೆ ನಾವು ಅವರ ಒಂದು ಸಂಬಂಧಿಕ ಇದ್ದರೂ ನಂಬಬೇಡಿ ದಯವಿಟ್ಟು, ಅಷ್ಟು ಡೇಂಜರ್ ಝೋನಲ್ಲಿ ಇದ್ದಾರೆ. ಯಾಕಂದರೆ ನಾವು ಈಗ ಹೇಳ್ತೇವಲ್ಲ, ಅವರಿಗೆ ನೋಡಿ, ಈಗ ಪೊಲೀಸ್ ಇಲಾಖೆ ಅಷ್ಟು ದೊಡ್ಡ ಅಪರಾಧಿಯನ್ನು ಇಟ್ಕೊಂಡ್ರೆ ಅವ್ರು ಮರು ದಿವಸ ಏನೋ ಒಂದು ಅವ್ರಿಗೇನೋ ಸಿಸ್ಟಮ್ ಇದೆ, ಎಲ್ಲಿ ಹೊಡಿಬೇಕು, ಹೇಗೆ ಹೊಡಿಬೇಕು. ಇವರಿಗೆ ಅದಿಲ್ಲ, ಇವರಿಗೆ ನಮ್ಮ ಪ್ರಜೆ ಅಂತ ಇಲ್ಲವೇ ಇಲ್ಲ. ಪೊಲೀಸ್ ಇಲಾಖೆಯವರು ಮಾಡಿದ್ರು ತಪ್ಪಲ್ಲ, ಯಾಕಂದರೆ ಇವನು ಅಷ್ಟು ವಿರೋಧ ಮಾಡಿರ್ತಾನೆ ವ್ಯವಸ್ಥೆಗೆ. ವ್ಯವಸ್ಥೆಗೆ ಅಂತ ವಿರೋಧ ಮಾಡೋದು, ಒಬ್ಬ ಬೇಟೆ ಆಡೋದು. ಹಾಗಿದ್ರೆ ಇವರು ಒಡೆಯರಿದ್ದಾರೆ ನಮ್ಮ ರಾಜ್ಯ ಮನೆತನದ, ಅವರೆಲ್ಲ ಅರೆಸ್ಟ್ ಮಾಡಿ ಅವ್ರ ಹಿಸ್ಟ್ರಿಯಲ್ಲಿ ಉಂಟು, ಇಂಥ ಒಡೆಯರು ಇಂಥ ಬೇಟೆಗೆ ಹೋದ್ರು ಅಂತ. ಯಾಕೆ ತಾಕತ್ತುಂಟ ನಿಮಗೆ ಪರಿಸರವಾದಿಗಳಿಗೆ? ಅಲ್ಲ, ಹೇಳಿದ್ದು ರಾಜಾರಾಮ್ ಫ್ಯಾಮಿಲಿ ಹಿಸ್ಟ್ರಿಯನ್ನು ನೋಡಿದ್ದೀರಿ ನೀವು, ಇಂಥ ಬೇಟೆಗೆ ಹೋದ ಸಂದರ್ಭ. ಯಾಕೆ ನೀವು ಅರೆಸ್ಟ್ ಮಾಡಲಿಕ್ಕೆ ಹೋಗೋದಿಲ್ಲ, ಅವರ ಬಗ್ಗೆ ಬೇರೆ ಬರೀಲಿಕ್ಕೆ ಹೋಗೋದಿಲ್ಲ? ಅವರು ತಪ್ಪು ಮಾಹಿತಿ ಕೊಟ್ಟರಲ್ಲ ಅವರೆಲ್ಲ. ಹಾಗೆ ಅದಕ್ಕೆ ಹೇಳೋದು, ಫಾರೆಸ್ಟ್ ಇಲಾಖೆ ತುಂಬ ಡೇಂಜರ್ ಇದೆ. ನಾನು ಹೇಳೋದು, ನಾವು ಅಷ್ಟು ಕಠೋರ ಯಾಕೆ ಆಗಬೇಕು? ಅದಕ್ಕೆ ನೀವು ರೈತರಿಗೆ ಫಾರೆಸ್ಟ್ ಇಲಾಖೆ ರಿಲೇಟೆಡ್ ಇರುವುದರಿಂದ ಸ್ವಲ್ಪ ಜಾಗೃತರಿ ಇರಬೇಕು. ಅದಕ್ಕೆ ಪಕ್ಕದ ಗ್ರಾಮ ಈಗ ನೋಡಿ, ಇದು ಎಂತ ಆಲೆಟ್ಟಿ ಅಲ್ಲ, ನಮ್ಮ ಕೊಳ್ಚಾರ್ ಅಲ್ಲ, ನೋಡಿ ಐವರ್ನಾಡು ಗೊತ್ತಲ್ಲ, ಐವರ್ನಾಡಿಯಲ್ಲಿ ಪಶ್ಚಿಮ ಘಟ್ಟ ಬೇರೆ, ಐವರ್ನಾಡು ದೂರದಲ್ಲಿದೆ ಅಲ್ಲ. ಇವತ್ತು ಅಲ್ಲಿ ಎಷ್ಟು ಪ್ರಾಣಿ ದಾಳಿ ಉಂಟು. 2 ಹಕ್ಕುಪತ್ರ ರದ್ದಿಗೆ ಆರ್ಡರ್ ಆದ್ದು ಉಂಟು ನನ್ನ ಹತ್ರ, ತುಂಬ ಹಕ್ಕುಪತ್ರ ಇದೆ. ಐವರ್ನಾಡಿಯಲ್ಲಿ ಪಶ್ಚಿಮ ಘಟ್ಟ ಎಷ್ಟು ಅದೇ ಆನೆದಾಳಿ ಉಂಟು ಅಲ್ಲಿ ಪಶ್ಚಿಮ ಘಟ್ಟ. ಐವರ್ನಾಡಿಯಲ್ಲಿ ಇದು ಪಶ್ಚಿಮ ಘಟ್ಟೆಯಲ್ಲಿ ಅಲ್ಲಿ ಕೂಡ ಹಕ್ಕುಪತ್ರ ರದ್ದತಿಗೆ ಆರ್ಡರ್ ಮಾಡಿದ್ದಾರೆ. ಆಗಿರುವಾಗ ಪುತ್ತೂರು ಪೇಟೆ ಹತ್ತಿರದ್ದು ಉಂಟು, ಕಾನೂರು ಇದೆ. ನಿಮಗೆ ದಕ್ಷಿಣ ಕನ್ನಡ 75% ಹೋಗ್ತದೆ ಇದರಲ್ಲಿ, ಏನು ಹಾಗೆ 75% ಹೋಗ್ತದೆ. ಹಾಗೆ ಬಾಧಿತ ಗ್ರಾಮ ಎಂಕಲ ಸೌಖ್ಯ ಅಂತ ನೀವು ದಯವಿಟ್ಟು, ಅಲ್ಲ ತೊಂದರೆ ಇಲ್ಲ, ಒಬ್ಬ ಹೋದ ಮೇಲೆ ಅಷ್ಟು. ಈಗ ಅಪ್ಪ ಸತ್ತ ಮೇಲೆ ಅಲ್ಲ ಮಗ ಸಾಲ ಮಧ್ಯದಲ್ಲಿ ಹೋಗ್ಬೋದು, ಅದು ವಿಷಯ ಬೇರೆ. ಸಿಸ್ಟಮ್ ಹಾಗೇನೆ ಅದು ಅಂತ. ಇದು ಸಹ ಪಕ್ಕದ ಗ್ರಾಮ ಹೋದ ಮೇಲೆ ನೆಕ್ಸ್ಟ್ ಗ್ರಾಮ ನಮ್ಮದೇ. ಇನ್ನು ನೋಡಿ, ನನಗೆ ಇತ್ತೀಚೆಗೆ ಕುಂದಾಪುರ ಸೈಡ್ ಹೋದಾಗ ಹೇಳಿದರು, ಆ ಹೈಕೋರ್ಟ್ ಇದೆ ಅಲ್ಲ ಅಲ್ಲಿ, ಅದನ್ನು ಇದು ಡೆಮಾಲಿಷ್ ಮಾಡಿದರು ಧೈರ್ಯದಲ್ಲಿ, ನಮ್ಮದೆಲ್ಲ ಅಂತೇಳಿ. ಸರ್ಕಾರ ಉಂಟು, ಅಧಿಕಾರಿಗಳು, ಹೈಕೋರ್ಟ್ ಬೇರೆ. ಡೆಮಾಲಿಷ್ ಆದಾಗ ಒಬ್ಬ ಪರಿಸರವಾದಿ ಬರದ, ಅದು ಅರಣ್ಯದಲ್ಲಿ ಉಂಟು ಅಂತ. ಆಮೇಲೆ ನೀವು ಈಗಿನ MP ಇದ್ದಾರೆ ಅಲ್ಲಿ, ಕೇಳಿ ಅವ್ರದ್ದು, ಅವನ ಮನೆಗೆ ಹೋಗಿ ಕಾಲು ಹಿಡಿದು, ದುಡ್ಡು ಕೊಟ್ಟಿದ್ದಾರೆ ಗೊತ್ತಿಲ್ಲ, ಕಾಲು ಹಿಡಿದು ಅದನ್ನು ರಿಟರ್ನ್ ತೆಕ್ಕೊಂಡು ಕಟ್ಟಡ ಕಟ್ಟಿದ್ರು. ಇನ್ನೂ ಬೇಕಾದ್ರೆ ಅದನ್ನು ಅಬ್ಜೆಕ್ಷನ್ ಹಾಕ್ಬೋದು. ನನಗೆ ಇನ್ನೊಂದು ಐತೂರು ಪಂಚಾಯತ್ ಇರ್ಬೋದು, ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಕೂಡ ಅದರಲ್ಲಿ ಇರೋದು ಅಂತ ಒಂದು ಮಾಹಿತಿ ಗೊತ್ತಿಲ್ಲ, ನೋಡಿ ಬೇಕಾದ್ರೆ ಕಾನೂನಲ್ಲಿ ಹೇಗೆ ಉಂಟು ಅಂತ ನನಗೆ ಐಡಿಯಾ ಇಲ್ಲ. ಅದೇ ಎಷ್ಟೋ ಕೇಂದ್ರಗಳು, ಶ್ರದ್ಧಾ ಕೇಂದ್ರಗಳು 38 ಆರ್ಡರ್ ಆಗಿದೆ, ಮುಖ್ಯ ದೇವಸ್ಥಾನಗಳು ಡೆಮಾಲಿಷಿಗೆ. ನಾವು ಭಯಂಕರ ಬ್ರಹ್ಮಕಲಶ ಮಾಡ್ತೇವೆ. ಇದರ ಬಗ್ಗೆ ಹೇಳೋದು, ಯಾವುದೋ ಮಾಡಬೇಕು, ನಾವು ಹಿನ್ನೆಲೆ ಬೇಕು. ಈಗ ನಾನೀಗ ಹೋರಾಟ ಮಾಡೋದು, ನನ್ನ ಕಾನ್ಸೆಪ್ಟ್ ಏನಂದರೆ, ಈಗ ನೀವು ಬದುಕಿಂತಲ್ಲ, ಮುಂದಿನ ಪೂರ್ವಜರಿಗೆ ಟ್ಯಾಕ್ಸ್ ನಾವು ನಮ್ಮ ಸರ್ಕಾರ ವ್ಯವಸ್ಥೆ ಮಣ್ಣು ತಿಂದು ಹೋದರೂ ನಾವು ಸ್ವಾಭಿಮಾನ ಬದುಕು ಕಾಣೋದು ರೈತನಿಗೆ ಮಾತ್ರ. ಇಂಥ ಅಮೂಲ್ಯವಾದ ಬದುಕನ್ನು ನಾವು ಕೊಲೆ ಮಾಡೋದು, ಶಮನ ಮಾಡೋದು ಬೇಡ ಅಂತೇಳಿ ಹೋರಾಟ ಅಷ್ಟೇ. ಅದಕ್ಕೆ ಹೇಳ್ತಾ ಇರೋದು, ಪಕ್ಕದ ಗ್ರಾಮದವರಿಗೂ ಕೂಡ ಮುಂದಿನ ಕೋವಿ ಲೈಸೆನ್ಸ್ 1.5 ಲಕ್ಷ ತನಕ ಹೋಗಿದೆ ಈಗ ಲಂಚ. ಇನ್ನೊಂದು 10 ದಿವಸ ಮನೆಯಲ್ಲಿ ಉಂಟ ಪುಣ್ಯಕ್ಕೆ ನಮಗೆ ಚುನಾವಣೆ ಆಗಾಗ ಬರ್ತದೆ, 10 ದಿವಸ ಮನೆಯಲ್ಲಿ 10 ದಿವಸ ಒಳಗೆ ಸರ್. ಹಾಗೆ ಹೇಳಿ, ಅಭಿಪ್ರಾಯ ಇದ್ದರೆ ಹೇಳಿ, ನಿಮ್ಮ ಅನುಭವಗಳನ್ನು ಹೇಳ್ಬೋದು. ಯಾಕಂದರೆ ನಾವು ಒನ್ ಸೈಡ್ ಆಗಬಾರ್ದು ದಯವಿಟ್ಟು. ಅಲ್ಲಿ ಕಟ್ಟಡ 4,000 ಸ್ಕ್ವೇರ್ ಫೀಟ್ ಅಂತ ಹೇಳ್ತಾರೆ. ಅದನ್ನು ನಾನು ಕುಲಕರ್ಷಿ ವಿಮರ್ಶೆ ಮಾಡಿದ್ದೆ. ಮಾಡುವಾಗ ಮಾಡಿನ ನೀರು ಬಿಡ್ತದಲ್ಲ, ಅದು ಸೇರ್ತದೆ. ಅದರ ಜೊತೆಗೆ ಸಣ್ಣ ಕಾಂಪೌಂಡ್ ಮಾಡಿ ಅದು ಸೇರ್ತದೆ. ಆದ್ರೆ 4,000 ಅಂದ್ರೆ ಬರೀ ಕಟ್ಟಡ ಅಲ್ಲ, ಕಟ್ಟಡ ಮಾಡಿನ ನೀರು ಬೀಳುದು ಎಲ್ಲಿಗೆ? ಕಾಂಪೌಂಡ್ ಅಲ್ಲ, ಈಚೆ 4 ಬಿಟ್ಟು ಆಚೆ 4 ಬಿಟ್ಟು ಬೇಕಾದ್ರೆ 2 ಬಿಟ್ಟು ಕಾಂಪೌಂಡ್. ಹಾಗೆ ಎಷ್ಟಾಯ್ತು? ಅದು 10 ಸೆನ್ಸ್ 86 ಇದು ಬರ್ತದೆ. ನೀವು 4,000 ಇದು ಮಾಡಿದ್ರಿ. ನಾನು ಇದನ್ನು ತಿಳ್ಕೊಂಡಿರ್ಲಿಲ್ಲ, ನಾನು ಸಹ ಹೇಳ್ತಿದ್ದದ್ದು ನೋಡಿ. ನನಗೆ ಅದಕ್ಕೆ ನೀವು ಹೇಳಿ ಅದಕ್ಕೆ ಹೋಗುವಾಗ ಒಂದು ರೋಡ್ ಬೇಡವಾ?
ಬೇಕು. ಮತ್ತೆ ಹೆಲಿಕಾಪ್ಟರ್ ಇಳಿಲಿಕ್ಕೆ ಆಗ್ತದೆ. ಇದು ಈಗ ನಮ್ಮದೆಲ್ಲ ಸಮಸ್ಯೆ ಇರೋದು. ಮತ್ತೆ ಹೂಮಲೆಗೆ ಆನೆ ಬಂದದ್ದು ನಮ್ಮಲ್ಲ, ತಾತ ಮುತ್ತಾತ ಕಾಲಲ್ಲೇ ಕೇಳಲಿಲ್ಲ. ಹೂಮಲೆ ಬಗ್ಗೆ ಆನೆ ಉಂಟು ಅಂತೇಳಿ ನಮ್ಮಲ್ಲಿಗೆ ಈಗ ಕಾಟಿಗಳು ಬರಲಿಕ್ಕೆ ಶುರುವಾದ ಒಂದು 7-8 ವರ್ಷದಿಂದ. ಯಾಕೆ ಒಂದು ಕಾಟಿ ಇಲ್ಲ, ಜಿಂಕೆ ಇಲ್ಲ, ಕಡವಿತ್ತು ಗುಂಡಿಡ್ತಿದ್ರೆ ಇದು ಮಾಡ್ತಿದ್ರೆ ಎಲ್ಲ ಮಾಡ್ತಿದ್ರು, ಕಾಡಂತೆಲ್ಲ ಇತ್ತು. ನವಿಲುಗಳು ಸಾಧಾರಣ 2001 ನಮ್ಮಲ್ಲಿಗೆ ನವಿಲು ಬರಲಿಕ್ಕೆ ಶುರುವಾಗ್ತದೆ. ಆಮೇಲೆ ಈಗ ಸಿಕ್ಕಲ್ಲಿ ನವಿಲುಗಳು ಮತ್ತೆ ಮಂಗಂತೇಳಿ ಪ್ರಯೋಜನ ಇಲ್ಲ. ಅದು ಪಾಪ ಕೆಲವರಿಗೆಲ್ಲ ಮತ್ತೆ ಎರಡು ಸಣ್ಣ ವಿಷಯ, ಆ ಪೂರ್ಲಿ ಹಕ್ಕಿ ಅಂತ ಹೇಳಿ ನಮ್ಮಲ್ಲಿ ಸಣ್ಣದ ಹಕ್ಕಿ, ಅದು ಸತ್ತದ್ದು ಹೇಗೆ ಅಂತ ಹೇಳಿದ್ರೆ ನಾವು ಎಲ್ಲ ಆಹಾರಕ್ಕೆ ವಿಷ ಹಾಕ್ತೇವೆ, ಅದನ್ನು ಗುಡಿಸಿ ಅಂಗಡಿಯವರು ಹೊರಗೆ ಹಾಕ್ತಾರೆ, ಅದನ್ನು ತಿಂದು ಸಾಯುತ್ತೇವೆ ನಿಜವಾಗಿ. ಈಗ ನನ್ನ ಒಂದು ಅಂದಾಜಿ ಹಾಗೆ ಅಂಗಡಿಯಲ್ಲೆಲ್ಲ ಇರ್ತದಲ್ಲ, ಅದಕ್ಕೆ ಗಮನಿಸೋಣಗೆ ಬರೋದಕ್ಕೆಲ್ಲ ಹಾಕ್ತಾರೆ. ಅದರಿಂದಾಗಿ ಅದು ಅಂತ ನನ್ನ ಒಂದು ಇದು ಗೆಸ್ಸಿಂಗ್ ಅಷ್ಟೇ. ಅದಕ್ಕೆ ನನ್ನ ಸಾಕ್ಷಿ ಪುರಾವೆ ಎಂಥದ್ದಿಲ್ಲ, ಹೆಚ್ಚಿನ ವರ್ಷ ಹಾಗೆ. ನನಗೆ ಇವರು ಗೆಸ್ಸಿಂಗ್ ಅಂತ ಹೇಳಿದ್ರು, ಪರಿಸರ ಪರ ಪ್ರಾಜೆಕ್ಟ್ ಮಾಡುವಾಗ ಅದನ್ನೇ ಮಾಡುದು ಸರ್, ಅದು ಗೆಸ್ಸಿಂಗ್ ಅಲ್ಲೇ ಮಾಡುದು. ಏನು ನೋಡಿ, ಇದನ್ನೇ ನೀವು ಓದಿದಾಗ ಇದು ಏರುಘಟ್ಟದ ನಡಿಗೆ, ಇದನ್ನು ಸ್ವಲ್ಪ ತಕೊಂಡು ಓದಿದ್ರೆ ನಿಮಗೆ ಗೊತ್ತಿರ್ತದೆ, ನಿಮಗೆ ಅರ್ಥ ಆಗ್ತದೆ. ಸ್ವಲ್ಪ ನಾವು ಎಜುಕೇಟೆಡ್ ಆಗಿ ಅರ್ಥ ಮಾಡಿಕೊಂಡು ಹೋದ್ರೆ ಈಗ ನೋಡುವಾಗ ಇದರಲ್ಲಿ ಏನಿಲ್ಲ, ಓದ್ತಾ ಅದ ಸೂಕ್ಷ್ಮ ವಿಷಯವನ್ನು ಉಲ್ಲೇಖ ಮಾಡ್ತಾ ವಿಮರ್ಶೆ ಮಾಡ್ತಾ ಹೋದಾಗ ಗೊತ್ತಾಗ್ತದೆ. ಅಷ್ಟು ಸುಲಭ ಅಲ್ಲ ಅಂತ ನಮ್ಮ ಇದು ನೋಡಿ, ಒಂದು ವಿಚಾರಧಾರೆಯ ಹೋರಾಟ. ಇದರಲ್ಲಿ ನಮಗೆ ಬೋರ್ ಆಗ್ಬೋದು, ಅಯ್ಯೋ ಅಂತ ಅನಿಸ್ಬೋದು, ಆದ್ರೆ ಇದು ಚರ್ಚೆಯ ವಿಷಯ. ಮತ್ತೆ ಇದು ನೀವು ನಮ್ಮಿಂದ ಸಾಧ್ಯ ಇಲ್ಲ, ಇದು ಸರ್ಕಾರದ ಮಟ್ಟದ ಒಂದಿದು. ನಾಳೆಗೆ ಆನೆ ಬಂದು ನಮ್ಮ ಕಾಡೊಳಗೆ ಬಂದು ಆದರೆ ಅದೇ ಹೇಗೋಯ್ತದೆ, 16 ಸಲ ರೌಂಡ್ ಹೊಡೆದಿದೆ. ಇವತ್ತಿಲ್ಲಿ ನಾಳೆ ಆಗಿ ಹೀಗೆ ಹೋಗಿ ಈ 2 ವರ್ಷದಲ್ಲಿ 16 ಸಲ ರೌಂಡ್ ಹೊಡೆದು, ಆಮೇಲೆ 17ರಲ್ಲಿ ದುಗಲರ್ಕಾಗಿ ಕೆಮನ ಮಂಡಿ ಆಚೆ ಪಾಸ್ ಆಯಿತು. ಇವತ್ತಿಗೆ ಕುದುಗು ಅಚ್ಚುತಣ್ಣನಲ್ಲಿ ಉಂಟಂತೆ ಆನೆ, ಇವತ್ತು ರಾತ್ರಿ ಇತ್ತು. ಹಾಗೆ ನಾವು ಅದರ ಗುಂಪೆಲ್ಲ ಉಂಟು, ಹಾಗಾಗಿ ಅದನ್ನು ಫಾಲೋಅಪ್ ಮಾಡ್ತಾ ಇರ್ತೇವೆ. ಈಗ ನಾವು ಹೇಳೋದು ಅಚ್ಚುತಣ್ಣ ಅಲ್ಪೌಂಡು ಇದ್ದೇನೆ ಎನ್ನಡಿ ಇನ್ನು ಮುಟ್ಟೆ ಬರ್ತಿತ್ತು ಅಂತ ಹೇಳುವವರು ಇದ್ದಾನೆ. ಮತ್ತು ಆನೆಲ್ಲ ತೂಲೆ ಅವಳು ಆನೆ ಉಂಟು ಬರೆಯೋದ ಸಾಧ್ಯತೆ ಉಂಟು. ಅವಿನಾಸು ಬಸ್ಸತ್ತು ಪೊತ್ತು ಬರೆಯೋದು ಅದು ಬರು ಅಂತ ಹೇಳಿದ್ರು. ಹಾಗೆ ಹೇಳಿದ್ರೆ ಸೋಣಗಿರಲ್ಲಿ ಗಂಗಾಧರ ಅಂತ ಹೇಳಿದ್ದಾರೆ, ಅವರಿಗೆಲ್ಲ ಹೇಳಿದ್ದಾರೆ ಬರು ಮಾಡಿ ಈ ಅಂಚ ಅಂದರೆ ಅವ್ರು ನಾವು ಏಕವಚನ ಮಾಡ್ತೀವಿ, ಈ ಅಂಚ ಪಂಚಾಂಗ ನಿರ್ಮಾಣ ಅಂತ. ಹಾಗೆ ನಾವೊಂದು ಅಂದಾಜು ಹೇಳುದು, ನಾವು ಅದರಲ್ಲಿ ಬರೆದಿದ್ದೇವೆ. ನಾವು ಜನರನ್ನು ಎತ್ತಿಸಿಗೆ ಮಾಹಿತಿಗೆ ಮಾತ್ರ ಅಂತ. ಕೆಲವರು ನಮ್ಮಲ್ಲಿ ಸಣ್ಣ ಹುಡುಗರು 7 ಗಂಟೆಯಿಂದ ಮೇಲೆ ಗೊತ್ತುಂಟಲ್ಲ ಎಲ್ಲ ಹಾಕ್ತಾರೆ, ಅದನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ. ಅವರೆಲ್ಲ ಹೇಳುದು ನಮ್ಮಲ್ಲಿಗೆ ನೀವು ಯಾಕೆ ಬರಲಿಲ್ಲ ಅಂತ. ಅಂದರೆ ಅವರ ಅಂದಾಜಿ ಯಮಂಡೆ ಎಂಕ 22 ವರ್ಷ ಮಾರ ಓಡಿ ಬರೋ ಬೋಪನೆ ಈ ಎನ್ನಡೆ ಬರ್ತಾನೆ ಇದು ಇಜ್ಜತ್ತು. ಅವರಿಗೆ ಕೆಲಸ ಉಂಟು, ನಮಗೆ ಕೆಲಸ ಇಲ್ಲ ಅಷ್ಟೇ. ಇವತ್ತು ಸಾಧಾರಣ ಒಂದು 50 ಜನರಿಗೆ ನೀವು ಮೊನ್ನೆಯಿಂದ 7 ದಿವಸದಿಂದ ಹೇಳ್ತಾ ಇದ್ದೇವೆ. ಅರಂತೋಡು ಗ್ರಾಮದಿಂದ ಒಬ್ಬರೇ, ಸ್ವರಿಕಾರದಿಂದ ಇವರಿಬ್ಬರು, ಆ ರೀತಿಯಿಂದ ಅವರೊಬ್ಬರು. ಅಲ್ಲ ಎಲ್ಲರೂ ಬರುವವರೇ, ನಿನ್ನೆವರೆಗೆ ಬರುವವರೇ. ನಿನ್ನೆ ರಾತ್ರಿಯಿಂದ ಮೇಲೆ ಫೋನ್ ಸ್ವಿಚ್ ಆಫ್, ಇನ್ನೂ ಆನ್ ಆಗುದಿಲ್ಲ. ಇನ್ನಿಂದ ಹೋಗುದಕ್ಕೆ ಮೊದಲು ಫೋನ್ ಬರ್ತದೆ. ಈಗ ಒಂದು ಫೋನ್ ಬಂತು, ದಾನೆ ಒಂದು ಅಷ್ಟೇ. ಅವರಿಗೆ ಕುತೂಹಲ ಅದು. ಈಗ ಮೊನ್ನೆ ಒಂದು ನಮ್ಮನ್ನು ಇವರು ಕರೆದು ಫಾರೆಸ್ಟ್ನವರು ಇದೇ ಆನೆಗೆ ಅವ್ರದ್ದೊಂದು ಇದಿತ್ತು, ಇಷ್ಟು ಆನೆ ಬರ್ತಾರೆ, ಅದಕ್ಕೆ ಒಂದು ಇದು DF ಬರ್ತಾರೆ ಅಂತೇಳಿ ಅವ್ರನ್ನೆಲ್ಲ ಜೋಡಿಸಿಕೊಂಡು ರೇಂಜರ್ ಇರ್ತಾರೆ. ಕೆಲವು ನಮಗೆ ಇವರು ಪೂರ ಒಂದು ಹೆಲ್ಪಿಂಗ್ ನೇಚರ್ ಇರ್ತದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಸುಮ್ಮನೆ ಅವರೊಂದು ಎಲ್ಲರನ್ನು ನಾವು ಅದಕ್ಕೆ ಒಂದೇ ಕಡೆಗೆ ಆಗ್ತದೆ. ಕೆಲವರು ನೀವು ಹೇಳಿದಾಗ ಪರಿಸರವಾದಿಗಳನ್ನು ಪ್ರೇರೇಪಣೆಯಾಗಿ ಬಂದವರು ಇರ್ತಾರೆ, ಅವರು ಅದನ್ನೇ ಕೀರಲ್ಲಿ ತುಂಬಿಸಿಕೊಂಡು. ಕೆಲವರು ಜನಗಳ ಕೃಷಿಕರ ಬಗ್ಗೆ ಇದ್ದಿದ್ದು ಕರೆದು ಜೋಡಿಸಿದ್ರು. ನಾವೆಲ್ಲ ಹೋದೆವು, ಮೀಟಿಂಗ್ ಎಲ್ಲ ಇದ್ದು, ಅದು ಒಳ್ಳೆ ಸಕಾರಾತ್ಮಕವಾಗಿ ಆಯಿತು ಇದೆಲ್ಲ ಕನ್ವರ್ಷನ್. ನಂತರ ನಾವು ಹೋದ ನಂತರ ನೀವು AC ರೂಮಲ್ಲಿ ಕೂತು ಮೀಟಿಂಗ್ ಮಾಡಿದ್ದೇವೆ. ಹಾಲ್ ಕೊಟ್ಟಿದ್ದು ಡಾಕ್ಟರ್ ಅಲ್ಲಿ KVG ಅವರು ಧರ್ಮಕ್ಕೆ ಹಾಲ್ ಕೊಟ್ಟದ್ದು ಅಲ್ಲ, ಅವರಿಗೆ ಆಯುರ್ವೇದ ಮತ್ತು ಕಾಡಿಗೆ ಒಂದು ಅವಿನಾವ ಒಂದು ಸಂಬಂಧ ಉಂಟು. ಹಾಗಾಗಿ ಅವರ ಪ್ರೋಗ್ರಾಮ್ ಅವತ್ತೇ ಇವರು ಆನೆದ್ದು ಪರಿಸರ ಅಂತೇಳಿ ಮಾಡಿದ್ರು. ಅದು 2012 ನಂತರ ಆನೆ ಪರಿಸರ ಅಂತೇಳಿ ಆಗಿದೆ. ಹಾಗೆ ಈಗ ಮೊನ್ನೆ 12ಕ್ಕೆ ಅದು 13ನೇ ವರ್ಷ ಹಾಗೆ ಹಾಗೆ ಅವರು ಮತ್ತೆ ಇದು ಮಾಡುವಾಗ ಅವರು ನಮಗೆ ಕೆಲವರಿಗೆ ಹೇಳಿದ್ರು. ಆದರೆ ನಾವು ಗ್ರೂಪಿಗೆ ಹೇಳಿದ್ದೇವೆ, ಒಳನ ಮಾತಾಡ್ತಾ ಬನ್ನಿ ಅಂತ ಹೇಳಿದ್ದೇವೆ. ಯಾರಿಲ್ಲ, ನಾವು ಅಲ್ಲಿ ಇರುವಾಗಲೇ ಫೋನಿನ ಮೇಲೆ ಫೋನು
ನಾವು ಸಹ ಮನೆಗೆ ತಲುಪಲಿಕ್ಕಿಲ್ಲ, ಅದಕ್ಕೆ ಬಂದು ಎ ಕೊಡೋದು ಮಾಡ್ತಾರೆ, ಧೈರ್ಯ ಇಲ್ಲ, ಕಿಚ್ಚಿಲ್ಲ ಹೋದವರಿಗೆ ಅಂತ. ಅಂದರೆ ನಾವು ಜಗಳ ಮಾಡ್ಬೇಕು ಅಲ್ಲಿ ಹೋಗಿ. ಈಗ ನೀವು ಹೇಳಿದಾಗೆ ನಾವು ಏನೇ ಹೋರಾಟ ಮಾಡಿದ್ರೆ ಸರ್ಕಾರದ ಮಟ್ಟದಲ್ಲಿ ಆಗಬೇಕಲ್ಲ, ನಮ್ಮ ಕೈಯಲ್ಲಿ ನಾವು ಕಾನೂನು ಸರಿ ತರಲಿ. ನಾನು ಇದು ತರಲಿಕ್ಕೆ ಒಂದು ಕಾರಣ ಎಂತ ಗೊತ್ತಲ್ಲ, ಸರ್ಕಾರದ ಪ್ರತಿನಿಧಿ ಅದು ಓದಿ ಅದು ಈಗ 7th edition ಯಾರೋ ಇವರೊಬ್ರು ಹಾ. ಹಿತೈಷಿಗಳು ಇವ್ರಿಗೆ ಕೊಟ್ಟಿದ್ದಾರೆ, ಹಾ. ಒಂದು ಸಣ್ಣ ಪ್ರಿಂಟ್ ತೆಗೆದು. ಅದರಲ್ಲಿ ಎಷ್ಟು ಪೇಜ್? 4. ನಾಲ್ಕು. ಹಾಂ, ಎಷ್ಟು ನಾಲ್ಕಲ್ಲ? ನಾಲ್ಕಲ್ಲಿ ಅದು ನೋಡಿ. ಇಲ್ಲಿ ನೋಡಿ, ಅದರಲ್ಲಿ ಪ್ಯಾರ 1 2 3 4 5 7 ಪ್ಯಾರ 7ನೇ ಪೇಜಲ್ಲಿ ನೋಡಿ. ಪೇಜ್ 4 ಪೇಜ್ 4 7ನೇ ಪ್ಯಾರದಲ್ಲಿ ಓದಿ ಸರ್. ಅದು ಈ ಹಿಂದೆ ಅದಲ್ಲ ಅದಲ್ಲ ನೋಡಿ, ಫಸ್ಟ್ ಮತ್ತು ಇದು ಮತ್ತು ಮತ್ತು ಕೇಂದ್ರ ಸರ್ಕಾರ ಸರಿ, ಸರಿ. ನಾವು ಓದ್ತೇನೆ ಒಮ್ಮೆ. ಮತ್ತು ಕೇಂದ್ರ ಹಾ, ಸರ್ಕಾರ ಗಟ್ಟಿ. ದಿನಾಂಕ 7 ಜುಲೈ 2015 ಪಶ್ಚಿಮ ಘಟ್ಟ ಪ್ರದೇಶದ ರಾಜ್ಯ ಪರಿಸರ ಮತ್ತು ಅರಣ್ಯ 2015 ಪಶ್ಚಿಮ ಘಟ್ಟ ಪ್ರದೇಶದ ಸಂಸತ್ ಸದಸ್ಯರ ಸಭೆಯನ್ನು ಕರೆದು ಭೌತಿಕ ಪರಿಶೀಲನೆಯ ಪ್ರಗತಿಯನ್ನು ಪರಿಶೀಲಿಸಿತು ಮತ್ತು ಕಾಲಕಾಲಕ್ಕೆ ವ್ಯಕ್ತಪಡಿಸಲಾದ ಆತಂಕಗಳು ಹಾಗೂ ಕಳವಳಗಳನ್ನು ಪರಿಹರಿಸಲು ಚರ್ಚಿಸಿತು. ಮತ್ತು ಪಶ್ಚಿಮ ಘಟ್ಟ ಪ್ರದೇಶದ ರಾಜ್ಯ ಸರ್ಕಾರಗಳ ಪ್ರತಿನಿಧಿಗಳು ರಾಜ್ಯ ಸರ್ಕಾರಗಳ ಪ್ರತಿನಿಧಿಗಳು ನೋಡಿ 7 ಜುಲೈ 2015 ನಡೆದ ಸಭೆಯಲ್ಲಿ ಭೌತಿಕ ಪರಿಶೀಲನೆಯ ಮೂಲಕ ಪರಿಸರ ಸೂಕ್ಷ್ಮ ಪ್ರದೇಶದ ಗಡಿ ಗುರುತಿಸುವಿಕೆ ಮುಕ್ತಾಯದ ಹಂತದಲ್ಲಿದೆ ಎಂದು ತಿಳಿಸಿದರು. ಅದಲ್ಲ ನೀವು ಹೇಳಿದ್ದು. ಹೌದು, ಗಡಿ ಗೊತ್ತಾಗಿದೆ. ಎಲ್ಲಿ ಆಗಿದೆ ಯಾರಿಗೆ ಗೊತ್ತುಂಟು? ಅಲ್ಲ, ಅವರು ಹೇಳಿದ್ದಾರೆ. ನಮ್ಮ ಜನಪ್ರತಿನಿಧಿಗಳು ಅಂದ್ರೆ ಆಗಿನ MLA ಒಪ್ಪಿಕೊಂಡಿದ್ದಾರೆ. ಆಗ ಯಾರು ಇದ್ದಾರೆ ಅಂತ ಈ ಎಡಿಟರ್ ಅವರಿಗೆ, ಅದರ CA ಅವರಿಗೆ ಸ್ವಲ್ಪ ಸ್ಟಡಿ ಮಾಡಿ ಲೇಖನಗಳನ್ನು ಅಂದರೆ ಬರೆಯಿರಿ ಅಂತ. ಹೇಗೆ ಗೊತ್ತುಂಟ, ಈಗ ನಮ್ಮಲ್ಲಿ ಆನೆ ಇಲ್ಲ ಅಂತ ಕೊಟ್ಟಿದ್ದಾರೆ, ನೀವೇನು ಆರಾಮಾಗಿ ನಿದ್ದೆ ಮಾಡ್ಬೋದು. ಆನೆ ಅಲ್ಲಿ ಓಟಿ ಮಾಡ್ತುಂಟು. ಮತ್ತೆ ಇದೆಲ್ಲ ಒಟ್ಟಾರೆ ಬೇಜವಾಬ್ದಾರಿದ್ದು. ಅದಕ್ಕೆ ಪುನಃ ಪೇಪರ್ನವರಿಗೆ ಕೆಲವರು ಮಾತಾಡಿದವರೆಲ್ಲ ಇದ್ದಾರೆ. ಸರ್, ಇದು ನೀವು ಹೇಳಿದಾಗೆ ಇದು ಏನು ಗೊತ್ತಾ, ನಮಗೆ ಇನ್ನೂ ಒಂದೇ ಗೊತ್ತಿರಲಿ ಎಲ್ಲರಿಗೆ, ಇದು ನಾವೆಲ್ಲರೂ ಮನಸ್ಸಲ್ಲಿ ಇಟ್ಕೊಳ್ಳಿ, ಪುನಃ ನಾವು ಮೋಸ ಹೋಗಬಾರ್ದು. ಪ್ರತಿ ಆದೇಶ ಕರಡು ಪ್ರತಿ ಆದೇಶ ಬಂದಾಗ ವಿರೋಧ ವ್ಯಕ್ತಪಡಿಸಿದಾಗ ನೋಡಿ, ಈ 2013 2016 ತನಕ ಉಂಟಿದ್ದ ಪ್ರತಿಗಳು ಒಂದು ತಕ್ಷಣ PDF ಮಾಡೋದು, PDF ಮಾಡಿ ಒಬ್ಬನ ಮುಖಾಂತರ ಕಳಿಸಿಕೊಡೋದು. ಏನಂದ್ರೆ ಅದರಲ್ಲಿ ಅಂಥದ್ದಿಲ್ಲ ಇಂಥದ್ದಿಲ್ಲ ಅಂತ. ಇದನ್ನು ನೋಡಿ ಆದೇಶವನ್ನು ತಿರುಚಿದ್ದಾರೆ, ಮಾತ್ರ ಅದು ಇದು ಸ್ವಲ್ಪ ಬದಲಾವಣೆ ಉಂಟು ಅಂತ ನೋಡಿ. ಇದರಲ್ಲಿ ಇದು ಕಸ್ತೂರಂಗನ ವರದಿಯ ಚರ್ಚೆ, ಇದರಲ್ಲಿ ಇರುವುದು ಎಲ್ಲವೂ ಒಂದೇ, ಗೊತ್ತಾಯ್ತಲ್ಲ. ಇದು ನಾನು ನೋಡಿದ್ದು ನಿನ್ನೆ, ಇದು ನಮ್ಮ ಜಯಂತ್ ಹೆಗಡೆ ಅವರು 13ರಲ್ಲಿ ನೋಡಿದ್ದಾರೆ, ದಾಮೋದರರು 25 ಹೋರಾಟ ನೋಡಿರ್ಬೋದು. ಬೇರೆ ಬೇರೆ ಆದೇಶ ಬಂದಾಗ ಅವರೊಂದು ಪ್ರತಿಯನ್ನು PDF ಮಾಡಿ ಕಳಿಸುವುದು. ಅದಕ್ಕೆಲ್ಲ ನನಗೆ ಆಗ ಕೊಟ್ಟದೆಲ್ಲ ಉಂಟು ನನ್ನ ಹತ್ರ ನೋಡಿ. ಇದು ಆವತ್ತು ಬಂದ PDF, ಏನಿಲ್ಲ ಇದ್ದದೆ PDF. ಇದರಲ್ಲಿ ಸೇಮ್ ಉಂಟು ಸರ್. ಇದು ನೋಡಿ, ಈಗ ಯಕ್ಷಣ ನೋಡಿ, ನೀವು ಇಲ್ಲಿ ನೀವು ಗಮನಿಸಿದಾಗ ಗೊತ್ತಾಗ್ತದೆ. ಈ ಕೈಗಾರಿಕಾ ವಲಯವನ್ನು ಈ ಪೇಜಲ್ಲಿ ನೋಡಿ, ಇಲ್ಲೆಲ್ಲ ಅವರು ಚೇಂಜ್ ಮಾಡಿದ್ದಾರೆ. ಬೇಡ, ಇದು ದೊಡ್ಡ ಕೈಗಾರಿಕೆ ಮಾತ್ರ ಬರೆದಿದ್ದಾರೆ, ಇದರಲ್ಲೆಲ್ಲ ಉಂಟು. ಇದು ಈ ಸಮಿತಿ ರಚನೆ ಹೇಗೆ ಮಾಡಿದ್ದಾರೆ ನಮಗೆ ಗೊತ್ತಿರಬೇಕು. ಒಂದು ಸಲ ಸಮಿತಿ ರಚನೆ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ, ಒಂದೇ ಸೆಕೆಂಡ್, ಯಾಕಂದ್ರೆ ಅದು ಇಲ್ಲದ ಮಿಸ್ ಆಗ್ತದೆ. ಸರ್, ಫಸ್ಟಿಗೆ ಮಾಧವ ಗಾಡಿಗಿಲ್ ಅಂತ ಮಾಡಿದ್ರು. ಮಾಧವ ಗಾಡಿಗೆ ವರದಿ ಮಾಡಬೇಕಿದ್ರೆ ಯಾರು ಮಾಧವ ಗಾಡಿ? ಒಬ್ಬರು ವ್ಯಕ್ತಿ, ಒಳ್ಳೆ ವ್ಯಕ್ತಿ, ಏನೋ ಅವರು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡವರು ಏನೋ. ಹಾಗೆ ಅವರು ಮಾಡುವಾಗ ಒಂದು ಟೀಮ್ ಮಾಡಿ ವರದಿಯನ್ನು ತಯಾರು ಮಾಡಿ ಕೊಟ್ಟರು. ಅದನ್ನು ನೆಕ್ಸ್ಟ್ ಸರ್ಕಾರ ಬಂದಾಗ ಅದು ಬೇಡ, ಅದು ಕಸ್ತೂರಂಗನ ವರದಿ ಮಾಡಿದ್ರು. ಕಸ್ತೂರಂಗನಲ್ಲಿ ನೋಡಿ 9 ಜನ ಕಮಿಟಿ, 8 ಜನ ಕಮಿಟಿ ಮಾಡಿದ್ರು. ಮಾಡಿದ ನಂತರ ಅವರಿಗೆ ಏನು ಹೇಳಿದ್ರು, ನೀವು ಒಂದು ಪರಿಸರ ಸಂರಕ್ಷಣೆಯ ವರದಿಯನ್ನು ತಯಾರು ಮಾಡಿ ಅಂತ ಹೇಳಿದ್ರು. ಅದು ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಅವ್ರು ಏನು ಮಾಡಿದ್ರು, ಇದನ್ನು ಕೂತು ಎಷ್ಟು ಏರಿಯಾಸ್ ಬರ್ತದೆ ಒಂದು, ಮತ್ತು ಅವ್ರದ್ದು ಅದರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಂದರೆ ಏರಿಯಾಗಳನ್ನು ಒಂದು ಪೇಜ್ ಪಟ್ಟಿ ಮಾಡಿದ್ರು. 2013ರಲ್ಲಿ ಏರಿಯಾವನ್ನು ಪಟ್ಟಿ ಮಾಡಿದ್ರು ನೋಡಿ, ಎಷ್ಟು 15 ಜನ. ಮತ್ತು ಇದರಲ್ಲಿ IPS ಅಂತ ಹಿಡಿದು ಕೆಳಗೆ ತನಕ ಪಟ್ಟಿ ಮಾಡಿ, ಇದರಲ್ಲಿ ಪಟ್ಟಿ ಮಾಡಿದರಲ್ಲಿ ಯಾರು ಕೂಡ ಜನಪ್ರತಿನಿಧಿಗಳಿಲ್ಲ, ಖಾಲಿ ಇವರೇ ಯಾರು ನಾಮಿನೇಟ್ ಆದಂಥ ಪರಿಸರ, ಅದು ಕೂಡ ಸೈಂಟಿಸ್ಟ್ ಮತ್ತು IPS IAS ಇಂಥ ನಿವೃತ್ತ ಅಧಿಕಾರಿಗಳು. ಆ ಪಟ್ಟಿ ಮಾಡಿದ ನಂತರ ಅದನ್ನು ಇದರಲ್ಲಿ ಕರೆಕ್ಟ್ ಡೇಟ್ ಸಹಿತ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಒಂದು ಮೀಟಿಂಗ್ ಆಗ್ತದೆ. ನೆಕ್ಸ್ಟ್ ಮೀಟಿಂಗ್ ರಾಜ್ಯದಲ್ಲಿ ಮಾಡುವ ಮೀಟಿಂಗ್ ಡೇಟ್ ಉಂಟು. ಯಾವಾಗ ಆಗ್ತದೆ ಅಂದರೆ ಅಲ್ಲಿಯ DC ಅವರನ್ನು ಕರೀತಾರೆ ಅಷ್ಟೇ.
ಇಮಿಡಿಯೇಟ್ ಆಗಿ ಎಲ್ಲ ರಾಜ್ಯದ DC ಕರೆದು ಅವರು ಹೇಳ್ತಾರೆ ನಿಮ್ಮ ಜಿಲ್ಲೆಯಲ್ಲಿ ಎಷ್ಟು ಗ್ರಾಮಗಳು ಬರ್ತದೆ ಅದನ್ನು ಇಮಿಡಿಯೇಟ್ ಆಗಿ ಲೆಕ್ಕ ಕೊಡಿ ಅಂತ. ಇವ್ರು ಏನ್ ಮಾಡ್ತಾರೆ, ತಹಸೀಲ್ದಾರ್ DC ಅವರು ಮೀಟಿಂಗ್ ಕರೀತಾರೆ. ಇದರ ಕರೆಕ್ಟ್ ಸ್ಟೆಪ್ ಬೈ ಸ್ಟೆಪ್ ಉಂಟು. ಅವರು ಕರೆದು ಏನ್ ಮಾಡ್ತಾರೆ ಅಂದ್ರೆ ಗ್ರಾಮಗಳನ್ನು ಗುರುತಿಸಲಿಕ್ಕೆ ಒಂದಿಷ್ಟು ಚದರ ಹೆಕ್ಟೇರ್ ಬೇಕು ಅಂತ ಗ್ರಾಮಗಳ ಹೆಸರನ್ನು ಕೊಡ್ತಾರೆ. ಈ ಗ್ರಾಮಗಳನ್ನು ಇಲ್ಲಿ ಸೇರಿಸಿಕೊಂಡು ಇದರಲ್ಲಿ ಪಟ್ಟಿ ಕಳಿಸ್ತಾರೆ. 3 ದಿನದಲ್ಲಿ 3 ತಿಂಗಳಲ್ಲಿ 3 ಮೀಟಿಂಗ್ ಮಾಡಿ ಮುಗಿಸಿ ಬಿಡ್ತಾರೆ. ಈ ವರದಿ ತಯಾರು ಮಾಡ್ತಾರೆ. ಸ್ಯಾಟಲೈಟ್ ಮುಖಾಂತರ ನೋಟ್ ಮಾಡಿದ್ರು. ಎಲ್ಲಿಯೂ ಕೂಡ ಗ್ರಾಮೀಣ ಪ್ರದೇಶದ ಮಾಹಿತಿ ತಗೊಳ್ಳಿಲ್ಲ. ಹಾಗೆ ಅಂತ ಹೇಳಿದ್ರೆ ಅದರಲ್ಲಿ ಬರ್ದಿದ್ದಾರೆ ಕಮಿಟಿಯವರು, ಈ ಸರ್ಕಾರ ವಿಶೇಷ ಗ್ರಾಮ ಸಭೆ ಕರೆದು ನೀವು ಜನರ ಒಪಿನಿಯನ್ ತಕೊಂಡು ಮಾಡಿ ಅಂತ ಹೇಳಿದ್ದಾರೆ. ಅದು ಮಾಡಲಿಲ್ಲ. ಯಾವಾಗ ಹೋರಾಟ ಶುರು ಆಯ್ತಾ ವಿಶೇಷ ಗ್ರಾಮ ಸಭೆಗೆ ಹೋರಾಟ ಮಾಡಿದ್ರು, ಕಾನೂನು ಪ್ರಕಾರ ಮಾಡಿದ್ದಾರೆ. ಆಮೇಲೆ ಏನ್ ಮಾಡಿದ್ರು, ಇಂಗ್ಲಿಷ್ ಅಲ್ಲಿ ನಾನು ಹೇಳಿದೆ DC ಅವ್ರ ಹತ್ರ, ನನಗೆ ಇಬ್ರಾಹಿಂ ಅವರು DC ಇದ್ದಾಗ ನನಗೆ ಇಂಗ್ಲಿಷ್ ಬರುವುದಿಲ್ಲ, ನನಗೆ ಕನ್ನಡದಲ್ಲಿ ಕೊಡಬೇಕು ಅಂತ ಹೇಳಿ ಅದರ ಪ್ರತಿ ಕೊಡುತ್ತಿರು. ಒಂದು ಪುಸ್ತಕ ಉಂಟು, ಪ್ರಪ್ರಥಮ ಬಾರಿ ನಮಗೆ ಒಂದು ಕೈಗೆ ಹೋಗ್ತು. ಅದು ಸಹ ಯಾರು, ನನ್ನ ಒಂದು ಆತ್ಮೀಯರೊಬ್ಬರು ಪರಿಸರ ಪರವಾಗಿ ಹೋರಾಟಗಾರರು, ಅವರು ಮತ್ತೆ ಜಿಲ್ಲಾಧಿಕಾರಿ ಇನ್ನೊಂದು 4 ಜನ ಸೇರಿ ಕನ್ನಡ ಟ್ರಾನ್ಸ್ಲೇಟ್ ಮಾಡಿ ಮರು ದಿವಸ ನನಗೆ ಪ್ರಿಂಟ್ಔಟ್ ಬಂತು. ಫೋನ್ ಮಾಡಿದ್ರು, SF ಆಫೀಸ್ಗೆ ಹೋಗಿ ತಗೊಳ್ಳಿ ಅಂತ ಹೇಳಿ. ಆಯ್ತು, ತಕೊಂಡೆ. ಅಲ್ಲಿಗೆ ಅದು ಇದು ರಿಲೇಟೆಡ್. ಆಮೇಲೆ ಏನ್ ಮಾಡಿದ್ರು, ವಿಶೇಷ ಗ್ರಾಮ ಸಭೆಗೆ ಬರುವಾಗ ಕನ್ನಡದಲ್ಲಿ ಕೊಡಿ ಅಂತ ಹೇಳಿದಕ್ಕೆ ನೋಡಿ 2013ರಿಂದ ಪ್ರಿಂಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅದರೊಳಗೆ ಇರುವಂತದ್ದು ಅಲ್ಲಿ ಏನು ಮಾಡಿದ್ರು, ಇದರಲ್ಲಿ ನಮ್ಮನ್ನು ದೂಷಣೆ ಮಾಡಿದ್ರು. ಹೇಗೆ ಮಾಡಿದ್ರು ಅಂದ್ರೆ ನೋಡಿ, ಇಲ್ಲಿ ಚರ್ಚೆ ಉಂಟು. ಪಶ್ಚಿಮ ಘಟ್ಟಗಳ ನೈಸರ್ಗಿಕ ಸೂಕ್ಷ್ಮ ಪ್ರದೇಶ ಗುರುತಿಸುವಿಕೆ ಮತ್ತು ನಿರೂಪಿಸುವಿಕೆ. ಇಲ್ಲಿ ಭೌಗೋಳಿಕ ಮತ್ತು ಪರಿಭಾಷೆಯ ಪಶ್ಚಿಮ ಘಟ್ಟಗಳ ವಿವರಣೆ, ನಿರೂಪಣೆ, ಅಲಭ್ಯತೆಗಳ ಹಿನ್ನೆಲೆಯಲ್ಲಿ ಯೋಜನೆಗಳನ್ನು ಆಯೋಗದಲ್ಲಿ ಪಶ್ಚಿಮ ಘಟ್ಟದ ಅಭಿವೃದ್ಧಿ ಯೋಜನೆ ಮತ್ತು ಪರ್ವತ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ, ಅಂದ್ರೆ ಪಶ್ಚಿಮ ಘಟ್ಟ ಪರ್ವತಗಳ ಯೋಜನೆ ಅಭಿವೃದ್ಧಿ ಅಡಿಯಲ್ಲಿ ಬರುವ ತಾಲೂಕು ಮತ್ತು ಪಶ್ಚಿಮ ಘಟ್ಟಗಳ ಗುಜರಾತ್ ತುದಿಯಿಂದ ಗಡಿ, ನಂತರ ತೃಪ್ತಿ ನದಿ, ಅದು ನದಿಗಳ ಹೆಸರು, ಆಮೇಲೆ ತಾಲೂಕು ಹೈ ಲೆವೆಲ್ ಕಮಿಟಿ, ಒಂದು ಕಮಿಟಿ ಇದೆ ಅಲ್ಲ ಕಸ್ತೂರಂಗನವರಲ್ಲಿ, ಅದಕ್ಕೆ ಹೈ ಲೆವೆಲ್ ಅಂತ ಕೊಟ್ಟರೆ HLWG. ಪಶ್ಚಿಮ ಘಟ್ಟದ ಈ ಕಮಿಟಿ ಪಶ್ಚಿಮ ಘಟ್ಟ ನಿರೂಪಣೆ ವಿವರಗಳನ್ನು ಒಳಪಡಿಸಿಕೊಂಡು 6 ರಾಜ್ಯದಲ್ಲಿ 188 ತಾಲೂಕು, ಆಮೇಲೆ 1,64,280 ಕಿಮಿ ವಿಸ್ತೀರ್ಣ ಇದ್ದು ಉತ್ತರದ ತೃಪ್ತಿ ನದಿಯಿಂದ ಹಿಡಿದು ದಕ್ಷಿಣದ ಕನ್ಯಾಕುಮಾರಿವರೆಗೆ ಸುಮಾರು 1,500 ಕಿಲೋಮೀಟರ್ ವ್ಯಾಪ್ತಿ ಉನ್ನತ ಶ್ರೇಣಿಯ ಸುದೀರ್ಘ ವೃತ್ತವಲ್ಲ ಸಮುದ್ರ ಮಟ್ಟದಿಂದ 0 ರಿಂದ 2,674 ಉದ್ದಗಲ 10 ಕಿಲೋಮೀಟರ್ ಕಿರಿದಾದ ಬಿಂದು 200 ಕಿಮಿ ವ್ಯಾಪಕ ಬಿಂದು, ಗೊತ್ತಿಲ್ಲ ನಿಮಗೆ ಬಿಂದು ಅಂದ್ರೆ ಎಂತಂದ್ರೆ ವ್ಯಾಪ್ತಿಯನ್ನು ಹೊಂದಿರುತ್ತದೆ. ವರದಿಯಲ್ಲಿ ಸೂಚಿಸಿ ಇರುವ ಗಡಿಯಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಹೈ ಲೆವೆಲ್ ಕಮಿಟಿ ಶಿಫಾರಸು ಮಾಡುತ್ತದೆ. ಹೈ ಲೆವೆಲ್ ಕಮಿಟಿ ಸುಮಾರು 60,000 ಕಿಮಿ ವ್ಯಾಪ್ತಿಯಲ್ಲಿ ಪಶ್ಚಿಮ ಘಟ್ಟಗಳು ಒಟ್ಟು ಭೌಗೋಳಿಕ ಪ್ರದೇಶ 37% ಪ್ರದೇಶ ನೈಸರ್ಗಿಕ ಭೂಪ್ರದೇಶವೆಂದು, ನೈಸರ್ಗಿಕ ಸೂಕ್ಷ್ಮವಲಯವೆಂದು ESC ಅಂದ್ರೆ ನಿಮ್ಮ ಗ್ರಾಮದಲ್ಲಿ ಹೆಚ್ಚು ಕಾಡಿದ್ರೆ ಅದು ನೈಸರ್ಗಿಕ, ಅದನ್ನು ಗುರುತಿಸಬೇಕು. ಕಾಡಿಲ್ಲದ ಗ್ರಾಮ ಉಂಟಾ? ಇಲ್ಲ. ಒಂದು ಗುರುತಿಸಬೇಕೆಂದು ಹೆಚ್ಚು ಕಡಿಮೆ 6 ರಾಜ್ಯಗಳ ಒಳಗೊಂಡ ಪಶ್ಚಿಮ ಘಟ್ಟದಲ್ಲಿ 1,500 ಕಿಲೋಮೀಟರ್ ಸಸ್ಯ ರಾಶಿಗಳು ಹೊತ್ತು ಸುರಕ್ಷಿತ ಪ್ರದೇಶಗಳ ವಿಶ್ವ ಪಾರಂಪರಿಕ ತಾಣವನ್ನು ಒಳಗೊಂಡ, ಅಂದ್ರೆ ನಿಮ್ಮ ಅಭಯಾರಣ್ಯ, ಕುದುರೆಮುಖ, ಪುಷ್ಪಗಿರಿ ಅಭಯಾರಣ್ಯಗಳು ಗುರುತಿಸುವಿಕೆಯಲ್ಲಿ ಮಟ್ಟ 1 ಗ್ರಾಮವಾಗಿರ್ತದೆ. ಅಂದ್ರೆ ಅಂತ ಒಂದು ಗ್ರಾಮವನ್ನು ನಾವು ಗುರುತಿಸಿದ ಗ್ರಾಮವಾಗಿರ್ತದೆ. ಪ್ರಾದೇಶಿಕ ಪದರಗಳ ಈ ಭೂಪ್ರದೇಶ ಮಟ್ಟದಲ್ಲಿ ಸೂಚ್ಯಾಂಕಗಳನ್ನು 24M ಉತ್ತರ ರೆಲ್ಯೂಷನ್ಸ್ ನೊಂದಿಗೆ ನೈಸರ್ಗಿಕ ಸೂಕ್ಷ್ಮ ಪ್ರದೇಶವೆಂದು ESC ಗುರುತಿಸುವಿಕೆ ಆಧಾರವಾಗಿ ಬಳಸಲಾಗಿದೆ. ಇಷ್ಟೆಲ್ಲ ಉಂಟು. ಎಲ್ಲಿಯಾದರೂ ಗ್ರಾಮ ಪಂಚಾಯತ್ ಜನಪ್ರತಿನಿಧಿಗಳು ಅವ್ರದ್ದೇನಿಲ್ಲ, ಅವರೇ ಯೋಚನೆ ಮಾಡಿದ್ದಾರೆ, ಗುರುತಿಸಿದ್ದಾರೆ ಅಷ್ಟೇ. ಆಮೇಲೆ ನೋಡಿ, ಇಲ್ಲಿ ಇನ್ನೊಂದು ಮುಖ್ಯವಾಗಿ ಹೇಳ್ತೇನೆ, ಅದು ನೋಟ್ ಮಾಡ್ಕೊಂಡಿದ್ದಾರೆ. ಈಗ ಇವರು ಹೇಳಿದ್ರು, ನನಗೆ ಅದು ಈಗ ಗೊತ್ತಾದ್ದು.
20,000ಗಳಿಗಿಂತ ಹೆಚ್ಚಿನ ವಿಸ್ತೀರ್ಣ ಕಟ್ಟಡ ನಿರ್ಮಾಣ ಯೋಜನೆ ಅನುಮತಿಸ್ತಕ್ಕದ್ದಲ್ಲ. ಅಂದ್ರೆ 20,000 ಕಟ್ಟಡದ ಯೋಜನೆಗೆ ಅನುಮತಿ ಇಲ್ಲ ಅಂತ 2013ರಲ್ಲಿ ಘೋಷಣೆ ಮಾಡಿದರು. ಆಮೇಲೆ ಟೌನ್ಶಿಪ್ ಮತ್ತು ಪ್ರದೇಶ ಅಭಿವೃದ್ಧಿ ಯೋಜನೆ ಸಹ ನಿಷೇಧ ತಕ್ಕದ್ದು. ಟೌನ್ಶಿಪ್ ಅಂದ್ರೆ ಏನಿಲ್ಲಿ ನಿಮ್ಮ ಚಿಕ್ಕ ಗ್ರಾಮದಲ್ಲಿರುವ ನಗರ, ಅದನ್ನು ವಿಸ್ತರಣೆ ಅಲ್ಲೊಂದು ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಟುವಾಗಿಲ್ಲ. ಅವ್ರು ಹೇಳ್ತಾರಲ್ಲ ಅಂಗಡಿ ಮಾಡ್ಕೊಳ್ಳಿ, ಅವು ಮಾಡ್ಕೊಳ್ಳಿ, ಚಾತ ಹೋಟೆಲ್ ಮಾಡ್ಕೊಳ್ಳಿ ಮಾಡುವಾಗಿಲ್ಲ. ಆಮೇಲೆ ಸಹ ಯೋಜನೆ ತಕ್ಕದ್ದು. ಮತ್ತೊಂದು ಇತರೆ ಎಲ್ಲ ಮೂಲಭೂತ ಅಭಿವೃದ್ಧಿ ಯೋಜನೆ ESA ಅಧಿಸೂಚನೆ 2000 ಅನ್ವಯ ಯೋಜನೆ ಅಡಿಯಲ್ಲಿ ಪರಿಸರ ಅನುಮತಿ ಒಳಪಟ್ಟತಕ್ಕದ್ದು. ನಿಮಗೆ ಈಗ ರೆಗ್ಯುಲರ್ ಫಾರೆಸ್ಟ್ ಅಲ್ಲಿ ಪಾಪ ಇಲ್ಲಿ ಕಂಟ್ರಾಕ್ಟ್ ಗುತ್ತಿಗೆದಾರ ಇದ್ರೆ ಗೊತ್ತಾಗಿರ್ಬೋದು, ಒಂದು ಇಟಾಚಿ ತಪ್ಪಿ ಒಂದು ಮರಕ್ಕೆ ತಾಗಿದ್ರೆ ಅವನಿಗೆ ಫೈನ್ ಆಗ್ತದೆ. ನೀವು 4 ಜನರು ಬಂದ ಮೇಲೆ ನಿಮ್ಮ ಪಂಚಾಯತ್ ರಸ್ತೆ ಡೆವಲಪ್ಮೆಂಟ್ ಮಾಡ್ಬೇಕ್ರೆ ಅವ್ರು ಎಲ್ಲಿಂದ ಅನುಮತಿ ತರಬೇಕು ಹೇಳಿ? ESA ಅಲ್ಲಿ ನನಗೆ ಗೊತ್ತಿಲ್ಲ ಅದ್ರ ಆಫೀಸ್, ಅಲ್ಲಿಂದ ದೆಹಲಿಯಿಂದ ನಾವು ಪರ್ಮಿಷನ್ ಹೌದಾ? ನಮಗೆ DC ಇಂದ ಹೋಗಿ ಪರ್ಮಿಷನ್ ತರಲಿಕ್ಕೆ ನಮಗೆ ಆಗುದಿಲ್ಲ. ನಾವು ಹೌದು ಪಂಚಾಯತ್ ಮೆಂಬರ್, ನಾವು ಹೈ ಲೆವೆಲ್ ಇಂದ ತರುವುದು. ಆಮೇಲೆ ಇದಾಯ್ತು. ಎರಡನೇದು ನಿಮಗೆ ಇದು ಅಭಿವೃದ್ಧಿ ಬಗ್ಗೆ ಹೇಳಿದ್ದಾರೆ. ಎಲ್ಲರೂ ಹೇಳ್ತಾರೆ, ನನಗೆ ತುಂಬಾ ಫೋನ್ಗಳು ಬರ್ತದೆ. ಇದು ಅವು ಇರ್ದಾಯ್ತು ಒಕ್ಕಡೆ ಬಂದ್ಬಿಡ ಅಭಿವೃದ್ಧಿದಾರ ತೊಂದರೆ ಜಾಗ ಪರ್ಮಿಷನ್ ಉಂಟಲ್ಲ. ನಾನು ಹೇಳ್ತಾ ಇರುವುದು ಅಲ್ಲ, ಇದು ಎಷ್ಟು ನನಗೆ ಅದಕ್ಕೆ ನಾನು ಅದನ್ನು ನಂಬಿ ನಾವು ವಾದ ಮಾಡ್ತೇವೆ. ಲಂಚ ಮಾರ ನಾನು ಹಾಕಿದ್ದಿಲ್ಲ, ಅದಕ್ಕೆ ಸಿಟ್ಟು ಬರ್ತಾ ಇರೋದು ಅಲ್ಲಿ, ಆಯ್ತಾ? ಆಮೇಲೆ ನೀವು ಬೇಡ ಅಲ್ಲಿ ಜಯಂತನಿದ್ದಾರೆ, ಅವರ ಅಧ್ಯಕ್ಷರು ಪಂಚಾಯತ್ ಮೆಂಬರ್ಗಳಾಗಿದ್ದವರು ಇದ್ದಾರೆ, ಕೇಶವನ್ನಿದ್ದಾರೆ, ಅಲ್ಲಿ ಎಷ್ಟು ಕಷ್ಟ ಆಗ್ತದೆ ಅಂತ ಕೇಳಿ ಅವರು. ಆಯ್ತು. ಆಮೇಲೆ ಪಶ್ಚಿಮ ಘಟ್ಟ ESA ವಲಯದ 10 ಕಿಲೋಮೀಟರ್ ವ್ಯಾಪ್ತಿ ಬರುವ ಅಭಿವೃದ್ಧಿ, ನೋಡಿ ಇಲ್ಲಿ ಕರೆಕ್ಟ್ ಇದೆ, ನನಗೆ ಅದು ಕ್ಲಾರಿಟಿ ಇರಲಿಲ್ಲ. ಪಶ್ಚಿಮ ಘಟ್ಟ ESA ವಲಯದ 10 ಕಿಮಿ ಅಂತರದ ವ್ಯಾಪ್ತಿಯಲ್ಲಿ ಬರುವ ಅಭಿವೃದ್ಧಿ ಯೋಜನೆಗಳಿಗೆ ಅರಣ್ಯ ಇಲಾಖೆ ಅನುಮತಿ ಅಗತ್ಯವಿದ್ದಲ್ಲಿ ಅಂತಹ EIA ಅಧಿಸೂಚನೆ 2006ರ ನಿಯಮಾನುಸಾರ ನಿಯಂತ್ರಿಸತಕ್ಕದ್ದು. ಮತ್ತೆ 10 ಕಿಲೋಮೀಟರ್ ನಿಮಗೆ ಪಕ್ಕದ ಯಾರು ಹೇಳಿದ್ರಲ್ಲ, ಪಕ್ಕದಿಂದ ಸುಳ್ಯ ಯಾವುದೂ ಇಲ್ಲ, ಸುಳ್ಯ ಯಾವುದೂ ಇಲ್ಲ. ಉಬ್ಬರಡಕಕ್ಕೆ ಬಂದ ಮೇಲೆ ಉಡುಪಿ ಗಾರ್ಡನ್ ಉಂಟಲ್ಲ, ಅಲ್ಲಿ KVT ಹಾಲ್ ಉಂಟಲ್ಲ, ಅದೆಲ್ಲ ಆಲಿಟಿ ಈಚೆಗೆ, ಮತ್ತೆ ಪೇಟೆಯ ಆಲಿಟಿ. ಅರ್ಥ ಆಯ್ತಲ್ಲ? ಇನ್ನು ಸುಳ್ಯ ನಗರ 10 ಕಿಲೋಮೀಟರ್ ಬಂದ್ರೆ ಜಾಲ್ಸೂರವರೆಗೆ ಧರ್ಮಸ್ಥಳ, ಅಲ್ಲಿ ಬುದ್ವೆಟ್ಟು, ಈಚೆ ಕಳಿಂಜ, ನೆರಿಯ ಅದೆಲ್ಲ ಬರ್ತದೆ. ಅದು ಇಲ್ಲ 10 ಕಿಲೋಮೀಟರ್. ರೈಲ್ವೆ ಮಾರ್ಗ ಬಂದಾಗು, ರೈಲ್ವೆ ಮಾರ್ಗ ಅದು ನೋಡಿ, ರೈಲ್ವೆ ಮಾರ್ಗಕ್ಕೆ ಅವಕಾಶ ಇಲ್ಲ, ಇದರಲ್ಲಿ ಉಂಟು. ನಿರ್ಧಾರ ರೂಪಿಸುವಿಕೆ ಚಾಲ್ತಿಯಲ್ಲಿ ನಿಯಂತ್ರಣ ಸಂಸ್ಥೆ ಹೈ ಲೆವೆಲ್ ಕಮಿಟಿ ನಿಯಂತ್ರಣ ಮೇಲ್ವಿಚಾರಣೆಯಲ್ಲಿ ಶಿಫಾರಸುಗಳಿದ್ದ, ಆದರೆ ಇದರೊಟ್ಟಿಗೆ ದಶಾಂಶ ಮೇಲ್ವಿಚಾರಣೆ ವ್ಯವಸ್ಥೆಯಲ್ಲಿ ನಿರ್ಧಾರ ರೂಪಿಸುವಿಕೆ ಸ್ಥಳೀಯ ಸಮುದಾಯಗಳ ಭಾಗವಹಿಸಲಿಕ್ಕೆ ಬಲಪಡಿಸಲು ಶಿಫಾರಸು. ಸ್ಥಳೀಯ ಸಮುದಾಯದವರು ಭಾಗವಹಿಸಲಿಕ್ಕೆ ಮನುಷ್ಯರಿದ್ರೆ ಇಲ್ಲಿ ಬಲ ಆಡಳಿತ ಚೌಕಟ್ಟಿನಲ್ಲಿ ಜಾರಿಗೊಳಿಸುವ. ಒಂದು ನಿಮಿಷ, ಇನ್ನು ನೇರ ಹೋಗ್ತೇನೆ ಬೇರೆ ಕಡೆ. ಏನಂದ್ರೆ ಬೇರೆ ಕಡೆ ಯಾವುದಕ್ಕೆಲ್ಲ ಇದು ಅವ್ರು ಹೇಳ್ತಾರೆ, ಕೃಷಿ ಉತ್ಪನ್ನಗಳಿಗೆ ತೊಂದರೆ ಇಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ ಬರ್ತೇನೆ. ಇದು ಒಮ್ಮೆ ತುಂಬಾ ಬರ್ತಿದ್ದಾರೆ, ಅದು ಬೇಡ ಸರ್. ಹೌದು, ಅದು ಒಂದೇ ತರ. ಅದೇ ನೀವು ಗಡಿ ಅವರ ನೋಡಿ, ಇಲ್ಲಿ ಪರಿಸರ ಉತ್ತೇಜನೆಗೆ ರೈಲು ಮಾರ್ಗ ಪಶ್ಚಿಮ ಘಟ್ಟದಲ್ಲಿ ಅವರು ಅದನ್ನು ಕೊಟ್ಟಿದ್ದಾರೆ, ನಾನು ಅಲ್ಲಿ ಉಂಟು ತೋರಿಸ್ತೇನೆ. ಬೃಹತ್ ಆಕಾರದ ಕಾಮಗಾರಿ ಯಾವುದು, ರಸ್ತೆ ಕಾಮಗಾರಿ ಇರ್ಬೋದು, ರೈಲು ಮಾರ್ಗ ಇರ್ಬೋದು, ಇದನ್ನು ಬಂದ್ ಮಾಡ್ತಾರೆ. ನಿಮ್ಮ ಡಬಲ್ ಟರ್ನ್ ಇಲ್ಲ, ಕಾಂಕ್ರೀಟ್ ಇಲ್ಲ, ಡಬಲ್ ಹೈವೇ, ಟ್ರಿಬಲ್ ಹೈವೇ ಯಾವುದೇ ಇಲ್ಲ, ನಿಷೇಧ ಪಕ್ಕ. ಅದು ಮತ್ತೆ ಹೈ ಲೆವೆಲ್ ಕಮಿಟಿಗೆ ಹೋಗ್ಬೇಕು. ಹೈ ಲೆವೆಲ್ ಕಮಿಟಿಯಲ್ಲಿ ಪರ್ಮಿಷನ್ ಕೊಡಬೇಕು, ಎಷ್ಟು ಕೋಟಿ ಲಂಚ ಕೊಟ್ಟು ಮಾಡಿಸಿಕೊಳ್ಬೋದು ಅದು ಗೊತ್ತಿಲ್ಲ ನಮಗೆ. ಹಾಗೆ ಎಲ್ಲವೂ ಹೈ ಲೆವೆಲ್ ಕಮಿಟಿಯೇ ಅಂತ ಹೇಳ್ತಾರೆ. ಕೊನೆಗೆ ಯಾವುದು ಪರಿಸರ ಈಗಾಗಲೇ ನೋಡಿ, ನಿಮಗೆ ಇಲ್ಲಿ ನೋಡಿರ್ಬೋದು ಸರ್ ನೀವು, ಧರ್ಮಸ್ಥಳ ಟು ಇಜ್ಜಿಲಂಪಾಡಿ 1.5 ಕಿಲೋಮೀಟರ್ ಇವತ್ತಿಗೂ ಅರಣ್ಯ ಇಲಾಖೆ ಬಿಡ್ತಾ ಇಲ್ಲ ಅದನ್ನು ವಿಸ್ತರಣೆ ಮಾಡ್ಲಿಕ್ಕೆ. ಖಾಲಿ ರೆಗ್ಯುಲರ್ ಫಾರೆಸ್ಟ್ ಸ್ಟಿಕ್ ಇರುವಾಗ ಇನ್ನು ಮುಂದೆ ಎಷ್ಟು ಕಷ್ಟ ಆಗ್ಬೋದು. ಆ ಗುಂಡ್ಯದಿಂದ ಈಚೆ ಬರುವಾಗ ಅದನ್ನು ಕೇಸ್ ಹಾಕಿದ ನೋಡಿ. ಇಲ್ಲಿ ಪೇಜ್ ಎಲ್ಲ ಕೊಟ್ಟಿದ್ದು ಸುಳ್ಳು ನೋಡಿ. ಅವರು ಸರ್ ಇಲ್ಲಿ ನೋಡಿ, ಇದನ್ನು ಇದರಲ್ಲಿ ಆ ಪೇಜಿಗಲ್ಲಿಲ್ಲ, ಅಂದ್ರೆ 150 ಪೇಜ್ ಉಂಟು, ಆ ಉಲ್ಲೇಖ ಇಲ್ಲ. ಇದು
ಮಿಸ್ಗೈಡ್ ಮಾಡ್ತಾರೆ, ಯಾಕಂದ್ರೆ ಇದರ ಮೂಲ ಪ್ರತಿ ಇಲ್ಲ ಅವ್ರ ಹತ್ರ. ಇದು ಗೆಜೆಟ್ ಇಂದ ತೆಗೆದದ್ದು. ಹೌದು ಹಾಗೆ. ನಮ್ಮ expert ಒಬ್ರು. ಅಲ್ಲ ಇಲ್ಲಿ ಏನಾಗಿದೆ ಅಲ್ಲ, ಅಂದ್ರೆ ಗೊತ್ತಾಯ್ತು. ನನಗೆ ಅವತ್ತು ಅವರು ಇದು ಆನಂತರದ್ದು. ಡಿಪಾರ್ಟ್ಮೆಂಟ್ ಮುಖಾಂತರ ನಾವು ಅದನ್ನು ಇದು ಮಾಡಿದ್ವಿ, Okay. ಶಿಫಾರಸು ಮಾಡಿ ತೆಗೆಸ್ಕೊಟ್ಟು. ಇರ್ಬೋದು ವ್ಯತ್ಯಾಸಗಳು. ಹೌದು, ಹೌದು. ನಂಬರ್ ಏನ್ ಸರ್? ಓ? ಅಪ್ಡೇಟ್ ಅಪ್ಡೇಟ್ ಮಾಡೋದು ನಮ್ಮ ಆಫೀಸಲ್ಲಿ ಜಂಪಾಲ್ ತುಂಬ. ಹಿಂದಿನ 7th ಎಡಿಷನ್ ಅಲ್ಲ ಏನೇ ಅಧಿಸೂಚನೆ ಎಲ್ಲಿ ಬರ್ತದೆ? ಓ? ಅದೇ ಬೆಳ್ತಂಗಡಿ ತಾಲೂಕು ಕಳಂಜ ಗ್ರಾಮದಿಂದ ಎಲ್ಲ ಹಿರಿಯರಿದ್ದೀರಿ, ತುಂಬ ಇದಿದ್ದೀರಿ. ನಾನು ಕೂಡ ಅವರೊಟ್ಟಿಗೆ ತುಂಬ ಹೋರಾಟದಲ್ಲಿ ಭಾಗಿಯಾಗಿ ಸಕ್ರಿಯವಾಗಿ ನಾನೊಂದು 8 ಗ್ರೂಪ್ಗಳಿಗೆ ಮೆಸೇಜನ್ನು ಹಾಕಿ 32 ಮಂದಿಗೆ ಫೋನ್ ಮಾಡಿದ್ದೇನೆ. ಬಂದದ್ದು ನಾನು ಒಬ್ಬನೇ ಅಂತ ಹೇಳಿದ್ರೆ ನಮ್ಮ ಬಲ ಅಷ್ಟುಂಟು. ಅದೆಲ್ಲ ಬಿಡಿ, ಆದರೂ ನಾವೊಂದು ಇಚ್ಛಾಶಕ್ತಿಯಿಂದ ಇವತ್ತು ಎಲ್ಲ ಮೀಟಿಂಗ್ಗೆ ಭಾಗವಹಿಸಿ ಬರ್ತಾ ಇದ್ದೇವೆ. ಮೊನ್ನೆ ಕೊಕ್ಕಡದಲ್ಲಿ ಮೀಟಿಂಗ್ ಆಯಿತು, ಅಲ್ಲಿ ಕೂಡ ನಾವು ಬಂದಿದ್ದೇವೆ. ನಮ್ಮ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಾವು ಚಿಂತನೆಯನ್ನ ಮಾಡಬೇಕು. ನಾನೊಂದು ವಾಯ್ಸ್ ಮೆಸೇಜ್ ಅನ್ನ ಮೊನ್ನೆ ಹಾಕಿದ್ದೇನೆ ಗ್ರೂಪಲ್ಲಿ. ಯಾಕಂತ ಹೇಳಿದ್ರೆ ನಾವು ಒಗ್ಗಟ್ಟಾಗಬೇಕು. ನಾವು ಬೇರೆ ಬೇರೆ ರಾಜಕೀಯ ಪಕ್ಷದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಗುರುತಿಸಿಕೊಂಡು ಅವರು ನಮಗೆ ಬೆನ್ನು ತಟ್ಟತಕ್ಕಂಥ ನಾಯಕರುಗಳು ನಮಗಿದ್ದಾರೆ. ನಿನ್ನೆ ಒಬ್ಬರು ನಮ್ಮ ಒಳ್ಳೆಯ ನಾಯಕರು ಭೇಟಿಯಾಗಿ ನಾಳೆ ಮೀಟಿಂಗ್ ಹೋಗುವ ಅಂತ ಹೇಳುವಾಗ ಅವರು ಹೇಳಿದರು, ಅಧಿವೇಶನದಲ್ಲಿ ಮಾತಾಡುವವರು ಯಾರು ನನ್ನ ಹತ್ರ ಕ್ವಶನ್ ಮಾಡಿದ್ದಾರೆ. ವಿಧಾನಸಭಾ ಅಧಿವೇಶನದಲ್ಲಿ ಇರ್ಬೋದು, ಸಂಸತ್ ಅಧಿವೇಶನದಲ್ಲಿ ಇರ್ಬೋದು, ನಮ್ಮ ನಾಯಕರುಗಳು ಮಾತಾಡ್ತಾರೆ. ಆ ನಾಯಕರುಗಳು ಅಲ್ಲಿ ಪ್ರಶ್ನೆ ಮಾಡಿದರೆ ನಾವಿವತ್ತು ಹೋರಾಟಕ್ಕೆ ಇಳಿಬೇಕಾದಂಥ ಅನಿವಾರ್ಯತೆ ಉಂಟಾ? ಪ್ರಶ್ನೆ ಚೆನ್ನಾಗಿ ಉಂಟು. ಆದ್ದರಿಂದ ನನ್ನ ಒಂದು ಬೇಡಿಕೆ ಏನು ಅಂತ ಹೇಳಿದ್ರೆ, ಈ ಸಂದರ್ಭದಲ್ಲಿ ನಾವೆಲ್ಲ ರಾಜಕೀಯದವರನ್ನ ಬೆನ್ನ ಹಿಂದೆ ಹೋಗುವುದನ್ನ, ಅವರನ್ನ ಪ್ರಶಂಸೆ ಮಾಡೋದನ್ನ ಬಿಟ್ಟು ಈ ವಿಚಾರದಲ್ಲಿ ನಾವೆಲ್ಲ ಒಗ್ಗಟ್ಟಾಗಬೇಕು, ನಿರಂತರ ಒಗ್ಗಟ್ಟಾಗಬೇಕು. ನಾವು ನಮ್ಮ ಕಳಂಜ ಗ್ರಾಮದಲ್ಲಿ ಒಂದು 2 ವರ್ಷದ ಮುಂದೆ ಒಂದು ಘಟನೆ ಆಯಿತು. ಒಬ್ಬ 309 ಸರ್ವೆ ನಂಬರ್ನಲ್ಲಿ, ನಮ್ಮದು ಅರಣ್ಯಕ್ಕೆ ಬರತಕ್ಕಂಥ 309 ಸರ್ವೆ ನಂಬರ್ನಲ್ಲಿ ಮನೆ ಕಟ್ಟುವಾಗ ಅರಣ್ಯ ಇಲಾಖೆಯವರು ಬಂದು ಅದನ್ನು ತಡೆ ಹಿಡಿದಿದ್ದರು. ತಡೆ ಹಿಡಿದಾಗ ನಮ್ಮ ಬೆಳ್ತಂಗಡಿಯ ಮಾನ್ಯ ಶಾಸಕರು ಅಲ್ಲಿಗೆ ಬಂದು ಅವರನ್ನು ತಡೆ ಹಿಡಿದು ನೀವು ಯಾವುದೇ ರೀತಿಯ ತೊಂದರೆಯನ್ನು ಮಾಡಬಾರ್ದು ಅಂತೇಳಿ ಅಲ್ಲಿಂದಲೇ ಈಶ್ವರ ಖಂಡ್ರೆ ಅವರಿಗೆ ಫೋನನ್ನು ಮಾಡಿದರು. ಆಗ ಅವರು ಹೇಳಿದರು ಜಂಟಿ ಸರ್ವೆಯನ್ನು ಮಾಡಬೇಕು ಅಂತ MLA ಅವರು ಹೇಳಿದರು. ಆಯಿತು ಅಂತ ಹೇಳಿದರು. ಹಾಗೆ ಜಂಟಿ ಸರ್ವೆಗೆ ಆರ್ಡರ್ ಆಗ್ತದೆ. 2 ದಿವಸ ಕಳೆಯುವಾಗ ಅವರು ಯಾರಿಗೂ ಹೇಳದಾಗೆ ಇಡೀ ತಂಡವನ್ನು ತಂದು 3 ವ್ಯಾನ್ ಪೊಲೀಸರು ಬಂದು ಅದನ್ನು ಧ್ವಂಸ ಮಾಡಬೇಕು ಅಂತೇಳಿ ಅರಣ್ಯ ಇಲಾಖೆಯವರ ಇಚ್ಛಾಶಕ್ತಿಯನ್ನು ಪ್ರಯೋಗ ಮಾಡಲಿಕ್ಕೆ ಬೇಕಾಗಿ ಬಂದಾಗ MLA ಗೊತ್ತಾಗಿ ಇಡೀ ಜಿಲ್ಲೆಯ MLAಗಳನ್ನು MP ಗಳನ್ನು ಕರೆದು ಅಲ್ಲಿ ಪ್ರತಿಭಟನೆಯನ್ನು ಮಾಡಿದರು. ಅವತ್ತು ಅದು ಅಲ್ಲಿಗೆ ನಿಂತೋಯ್ತು. ನಂತರ ಜಂಟಿ ಸರ್ವೆಗೆ ವಿಧಾನಸಭಾ ಅಧಿವೇಶನದಲ್ಲಿ ಹಕ್ಕುಚ್ಯುತಿ ಮಂಡನೆಯಾಗಿ ಜಂಟಿ ಸರ್ವೆಗೆ ಆರ್ಡರ್ ಆಗ್ತದೆ. ಅದರಲ್ಲಿ ಸಕ್ರಿಯವಾಗಿ ಅದರ ಜಂಟಿ ಸರ್ವೆ ಮಾಡುವ ಅದರಲ್ಲಿ ಸಕ್ರಿಯವಾಗಿ ನಾನು ಭಾಗವಹಿಸಿದ್ದೇನೆ. ನಾನು ಮತ್ತು ಹರೀಶ್ ಕೆ ಬಿ ಅಂತ ಹೇಳುವರು ಇಬ್ಬರು MLA ಪರವಾಗಿ ಅವರೊಟ್ಟಿಗೆ ನಾವು ಇಲಾಖೆ ಒಟ್ಟಿಗೆ, ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆಗೆ ಜಂಟಿ ಸರ್ವೆಯಲ್ಲಿ ಭಾಗವಹಿಸ್ತೇವೆ. ಭಾಗವಹಿಸಿದಂತಲ್ಲಿ ಪ್ರಥಮ ಹಂತದಲ್ಲಿ ನಾವು ಕೂಡ ಅವರೊಟ್ಟಿಗೆ ಹೋದೆವು. ಹೋಗುವಂಥ ಸಂದರ್ಭದಲ್ಲಿ ಜಂಟಿ ಸರ್ವೆ ಆಗ್ತಾ ಬರ್ತದೆ. ಬರುವಾಗ ಒಂದು ಕಡೆಯಲ್ಲಿ ಒಂದು ಘಟನೆ ನಡೆಯುತ್ತದೆ. ಏನು ಅಂತ ಹೇಳಿದ್ರೆ, ಇಲ್ಲಿರ್ತಕ್ಕಂಥ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಗುಪ್ಪೆ ಕಲ್ಲನ್ನು ಹಾಕಿರುವಂಥದ್ದನ್ನು, ಅವರ ಹತ್ರ ಇರ್ತಕ್ಕಂಥ ನಕ್ಷೆಯನ್ನ ತೋರಿಸ್ತಾರೆ. ಇಲ್ಲಿಂದ ಅಲ್ಲಿಗೆ ಹೋಗಬೇಕು ಅಂತೇಳಿ ಜಂಟಿ ಸರ್ವೆಗೆ ಬಂದಂಥ ಅಧಿಕಾರಿಗಳು ಶಿವಮೊಗ್ಗ ಅರಣ್ಯ ಇಲಾಖೆಯಿಂದ ಬಂದಂಥವ್ರು. ಅವರು ಹೇಳ್ತಾರೆ ಇಲ್ಲಿಂದ ಅಲ್ಲಿಗೆ ಹೋಗೋದಲ್ಲ, ಇಲ್ಲಿಂದ ಮೇಲೆ ಹೋಗಬೇಕು ಅಂತ. ಅಲ್ಲಿ ಚರ್ಚೆ ಆಗ್ತದೆ. ಚರ್ಚೆಯಾಗಿ ಅವತ್ತು ಸರ್ವೆ ನಿಲ್ತದೆ. ಮರುದಿವಸ ಅವರು ಗುಂಡ್ಯದಲ್ಲಿ ಹೊರಟಾಗುದು ಶಿವಮೊಗ್ಗ ಇಲಾಖೆಯವರು. ಮರುದಿವಸ ಅವರು ಒರಿಜಿನಲ್ ನಕ್ಷೆಯನ್ನು ತಂದುಬಿಟ್ಟು ಇಲ್ಲಿಂದ ಮೇಲೆ ಹೋಗ್ತಾರೆ. ಅವತ್ತು ಒಂದು ದಿವಸ ನಮಗೆ 22.5 ಎಕರೆ ರೆವಿನ್ಯೂ ಜಾಗ ಸಿಗ್ತದೆ. ನಮ್ಮ ಅರಣ್ಯ ಇಲಾಖೆಯವರನ್ನ ಕರೆದು ಹೇಳ್ತಾರೆ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾ, ಇಲ್ಲಿಂದ ಏನು ಅಂತ ಹೇಳಿದ್ರೆ ನಮ್ಮನ್ನು ಮಂಗ ಮಾಡಿ ಇರ್ತಕ್ಕಂಥ ರೆವಿನ್ಯೂ ಲ್ಯಾಂಡ್ಗಳನ್ನ ಫಾರೆಸ್ಟ್ಗೆ ಸೇರಿಸಿಬಿಟ್ಟು ಇವರು ಗುಪ್ಪೆ ಹಾಕಿರುವಂಥದ್ದು. ಇವತ್ತು ನಮ್ಮ ಇಲ್ಲಿ ಇರ್ತಕ್ಕಂಥ ರೇಂಜ್ಗಳಲ್ಲಿ ಅವರ ಹತ್ರ ನಕ್ಷೆಗಳಿದೆ. ಅದು 2ನೇ ಸಲ ಹಾಕಿರುವಂಥ ಗುಪ್ಪೆಗಳನ್ನು ತೋರಿಸಿಬಿಟ್ಟು ನಮ್ಮನ್ನು ಎದುರಿಸ್ತಾರೆ. ಇವತ್ತು ಶಿವಮೊಗ್ಗದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಲ್ಲಿ ಬ್ರಿಟಿಷರ ಕಾಲದಲ್ಲಿ ಯಾರು ಗುಪ್ಪೆಗಳನ್ನು ಹಾಕಿದ್ದಾರೆ ಆ ಗುಪ್ಪೆಯ ನಕ್ಷೆ ಮಾತ್ರ ಇರೋದು. ಅದನ್ನು ಮಾತ್ರ ಅವರು ಜಂಟಿ ಸರ್ವೆ ಮಾಡೋದು. ಅದು ಚರ್ಚೆಯಾಗಿ ಅವರು ಹೇಳಿದ್ದಾರೆ, ನಾವು ಇದನ್ನು ಸರ್ವೆ ಮಾಡುವುದಿಲ್ಲ, ನೀವೇನು ಬೇಕಾದರೂ ಮಾಡಿಕೊಳ್ಳಿ. ಇಲ್ಲಿಯೇ ಫಾರೆಸ್ಟ್ ಅವರಿಗೆ ಹೇಳಿದ್ದಾರೆ, ನಮ್ಮಲ್ಲಿ ಏನು ದಾಖಲೆ, ಹಳೆಯ ದಾಖಲೆ ಉಂಟು ಅದನ್ನು ಮಾತ್ರ ಮಾಡ್ತಾರೆ ಅಂತೇಳಿ. ನೀವು ಯಾರಾದರೂ ಗೊತ್ತಿರ್ಬೋದು, ಗೊತ್ತಿಲ್ಲದಿರ್ಬೋದು, ನಮಗೆ ತಿಳಿದ ಮಟ್ಟಿಗೆ ಏನು ಅಂತ ಹೇಳಿದ್ರೆ ಯಾರು ಕೂಡ ಒರಿಜಿನಲ್ ಫಾರೆಸ್ಟ್ನ ಗುಪ್ಪೆ ಒಳಗಡೆ ಯಾರು ಕೂಡ ಕೂತ್ಕೊಂಡಿಲ್ಲ. ನಮ್ಮ ಅಚ್ಚೆ ಬಿಚ್ಚ ಕಾಲದಲ್ಲಿ ಇದು ರೆವಿನ್ಯೂ ಜಾಗ ಅಂತೇಳಿ ಇದೇ ಫಾರೆಸ್ಟ್ ಇಲಾಖೆಯವರು ಅಲ್ಲಿ ಕೂತ್ಕೊಳ್ಬೇಡಿ, ಇಲ್ಲಿ ಕೂತ್ಕೊಳ್ಳಿ ಅಂತೇಳಿ ನಮ್ಮನ್ನು ಕೂತ್ಕೊಳಿಸಿ ನಾವು ಮನೆ ಕಟ್ಟಿ ಕೃಷಿ ವೃತ್ತಗಳನ್ನು ಮಾಡಿಕೊಂಡು ಬಂದಿದ್ದೇವೆ. ಇವತ್ತು ಒರಿಜಿನಲ್ ಆಗಿರ್ತಕ್ಕಂಥ ಗುಪ್ಪೆಯಲ್ಲಿ ಯಾರು ಕೂಡ ಕೂತ್ಕೊಳ್ಳಿಲ್ಲ. ಇದು ನಮಗೆ ಗೊತ್ತಿಲ್ಲ. ಅದನ್ನು ಹುಡುಕ್ತಾ ಹೋಗುವಾಗ, ಅದರ ಕೆಲವೊಂದು ಮಾಹಿತಿಗಳನ್ನು ನಾವು ಕಲೆ ಹಾಕ್ತಾ ಹೋಗುವಾಗ, ಒಂದು ಪರಿಸರ ಸೂಕ್ಷ್ಮ ಅಥವಾ ಏನಾದರೂ ಒಂದು ಫಾರೆಸ್ಟ್ ಅಂತೇಳಿ ಲ್ಯಾಂಡ್ ಮಾಡಬೇಕು ಅಂತಂದರೆ ಅದಕ್ಕೆ ಹಲವಾರು ನಿಯಮಗಳಿದ್ದಾವೆ. ಗ್ರಾಮ ಸಭೆಯನ್ನು ಕರಿಬೇಕು, ಮತ್ತೆ ಅಲ್ಲಿ ಯಾರು ಮನೆ ಕಟ್ಟಿದ್ದಾರೆ 10 ಮನೆಯವರ ಒಪ್ಪಿಗೆ ಬೇಕು, ಅದನ್ನು ಅರಣ್ಯ ಮಾಡಬಹುದು ಅಂತೇಳಿ. ಈಗ ನಮ್ಮಲ್ಲಿ ಮಾಡಿದಾರಲ್ಲ ನಡುತೋಪು ಅದು ಇದು ಅಂತೇಳಿ ಎಲ್ಲ ಮಾಡಿದಾರಲ್ಲ, ಅದನ್ನು ಅರಣ್ಯ ಅಂತೇಳಿ ಮಾಡಬೇಕಾದ್ರೆ 10 ಮನೆಯವರ ಒಪ್ಪಿಗೆ ಬೇಕು.
ಇದನ್ನೆಲ್ಲ ಅಥವಾ ಅದು ಫಾರೆಸ್ಟ್ ಅವರು, ಯಾರು ಗ್ರಾಮದಲ್ಲಿ ಇರ್ತಕ್ಕಂಥ ಫಾರೆಸ್ಟ್ ಅವರು ಗ್ರಾಮ ಸಭೆಯಲ್ಲಿ ಮಂಡನೆ ಮಾಡಿ ಅಲ್ಲಿಂದ ಸಂಬಂಧಪಟ್ಟ MLA ಅವರ ಮುಖಾಂತರ ಸರ್ಕಾರಕ್ಕೆ ಕಳಿಸಿ ಅಲ್ಲಿ ನೋಟಿಫಿಕೇಶನ್ ಆಗಬೇಕು. ನೋಟಿಫಿಕೇಶನ್ ಆದರೆ ಮಾತ್ರ ಅದು ಅರಣ್ಯ ಆಗೋದು. ಇದು ಯಾವುದು ನಮಗೆ ಗೊತ್ತಿಲ್ಲ. ನಮ್ಮನ್ನು ಈ ಕಾಕಿಯವರು ಅವರು ಹೇಳಿದಾಗೆ ನಮ್ಮನ್ನು ನೋಡಿದ ಕೂಡಲೇ ಎದುರಿಸ್ತಾರೆ, ಬೈತಾರೆ, ಹೊಡಿತಾರೆ ಅಂತ ಹೇಳುವಂಥ ಭಯದಲ್ಲಿ ನಾವಿದ್ದೇವೆ. ನಾವು ಒಗ್ಗಟ್ಟಾಗುವುದಿಲ್ಲ. ರಾಜಕೀಯವನ್ನು ಈ ಹೋರಾಟ ಯಶಸ್ವಿ ಆಗಬೇಕು ಅಂದರೆ ನಾನು ಕಳಕಳಿಯಾಗಿ ಹೇಳ್ತೇನೆ, ರಾಜಕೀಯವನ್ನು ಬಿಟ್ಟು ಯಾವಾಗ ನಾವು ಒಗ್ಗಟ್ಟಾಗ್ತೇವೆ ಆಗ ಖಂಡಿತವಾಗಿ ವಿಜಯವನ್ನು ಸಾಧಿಸಲು ಸಾಧ್ಯ ಉಂಟು. ಯಾಕಂತ ಹೇಳಿದ್ರೆ ನಮಗೆ ಬೇರೆ ಬೇರೆ ನಾವು ಇನ್ನೊಂದು ವಿಚಾರ ಹೇಳ್ತೇನೆ. ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದು, ಅಧಿಕಾರಿಗಳು ಇವತ್ತು ರಾಜ್ಯವನ್ನು ಆಳ್ತಾ ಇದ್ದಾರೆ, ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಕೆಲವರು ಅಧಿಕಾರಿಗಳು ಕೂಡ ಇರ್ಬೋದು, ನನಗೆ ಗೊತ್ತಿಲ್ಲ. ಇವತ್ತು ಯಾವುದೇ MLA MP ಗಳು ನಮ್ಮ ರಾಜ್ಯವನ್ನು ಆಳುವುದಿಲ್ಲ. ನಮ್ಮನ್ನು ಆಳುವರು ಯಾರು? ಅಧಿಕಾರಿ ವರ್ಗದವರು. ಯಾಕಂತ ಹೇಳಿದ್ರೆ ಒಬ್ಬ ಅಧಿಕಾರಿ ಸ್ಟ್ರಿಕ್ಟ್ ಆಗಿ ಅದು ಆಗೋದಿಲ್ಲ. ಈಗ ನಮ್ಮ ಬೆಳ್ತಂಗಡಿ MLA ಗೊತ್ತುಂಟು ನಿಮಗೆ, ಒಳ್ಳೆ ಖಡಕ್ಕಾಗಿ ಒಂದು ವಿಚಾರವನ್ನು ಹೇಳಿ ಅದು ಅಂತ ಹೇಳಿದ್ರೆ ಅವರಿಗೆ ಹೋಗಿ ಮನವರಿಕೆ ಮಾಡ್ತಕ್ಕಂಥ ಅವರ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಹೋಗಿ ಇದೇ ಆಕ್ಟ್ ಪುಸ್ತಕವನ್ನು ಸಾರ್ ಮಾಡಿದ್ರೆ ಹೀಗಾಗ್ತದೆ ಹೀಗೆ ಅಂತೇಳಿ 2 ದಿವಸ ಆಗ ಅವರು ಸ್ವಲ್ಪ ನೆಮ್ಮದಿಯಲ್ಲಿ ನಮಗೆ ಬೇಡಪ್ಪ ಅಂತೇಳಿ ಸುಮ್ಮನಾಗಿರ್ತಾರೆ. ಜನರ ಹತ್ರ ಹೋಗಿ ಏನು ರೆಡಿ ಮಾಡ್ಕೊಂಡ್ರೆ ಅಂತ ಹೇಳ್ತಾರೆ. ಒಂದು ಇನ್ನೊಂದು ಎಂತ ಹೇಳ್ತಿದ್ದಾರೆ, ಯಾವುದೇ ರಾಜಕೀಯ ವ್ಯಕ್ತಿಗಳು ಎಲ್ಲಿ ದಾರಿ ತಪ್ತಾರೆ ಅಂತ ಹೇಳಿದರೆ, ಈಗ ನನಗೊಬ್ಬರು ಆತ್ಮೀಯರಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಏನಾದ್ರು ಒಂದು ಕೆಲಸ ಆಗಬೇಕು. ನಾನು ಹೋಗಿ ಅವರ ಹತ್ರ ಯಾವುದೇ ಇಲಾಖೆ ಅಧಿಕಾರಿಗಳ ಹತ್ರ ಹೋಗಿ ಈಗ ಒಂದು ಕೆಲಸ ಉಂಟು ಸರ್, ಏನಾದ್ರು ಒಂದು ಮಾಡಿಕೊಡಿ ಅಂತ ಹೇಳಿದ್ರೆ ನಮ್ಮದನ್ನು ಮಾಡಿಕೊಡ್ತಾರೆ. ಇನ್ನೊಬ್ಬರನ್ನು ಅಲ್ಲಿ ತೊಂದರೆ ಆಗೋ ನನಗೆ ಮಾತಾಡಲಿಕ್ಕೆ ವಾಯಿಸಿಲ್ಲ. ಇದು ನಾನು ಅನುಭವಿಸೋನು. ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಬಹಳ ಮೆಂಬರ್ಗಳ ಒಳಗೆ ಬಹಳ ಜಗಳ ಆಗಿ ಯಾವುದೇ ಸಾಮಾನ್ಯ ಸಭೆಗಳು ನಡೆಯದಾಗಿ ಹಲವಾರು ಸಾಮಾನ್ಯ ಸಭೆಗಳು ರದ್ದಾಯಿತು. ತಾಲೂಕಲ್ಲಿ ಇರ್ತಕ್ಕಂಥ PDOಗಳು, ಯಾವುದು ಒಳ್ಳೆ ನಾಜೂಕಾಗಿರ್ತಕ್ಕಂಥ PDOಗಳು ನಮ್ಮನ್ನು ಬಂದು ಅವರು ಎಲ್ಲವನ್ನು ಅವಲೋಕನ ಮಾಡಿ ರಾತ್ರಿ ಎಲ್ಲ ಮೆಂಬರ್ಗಳಿಗೂ ಫೋನು, ನಿಮಗೇನಾಗಬೇಕು ನೀವು ನನ್ನ ಹತ್ರ ಹೇಳಿ, ನಾನು ಮಾಡಿಕೊಡ್ತೇನೆ, ನೀವು ಸಭೆಯಲ್ಲಿ ಮಾತಾಡಬಾರ್ದು. ನಾನು ಎಣಿಸಿದ್ದು ನನಗೆ ಮಾತ್ರ ಹೇಳಿದ್ದು ಆಯ್ತು, ನಾನು ಸುಮ್ಮನೆ ಇದ್ದೆ. ನೋಡುವಾಗ ಮತ್ತೆ ಗೊತ್ತಾದ್ದು ಈ 13 ಜನರ ಮೆಂಬರ್ಗಳಿಗೆ ಫೋನ್ ಹೋಗಿದೆ. ಸಭೆಯಲ್ಲಿ ಯಾರು ಮಾತಾಡೋದಿಲ್ಲ. ಅವರ ಬಂದ ಮೇಲೆ ಒಳ್ಳೆ ಆಡಳಿತ, ಯಾವುದು ಹೇಳಿದ್ರು ಕೂಡ ನಾವು ಒಪ್ಪಿಕೊಳ್ತೇವೆ, ಎಲ್ಲರ ಕೆಲಸನೂ ಆಗ್ತದೆ. ಇಲ್ಲಿ ಪರ ವಿರೋಧ ಚರ್ಚೆಗಳಾಗಬೇಕಲ್ಲ, ಯಾವುದು ಒಳ್ಳೆದುಂಟು ಯಾವುದು ಇದುಂಟು, ಅದರಲ್ಲಿ ಯಾರು ಭ್ರಷ್ಟಾಚಾರ ಮಾಡೋರಿದ್ದಾರೆ ಅಂತೇಳಿ ಚರ್ಚೆ ಆಗಬೇಕಲ್ಲ, ಯಾವುದು ಅಗತ್ಯ ಉಂಟು ಅದನ್ನು ಮಾಡಬೇಕಲ್ಲ. ಅದಕ್ಕೆ ನಮಗೆ ಆಸ್ಪದನೆ ಇಲ್ಲ. ಕೊನೆಗೆ ನೋಡುವಾಗ ಪಂಚಾಯತಲ್ಲಿ ಆದಂಥ ಭ್ರಷ್ಟಾಚಾರ ಅಂತ ಹೇಳಿದ್ರೆ ಪೆನ್ನು ಪೇಪರಿಂದ ಹಿಡಿದು ಲಕ್ಷಾಂತರ ರೂಪಾಯಿಯ ಭ್ರಷ್ಟಾಚಾರ ಈ PDOಗಳು ಮಾಡಿದ್ರು. ನಮಗೆ ಗೊತ್ತೇ ಇಲ್ಲ. ಅಧಿಕಾರ ಬಿಡುವಾಗ ಪೇಪರ್ ಇದಿಷ್ಟು, ಪೆನ್ ಇದಿಷ್ಟು, ಇಂಕ್ ಇಷ್ಟು, ಇದೆಲ್ಲ ಬರೆದು ಪ್ರತಿ ಮೀಟಿಂಗಲ್ಲಿ ನಮಗೆ ವರದಿಯನ್ನು ಕೊಡ್ತಾ ಇತ್ತು. ನಮಗೆ ಗೊತ್ತಿಲ್ಲ, ಕಂಪ್ಯೂಟರ್ ಬಗ್ಗೆ ನಮಗೆ ಎಷ್ಟು ಜ್ಞಾನ ಇಲ್ಲ. ಅದು ಕೆಟ್ಟೋಗಿತ್ತು, ಇದು ಕೆಟ್ಟೋಗಿತ್ತು, ಅದನ್ನು ರಿಪೇರಿ ಮಾಡಿದ್ದೀವಿ. ಇದೆಲ್ಲ ಗೊತ್ತಿಲ್ಲದ ಭ್ರಷ್ಟಾಚಾರಗಳು. ನಾವು ಯಾವಾಗ ಅಧಿಕಾರಿಗಳೊಟ್ಟಿಗೆ ಒಳ್ಳೆಯವರು ನಮಗೆ ಏನಾದರೂ ಒಂದು ಹೆಲ್ಪ್ ಆಗ್ತಾ ಅಂತ ಹೇಳುವಾಗ ಈ ಅಧಿಕಾರಿಗಳು ನಮ್ಮ ಬೇಡದ ರೀತಿಯಲ್ಲಿ ಉಪಯೋಗಿಸಿಕೊಂಡು ನಮ್ಮನ್ನು ತುಳಿಯತಕ್ಕಂಥ ಕೆಲಸವನ್ನು ಇವತ್ತು ಅಧಿಕಾರಿಗಳು, ಇದು ಎಲ್ಲ ಜನಪ್ರತಿನಿಧಿಗಳು ಆಗ್ತಕ್ಕಂಥ ಒಂದು ಅನುಭವ. ಆದ್ದರಿಂದ ಎಲ್ಲ ಜನಪ್ರತಿನಿಧಿ ಮೊನ್ನೆ ನಾವು ಕೊಕ್ಕಡದಲ್ಲಿ ಮೀಟಿಂಗನ್ನು ಹೇಳಿದರು. ಯಾವುದಂತ ಹೇಳಿದ್ರೆ ಚುನಾವಣೆಯನ್ನು ಬಹಿಷ್ಕಾರ ಮಾಡುವ ಅಂತ ಹೇಳುವಂಥ ಮಾತನ್ನು ಒಬ್ಬರು ಹೇಳಿದರು. ಒಳ್ಳೆದಂತ ಅನಿಸ್ತದೆ. ಇಲ್ಲಿಂದ ನಮ್ಮ ಸುಳ್ಳ್ಯದಿಂದ ಹಿಡಿದು ಬೆಳ್ತಂಗಡಿ ಹಳದಗಿಳುತ್ತೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಇಷ್ಟು ಭಾಗದ ಜನ ಒಮ್ಮೆ ಚುನಾವಣೆಯನ್ನು ಈ ಬರ್ತಕ್ಕಂಥ ಮುಂದಿನ ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತೇವೆ ಅಂತ ಎಲ್ಲರೂ ಒಕ್ಕಲದ ಕೂಗನ್ನು ಮಾಡಿ ಖಂಡಿತ ಸರಿ ಆಗ್ತದೆ. ಯಾಕಂದ್ರೆ ಕೋರ್ಟ್ಗೆ ಹೇಳ್ತದೆ ನಾಳೆ ಏನು ಅಂತೇಳಿ. ಮೊನ್ನೆ ನಾವು ಮಾನ್ಯ ಕಿಶೋರ್ ಶಿರಾಡಿ ಅವರ ನೇತೃತ್ವದಲ್ಲಿ ಉಪ್ಪಿನಂಗಡಿಯಲ್ಲಿ ಗುಂಡ್ಯದಲ್ಲಿ ಹೋರಾಟ ಆದ ಮೇಲೆ ಉಪ್ಪಿನಂಗಡಿಯಲ್ಲಿ ಒಂದು ಹೋರಾಟವನ್ನು ಮಾಡಿದ್ದು. ನಾವು ಬಹಳ ನಾಜೂಕಾಗಿ ಒಂದು ಐಡಿಯಾವನ್ನು ಮಾಡಿದ್ದು. ಮತ್ತೆ ನಮಗೆ ಸಪೋರ್ಟ್ ಮಾಡುವವರು ಯಾರಿಲ್ಲ. ನಮ್ಮ ಕಳಂಜ ಗ್ರಾಮದಲ್ಲಿ ನಾವು ಸ್ವಂತ ಖರ್ಚು ಮಾಡಿ ಮೈಕ್ ಅನೌನ್ಸ್ಮೆಂಟ್ ಮಾಡಿ ಕರಪತ್ರವನ್ನು ಮನೆಗೆ ಅಂಟಿಸಿ ಎಲ್ಲರೂ ತಮ್ಮ ವಾಹನವನ್ನು ಇಟ್ಕೊಂಡು ಬಂದಿದ್ದು. ಯಾಕಂತಂದ್ರೆ ಗುಂಡ್ಯದಲ್ಲಿ ಅಲ್ಲಿ 40 ಮಂದಿ ಮೇಲೆ ಕೇಸ್ ಆಯ್ತಲ್ಲ ರಸ್ತೆ ತಡೆಯಾದಾಗ, ಅದಕ್ಕೆ ಪ್ರಾಯೋಗಿಕವಾಗಿ ಮಾಡಿದ್ದು. ಆದರೆ ನಮಗೆ ಶಿಶಿಲ ಶಿವಾಜಿ ಅವರು ನಮಗೆ ಸಪೋರ್ಟ್ ಮಾಡಲಿಲ್ಲ, ಜನ ಕಡಿಮೆ ಬಂದಿದ್ದು. ನಮ್ಮ ಮನೆಯಿಂದ ಎಲ್ಲರೂ ಯಾರ ಹತ್ರ ಗಾಡಿಯಿಂದ ಇಟ್ಕೊಂಡು ಬಂದು ನಾವು ಹೋಗೋದು, ಎಲ್ಲಿಗೆ ಹೋಗೋದು, ಸ್ಟ್ರೈಕ್ಗೆ ಹೋಗ್ತಾ ಇದ್ದೇವೆ. ಅಷ್ಟು ಗಾಡಿಗಳು ಬರುವಾಗ ಆಟೋಮೆಟಿಕ್ ಆಗಿ ರಸ್ತೆ ತಡೆ ಆಗುವುದಿಲ್ವಾ? ಅಂಥ ಆಲೋಚನೆಗಳನ್ನು ಮುಂದುವರಿಸಿಕೊಂಡು ನಾವು ಹೋರಾಟಗಳನ್ನು ಮಾಡಬೇಕು. ಕಾನೂನಾತ್ಮಕವಾಗಿ ಮಾಡುವಾಗ ಪರ್ಮಿಷನನ್ನು ತಗೊಂಡು ಇಂಥದ್ದು ನಮ್ಮದತ್ತ ಬರಬೇಕು. ಯಾಕಂದರೆ ನಾವು ಸೀದದಲ್ಲಿ ಮಾತಾಡಿದ್ರೆ ನಮ್ಮ ಸೀದದಲ್ಲಿ ಮಾತ್ರ ಅವ್ರು ಕೇಳುವುದಲ್ಲ. ಅರಣ್ಯ ಇಲಾಖೆಯಲ್ಲಿ ತುಂಬ ಇದು ಆಗ್ತಾ ಉಂಟು. ಏನು ಅಂತ ಹೇಳಿದ್ರೆ ನಮ್ಮನ್ನು ಇದು ಮಾಡುವಂಥ ರೀತಿಯಲ್ಲಿ ಈಶ್ವರ ಖಂಡ್ರೆ ಅವರಿಗೆ MLA ಅವರು ಫೋನ್ ಮಾಡಿ ಜಂಟಿ ಸರ್ವೆ ಮಾಡ್ತಾನೆ ಅಂತ ಹೇಳುವಾಗ ಉಂಟಲ್ಲ, 1-2 ದಿವಸ ಆಗಬೇಕಾದ್ರೆ ಇಲ್ಲಿಂದ ಬರ್ತಕ್ಕಂಥ ಇಲಾಖಾ ಅಧಿಕಾರಿಗಳು ಅಲ್ಲಿ ಮಾಹಿತಿ ಕೊಟ್ಟರು. ಸರ್, ಜಂಟಿ ಸರ್ವೆ ಮಾಡಿದರೆ ನಾವು ಇದ್ದದ್ದನ್ನು ಕಳ್ಕೊಳ್ತೇವೆ. ಯಾಕಂದರೆ ಇವರು ತುಂಬಿಸಿದಾರಲ್ಲ, ಅರಣ್ಯ ಅಂತೇಳಿ ತುಂಬಿಸಿದಾರಲ್ಲ, ಅದನ್ನು ನಾವು ಕಳ್ಕೊಳ್ತೇವೆ. ಜಂಟಿ ಸರ್ವೆ ಆದರೆ ಎಲ್ಲ ರೆವಿನ್ಯೂ ಜಾಗ ಆಗ್ತದಲ್ಲ, ಬಿಟ್ಟುಕೊಡ್ಬೇಕಲ್ಲ. ಅಲ್ಲಿಗೆ ಜಂಟಿ ಸರ್ವೆ ಅವರ ಆದೇಶ ಪ್ರಕಾರ ಸ್ಥಗಿತ ಆಯಿತು. ಮತ್ತೆ MLA ಅವರ ಒತ್ತಡಕ್ಕೆ ಮತ್ತೆ ಬಂದರು ಅವರು ಇಲಾಖೆಯವರು. ಅದೀಗ ಅರ್ಧದಲ್ಲಿ ನಿಂತಿದೆ, ಮುಂದುವರಿಸಲಿಕ್ಕೆ ಆಗಲಿಲ್ಲ. ಮಳೆ ಶುರುವಾಯಿತು, ಕಾಡಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಈಗ ಅರ್ಧದಲ್ಲಿ ನಿಂತಿದೆ, ಮುಂದೆ ಏನಾಗ್ತದೆ ಅಂತ ಗೊತ್ತಿಲ್ಲ. ಜಂಟಿ ಸರ್ವೆ ಬಗ್ಗೆ ಗೊತ್ತಾಯ್ತಲ್ಲ, ನಾವು ಮ್ಯಾನ್ಯಲ್ಲೇ ಮಾಡಿಸಬೇಕು. ಎಲ್ಲ ಚೈನ್ ಸರ್ವೇನೇ ನಾವು ಮಾಡಿದ್ವಿ. ಅದಕ್ಕೆ ತುಂಬಾ ಒತ್ತಡ ನಮ್ಮ ಗ್ರಾಮದಲ್ಲಿ ಸಂದೇಶ. ಅದಕ್ಕೋಸ್ಕರ ಅವರು ಹೇಳ್ತಾ ಇರೋದು, ಜಂಟಿ ಸರ್ವೆಯನ್ನು ನೀವು GPS ಅವರು ಹೇಳಿದ್ದನ್ನು ಒಪ್ಪಬೇಕು.
ಗುಡ್ಡೆಯಿಂದಲೇ ಬರುವ ಅಂತ ಹೇಳಿ ಎಲ್ಲಿ ನೀವು ಅವರು ಹೇಳಿದ ಒಪ್ಪಿದ್ದು ಸೋಲ್ತೇವೆ. ಅವರು ತುಂಬಾ ಹೇಳಿದ್ರು, ನಮ್ಮ ಹತ್ರ GPS ಇದೆ, ಬೇರೆ ಬೇರೆ ಜಿಲ್ಲಾಧಿಕಾರಿಗಳು ಬೇರೆ ಬೇರೆ ಮಿಷನ್ಗಳನ್ನ ತಂದರು, 3 ಲಕ್ಷ ರೂಪಾಯಿ ಕೊಟ್ಟು ಹೊಸ ಒಂದು ಮಿಷನ್ ತಂದರು. ಅದು ಏನು ಅಂತ ಹೇಳಿದ್ರೆ, ಇಲ್ಲಿಂದ ಇಟ್ಟರೆ ನೀವು ಎಲ್ಲಿ ತನಕ ಯಾವ ರೀತಿ ಹೋದ್ರು ಇಲ್ಲಿಂದ ಅಲ್ಲಿಗೆ ಸ್ಟ್ರೈಟ್ ಆಗಿ ತರುತ್ತೆ, ರೋಡ್ ಎಲ್ಲ ಸರ್ವೆ ಮಾಡುತ್ತದೆ. ಆದ್ರೆ ಒಂದು ಪಾಯಿಂಟ್ ಅನ್ನು ನಾವು ಕೇಳಿದ್ವು, ನಾನು ಸಹ ಹೋಗಿದ್ದಾಗ, ಸರ್ ಅದರ ವ್ಯತ್ಯಾಸನ ಬರ್ತದೆ. ಒಂದು ವ್ಯತ್ಯಾಸ ಉಂಟು, ಇದು ಪಾಯಿಂಟ್ ಅನ್ನು ಇಟ್ಟು 3 ಮೀಟರ್ ಸುತ್ತಳತೆವರೆಗೆ ಹೆಚ್ಚು ಕಮ್ಮಿ ಆಗ್ಬಹುದು. 10 ಸಲ ಹೋಗೋ ಎಷ್ಟು ಮೀಟರ್ ಆಯ್ತು? ಸರಿ, ಒಂದು ವಿಷಯ, ಅವರವರ ಗ್ರಾಮದಲ್ಲಿ ಅರಣ್ಯ ಕಡಿದು ರಬ್ಬರ್ ಹಾಕಿದ್ದಾರೆ, ಗೇರು ಬೀಜ ಹಾಕಿದ್ದಾರೆ, ಮತ್ತೆ ತಾಳೆ ಹಾಕಿದ್ದಾರೆ, ಮತ್ತೊಂದು ಎಂಥದ್ದು ಬರ್ತದೆ, ಕೋಕೋ ಹಾಕಿದ್ದಾರೆ. ಇದು ನಮ್ಮ ತೊಡಿಕಾಲ ಗ್ರಾಮದಲ್ಲಿ ಮಾಡಿದ್ದಾರೆ. ಯಾವುದು ತಾಳೆ, ಅದಕ್ಕೆ ಕಾಡು ಕಡಿಯೋರಿಲ್ಲ, ಅದಕ್ಕೆ ಕೊಯ್ಯೋರಿಲ್ಲ. ಕೊಕ್ಕದ ಕೂಪನ್ಗೆ ಯಾರೂ ಹೋದಿಲ್ಲ, ಸಿಕ್ಕಿದವರು ನಮಗೆ ಖರ್ಚಿಗೆ ದುಡ್ಡಿಲ್ಲದು ಹೋಗಿ ಕೊಯ್ಕೊಂಡು ಬರ್ಬೋದು, ಆ ಪರಿಸ್ಥಿತಿ. ಗೇರು ಬೀಜವೂ ಹಾಗೆ ಏಲಮಿಗೆ ಹೋಗುದು ಎಷ್ಟು 100 ಎಕರೆಯಲ್ಲಿ ಹೋಗುದು 5,000 ರೂಪಾಯಿಗೆ. ಅಲ್ಲ ಹೇಳಿ, ಅದು ಕಳೆದದ್ದು ನಾವಲ್ಲ, ಡಿಪಾರ್ಟ್ಮೆಂಟ್. ಕೊಕ್ಕೋ ನಿಗಮ ಬೇರೆ, ಗೇರು ನಿಗಮ ಬೇರೆ, ರಬ್ಬರ್ ನಿಗಮ ಬೇರೆ, ಎಲ್ಲ ಈ 4 ನಿಗಮಗಳು ತೊಡಿಕಾನದಲ್ಲಿ ಅತ್ಯಾಚಾರ ಅನಾಚಾರ ಅಂತ ಹೇಳಿದ್ರು, ಅದು ಮಾಡಿದ್ದಾರೆ. ಅದೇ ಇಲ್ಲಿ ಬಂದರೆ ನಾನು ಉಡುಪಿ ಗಾರ್ಡನ್ ಹೇಳಿದ್ರೆ ಬಸ್ ಸ್ಟ್ಯಾಂಡಿಂದ 1 ಕಿಲೋಮೀಟ್ರು, ಅಲ್ಲಿಂದ ಹೋಗುವಾಗ ಸಾಗವಾನಿ ನಡು ತಪ್ಪು ಬಂದಿದೆ. ಎಲ್ಲಿವರೆಗೆ? ನಮ್ಮ ಅರಂತೋಡಿನ ಇದರ ಆ ಬೌಂಡ್ರಿಯವರೆಗೆ ಬಂದಿದೆ. ಎಲ್ಲ ಕಾಡು ಕಡ್ದು ಬೂರುಗ ಸಟ್ಟುಗ ಬೇಡದ್ದು ಬೇಕಾದ್ದೆಲ್ಲ ನಟ್ಟದ್ದು, ಗೊತ್ತಾಯ್ತಲ್ಲ? ಅದು ನಾವು ಮಾಡಿದ್ದಲ್ಲ, ಅರಣ್ಯಲ್ಲಿ ಹೋಯ್ತು. ಹಾಗೆ ಈಗ ಮತ್ತೆ ನಮ್ಮ ಇದು ಸಂಪಾಜೆ ಗ್ರಾಮ, ಕೊಕ್ಕೋ ಮತ್ತು ಗೇರು ಬೀಜ ಇದೆ, ಎಂಥದ್ದು ಪಾಮು ಎಲ್ಲ ಹಾಕಿದ್ದಾರೆ. ಹಾಗೆ ಅವರವರ ಗ್ರಾಮದಲ್ಲಿ ಒಂದು ತಿಳ್ಕೊಳ್ಳಿ, ನೀವು ಮಾಹಿತಿ ಸಂಗ್ರಹಿಸಿ, ಎಲ್ಲಿ ಅರಣ್ಯದವರು ಅರಣ್ಯ ದೊಡ್ಡ ದಟ್ಟ ಅರಣ್ಯವನ್ನು ಕಡಿದಿದ್ದಾರೆ ಅಂತ. ಈ ಬೋರುಗುಡ್ಡೆಯಲ್ಲಿ ಹೋಗಿ ಅವರಿಗೆ ಬೀಜ ನಡುವುದಿಲ್ಲ, ಪಾಮ್ ಹಾಕುವುದಿಲ್ಲ, ಅದು ಯಾಕೆ ನಮ್ಮಲ್ಲಿ ಬಂದು ಮಾಡಬೇಕು? ಅದೊಂದು ಸರ್, ಒಂದು ಸೈಡಲ್ಲಿ ಇರ್ರಿ, ಆ ಮಾಹಿತಿ ತಗೊಳ್ಳಿ ಎಲ್ಲ ಗ್ರಾಮದ್ದು. ಇನ್ನೊಂದು ಮಾಹಿತಿ ಏನಂತ ಹೇಳಿದ್ರೆ, ಮೊನ್ನೆ ನಮ್ಮ ಗ್ರಾಮದಲ್ಲಿ ಕೆಲವರ ಹತ್ರ ಈಗ ಸ್ವಲ್ಪ 1 ಎಕರೆ ರೆಕಾರ್ಡ್ ಆಗಿ ಸ್ವಲ್ಪ ಪಾಲುಗಳಲ್ಲಾಗುವ ಸ್ವಲ್ಪ ರೆವಿನ್ಯೂ ಜಾಗಗಳ ಸ್ವಾಧೀನದಲ್ಲಿ ಇರ್ತದೆ. ಯಾಕಂದ್ರೆ ಇದು ಪಾಲಾಗುವಾಗ ಅವರಿಗೆ ಮಾಡಿಕೊಳ್ಳುವ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಕೆಲವರೆಲ್ಲ ಅದನ್ನ ಮುಂದುವರಿಸಿಕೊಂಡು ಹೋಗ್ತಾರೆ. ಈಗ ಫಾರೆಸ್ಟ್ ಇಲಾಖೆಯ ಇಲ್ಲಿ ಕೂತಂತ ಜಾಗ ಯಾವುದು ಸಿಗ್ಲಿಲ್ಲ, ಅದು ಬಿಡಿ. ರೆವಿನ್ಯೂ ಜಾಗನ್ನ ಕೂಡ ಮೊನ್ನೆ ಅದನ್ನ ಅರಣ್ಯ ಅಂತ ಹೇಳಿ ಮಾಡಿದ್ದಾರೆ. ಮೊನ್ನೆ ಕೆಲವು ಇಬ್ಬರಿಗೆ ನೋಟಿಸ್ ಬಂದಿದೆ, ನಿಮ್ಮ ಇಲ್ಲಿ ಸಾಧ್ಯ ಇರತಕ್ಕಂಥ ಇದನ್ನ ನಾವು ಅರಣ್ಯಕ್ಕೆ ಸೇರ್ಪಡೆ ಮಾಡಿದವೆ, ನೀವು ಬಿಟ್ಟು ಕೊಡಬೇಕು. ಆಕ್ಚುಲಿ ಅವರ ಅಜ್ಜ ಬಿಜ್ಜ ಕಾಲದಿಂದಲೂ ಅದು ರೆವಿನ್ಯೂ ಜಾಗ ಉಂಟು. ಏನೋ ಕಾರಣಾಂತರದಿಂದ ಅವರ ಪಾಲಿಗೆ ಆಗಲಿಲ್ಲ. ಮೊದಲೆಲ್ಲ ಯಾವುದು ಕೃಷಿ ಇದ್ದದ್ದು ಅಂತೇಳಿ ಬಯಲುಗಳನ್ನು ಮಾತ್ರ ರೆಕಾರ್ಡ್ ಮಾಡ್ತಾ ಇದ್ದು, ಅದರ ಗುಂಕಿ ಇರ್ಬೋದು ಅಥವಾ ರೆವಿನ್ಯೂ ಇದ್ರೆ ಮಾಡ್ತಾ ಇರಲಿಲ್ಲಲ್ಲ. ಮೊನ್ನೆ ಇದು ಗೊತ್ತಿಲ್ಲದೆ ನಮಗೆ ಆಗ್ತದಂತ. ಅರಣ್ಯ ಇಲಾಖೆಯವರು ಅಷ್ಟು ಸೂಕ್ಷ್ಮವಾಗಿ ಅವರ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇದು ಯಾವುದು ಹೋರಾಟ, ಯಾವುದು ಕಸ್ತೂರಿ ರಂಗನ ವರದಿ ಇರುವುದು, ಇದನ್ನೆಲ್ಲ ಹಂತವಾಗಿ ಇವರು ಇಂಪ್ಲಿಮೆಂಟ್ ಮಾಡ್ತಾನೆ ಇದ್ದಾರೆ. ನಾವು ಇನ್ನೂ ನಿದ್ದೆ ಬಿಡಿದ್ರಂಟಲ್ಲ, ಇದು ಜಾರಿಯಾಗಿ ನಮ್ಮನ್ನು ಹೊರಗೆಯಿಂದ ತಪ್ಪುವಾಗ ಗೊತ್ತಾಗ್ತದೆ. ಈಗ ಮೊನ್ನೆ ಶೂಟ್ ಔಟ್ ಮಾಡಿದ್ದಾರೆ, ರಾತ್ರಿ ಬಂದು ಎಲ್ಲ ಶೂಟ್ ಮಾಡುದು. ಈಗ ಮೊನ್ನೆ ಯಾವುದೋ ವಿಡಿಯೋ ನೋಡಿದೆ. ಎಲ್ಲರಿಗೂ ನಮಸ್ಕಾರ. ನಾನು ಇಲ್ಲಿ ಬರಬೇಕಿದ್ರೆ ಇದು 7ನೇ ನೋಟಿಫಿಕೇಷನ್ ಆಗಿದ್ದು. ಇದಕ್ಕೂ ಸ್ಟೇ ಬರುತ್ತೆ, ನಾವು ಮುಂದಕ್ಕೆ ಹೆಂಗೆ ನೋಡೋಣ ಅಂತೇಳಿ. ನನಗೆ ಇರೋ ಮಾಹಿತಿ ಪ್ರಕಾರ ಇದು ಕೊನೆಯ ನೋಟಿಫಿಕೇಷನ್. ಇದು ಇನ್ನು ಕಾನೂನಿಗೆ ಹೋಗುತ್ತೆ ಅಂತಲೇ ಸುದ್ದಿ ಇರೋದು ಒಳಗಡೆಯಿಂದ. ಮತ್ತು ಗಾಡಿಗಳ ವರದಿ ಇರ್ಬೋದು, ಕಸ್ತೂರಿ ರಂಗನ ವರದಿ ಇರ್ಬೋದು, ಮೂಲಭೂತವಾಗಿ ಅದರಲ್ಲಿ ತೊಂದರೆ ಇಲ್ಲ. ಮೂಲಭೂತವಾಗಿ ಪರಿಸರ ರಕ್ಷಣೆ ಮಾಡಬೇಕು, ಪಶ್ಚಿಮ ಘಟ್ಟ ಉಳಿಸಬೇಕು ಅಂತಿರೋದು ಅದಿಲ್ಲ. ಆಮೇಲೆ ನಮಗೆ ಗೊತ್ತಿದೆ, ನಮ್ಮ ಮನೆಯಲ್ಲೇ ಪಾಲ್ಪಟ್ಟಿ ಮಾಡಿದಾಗ ತಾಯಿಗೆ, ತಂದೆಗೆ, ಮಕ್ಕಳಿಗೆ ಎಲ್ರಿಗೂ ಪಾಲು ಮಾಡಿದ ಮೇಲೆ ಅಷ್ಟೇ ಹೇಳೋದು. ಎಲ್ಲ ಮಕ್ಕಳಿಗೆಲ್ಲ ಗೊತ್ತಿರೋದಿಲ್ಲ. ಕೊನೆಗೆ ಗೊತ್ತಾಗೋದು ಅಲ್ಲಿ ಪಾಲ್ಪಟ್ಟಿ ರಿಜಿಸ್ಟರ್ ಆಗಿ ಅವನ ಕೈಗೆ ಕಾಪಿ ಕೊಟ್ಟಾಗ ಗೊತ್ತಾಗೋದು. ಒಂದು ಅಪ್ಪೇನೋ ಪಾಲು 6 ತೀರುವೈನ ಇರ್ತಕ್ಕ ಒಂದು ಮಲ್ಲ ಮಗಕ್ಕಂತ ಆಮೇಲೆ ಗೊತ್ತಾಗೋದು. ಯಾಕಂದ್ರೆ ಮೊದಲೇ ಕೊಟ್ಟರೆ ಅದು ಮುಗಿಯೋದಿಲ್ಲ ಪ್ರೊಸೀಜರ್. ಇದರಲ್ಲಿ ಕೂಡ ಹಾಗೇ ನೀವು ಹೇಳಿದ್ರಲ್ಲ ನೀರು ಬೀಳೋ ಜಾಗ ಅಂತೇಳಿ, ಇದೆಲ್ಲ ಸೇರಿಕೊಳ್ತದೆ. ಇದು ಯಾವಾಗಲೂ ಮೇಲುಗಡೆ ಅವ್ರದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಡೆಯೋದು. ಮತ್ತು ಪಶ್ಚಿಮ ಘಟ್ಟ ಒಂದು ಮಾತ್ರ ಭಾರತದಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರೋದು. ಇಲ್ಲಿ ರಿಸರ್ವ್ ಫಾರೆಸ್ಟ್ವರೆಗೆ ನಮ್ಮದು ಮನೆ ಇದೆ, ಬೇರೆ ಊರುಗಳಲ್ಲಿ ಅಲ್ಲಿಲ್ಲ. ಇಲ್ಲಿ ಬೇಕು ತುಂಬ ದೂರ ಹೋಗಬೇಕು ಅಂತ ಇಲ್ಲ. ನಾವು ಚಿಕ್ಕಮಂಗ್ಳೂರಿಂದ ಸ್ವಲ್ಪ ಆ ಕಡೆ ಬಯಲುಸೀಮೆಗೆ ಹೋದರೆ ಆ ಅರಣ್ಯ ಅಂತ ಎಲ್ಲಿದೆ, ಅಲ್ಲೇನು ಜನ ವಾಸ ಮಾಡೋಕ್ಕಲ್ಲ. ಅಲ್ಲಿಗೆ ಹೋಗೋದು ಏನಂದ್ರೆ ಕುರಿ ಮೇಯಿಸ್ಕೊಂಡು ಹೋಗ್ತಾರೆ ಹೊರತು ಜನ ಏನು ಹೋಗಲ್ಲ. ನಮ್ಮೂರಿನಾಗೆ ಪರಿಸ್ಥಿತಿ ಅಲ್ಲ. ಆದರೆ ಈ ವೆಸ್ಟರ್ನ್ ಘಾಟ್ ಸ್ವಲ್ಪ ಡಿಫ್ರೆಂಟ್ ಇರೋದು. ಕಸ್ತೂರಿ ರಂಗನ ವರದಿ ಬಂದದ್ದೇ ಯಾಕೆ ಅಂತಂದರೆ,
ಇವರು ಗಾಡಿಗಳ ವರದಿಯನ್ನು ಆಗೋದೇ ಇಲ್ಲ ಅಂತ ವ್ಯಾಪಕ ವಿರೋಧ ಬಂದಾಗ ಬಂದಿದ್ದು. ಅದಕ್ಕೆ ಗಾಡಿಗಳ ವರದಿಯಲ್ಲಿ ಗುರುತು ಮಾಡಿರ್ತಕ್ಕಂಥ ಪ್ರದೇಶದಲ್ಲಿ 37 ಕಸ್ತೂರಿ ರಂಗನ್ ವರದಿಯವರು ತಗೊಂಡಿದ್ದು. ಈ ಕಸ್ತೂರಿ ರಂಗನ್ ವರದಿಯಲ್ಲಿ ಮತ್ತೆ 2 ಪಾರ್ಟ್ ಮಾಡಿದರು. ಏನು ಮಾಡಿದರು ಅಂತಂದರೆ ಕಲ್ಚರಲ್ ಝೋನು ಮತ್ತು ನ್ಯಾಚುರಲ್ ಝೋನ್ ಅಂತ ಮಾಡಿದರು. ನ್ಯಾಚುರಲ್ ಝೋನ್ ಅಂತಂದರೆ ನಮ್ಮ ರಿಸರ್ವ್ ಫಾರೆಸ್ಟ್ ಆಲ್ರೆಡಿ ಇರೋದು. ಕಲ್ಚರಲ್ ಝೋನ್ ಅಂತಂದರೆ ನಾವು ವಾಸ ಮಾಡ್ತಕ್ಕಂಥ ಗ್ರಾಮಗಳು. ಆ್ಯಕ್ಚುಲಿ ನಮ್ಮಲ್ಲಿ ಒಂದು ವ್ಯವಸ್ಥೆಯಲ್ಲಿ ತೊಂದರೆ ಇತ್ತು. ಆ್ಯಕ್ಚುಲಿ ಈ ವರದಿಯನ್ನು ನಾವು ಮಾತಾಡಬೇಕಾದದ್ದಲ್ಲ. ಒಮ್ಮೆ ನೋಟಿಫಿಕೇಷನ್ ಕೊಟ್ಟ ಮೇಲೆ DC AC ಅವರು ಕರೆದು ಇದನ್ನು ಹೇಳಬೇಕಿತ್ತು, ಅರಣ್ಯ ಇಲಾಖೆಯವರು ಕರೆದು ಹೇಳಬೇಕಿತ್ತು. ಇದು ಅವರ ಜವಾಬ್ದಾರಿ ಅವರದ್ದು. ಅವರು ನಮ್ಮನ್ನು ಆಳಲಿಕ್ಕೆ ಇರುವಂಥವರಲ್ಲ, ಅವರು ನಮ್ಮ ಪರವಾಗಿ ಕೆಲಸ ಮಾಡಲಿಕ್ಕೆ ಇರ್ತಕ್ಕಂಥ ವ್ಯವಸ್ಥೆ ಅದು. ಆದರೆ ವ್ಯವಹಾರದಲ್ಲಿ ಏನಾಗಿದೆ ಅಂತಂದರೆ ಇದು ನಾವು ಅವರಿಗೆ ಹೇಳಬೇಕಾದ ಪರಿಸ್ಥಿತಿ ಇದೆ. ಎರಡನೇದು, ಈ ಕಲ್ಚರಲ್ ಝೋನ್ ಬಗ್ಗೆ ಅಂದರೆ ನಾವು ವಾಸ ಮಾಡ್ತಕ್ಕಂಥ ಗ್ರಾಮದ ಬಗ್ಗೆ ನಾವು ಮಾತಾಡೋದಕ್ಕಿಂತ ನಮ್ಮ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಸರ್ಕಾರ, ವ್ಯವಸ್ಥೆ ಮಾತಾಡಬೇಕಿತ್ತು. ದುರಂತದಿಂದ ಮಾತಾಡ್ತಿಲ್ಲ. ನಾನು ಮಾತಾಡಲಿಕ್ಕೆ ಇರ್ತಕ್ಕಂಥ ಅಂಶ ಏನು ಅಂತಂದರೆ, ಇದು ಫೈನಲ್ ನೋಟಿಫಿಕೇಷನ್ ಆದರೆ ಇನ್ನು ಕಾನೂನಾಗುತ್ತೆ. ಆ ಕಾನೂನು ಆಗಬೇಕಾದ್ರೆ ಈ ಕಲ್ಚರಲ್ ಝೋನ್ ಅಂದರೆ ನಾವು ವಾಸ ಮಾಡ್ತಕ್ಕಂಥ ಗ್ರಾಮಗಳಿಗೆ, ರೆವಿನ್ಯೂ ಗ್ರಾಮಗಳೇನಿದಾವ, ಈ 48 ಗ್ರಾಮ ನಮ್ಮ ಜಿಲ್ಲೆಯದೇನಿದೆಯೋ ಇದಕ್ಕೆ ಬಂದಾಗ ನೀರು ಬೀಳೋದಕ್ಕೆ ಸರಿಯಾಗಿರ್ತಕ್ಕಂಥ ಕ್ಲಾಸನ್ನು ಕಾನೂನಲ್ಲಿ ಸೇರಿಸ್ಲಿಕ್ಕೆ ಆಗ್ತದ ಅಂತ ಅನ್ನೋದು ಇರೋದು ಇಂಪಾರ್ಟೆಂಟ್ ವಿಷಯ. ಅದಕ್ಕೆ ನಾವು ಮಾತಾಡಬೇಕು ಅಂತಂದರೆ ಇರ್ತಕ್ಕಂಥ ಇದು ಹೌದಾಗಿದ್ದರೆ, ನನ್ನ ಮಾಹಿತಿ ಸತ್ಯ ಆಗಿದ್ದರೆ, ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಈ ವೆಸ್ಟರ್ನ್ ಘಾಟಿಗೆ ಸಂಬಂಧಪಟ್ಟಂಥ ಪೀಡಿತ ಆಗಿರ್ತಕ್ಕಂಥ MLAಗಳು ಮತ್ತು MPಗಳು ನಿಯೋಗ ಹೋಗಿ ಮುಖ್ಯಮಂತ್ರಿಗಳ ಹತ್ರ ಕೂತ್ಕೊಳ್ಬೇಕು. ಮುಖ್ಯಮಂತ್ರಿಗಳಿಗೆ ಅರಿವು ಬಂದರೆ ಅದಕ್ಕೆ ಟೆಕ್ನಿಕಲಿ ಬೇಕು ಅಂತಂದರೆ ಕ್ಯಾಬಿನೆಟ್ಟಲ್ಲಿ ಇಟ್ಟು ನಿರ್ಣಯಗಳನ್ನು ಮಾಡಬೇಕು. ಆಮೇಲೆ ರಾಜ್ಯ ಸರ್ಕಾರದ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರದ ಜೊತೆ ಹೋಗಿ ನಿಯೋಗ ಕೂತ್ಕೊಂಡ್ರೆ ಕಾನೂನು ಆಗುವಾಗ ನಮಗೆ ಪಾಸಿಟಿವ್ ಆಗ್ತದೆ. ಅಥವಾ ನಾವು ಹೋರಾಟ ಮಾಡಿದ್ವಿ, ಅದು ಕಾನೂನು ಆಗಲಿಲ್ಲ ಅಂತಕ್ಕಂಥದ್ದು, ನಾವು ಮತ್ತೆ ಈ ಕಾನೂನಿನ ವಿರುದ್ಧ ಒಂದು ಹೋರಾಟ ಮಾಡಲಿಕ್ಕೆ ಮತ್ತೆ ವ್ಯವಸ್ಥೆ ಬರ್ಬೋದು ಕಿಶೋರಣ್ಣ. ಅದಕ್ಕೆ ನಾನು ಹೇಳ್ತಿರ್ತಕ್ಕಂಥದ್ದು ಏನು ಅಂತಂದರೆ, ನಾವು ಗ್ರಾಮಗಳಲ್ಲಿ ಮಾಡಬೇಕು 60 ದಿನ ಅನ್ನೋದು. ಇದು ಫೈನಲ್ ನೋಟಿಫಿಕೇಷನ್ ಅಂತ ಆದರೆ ಮತ್ತೆ ಅವಕಾಶ ಇಲ್ಲ, ಕಾನೂನಲ್ಲೇ ಅವಕಾಶ ಇರೋದು. ಅಲ್ಲ ಹೇಳಿದ್ದು ನಾನು ಅಲ್ಲ, ಆ 60 ದಿವಸದಲ್ಲೇ ಇದು ಮಾಹಿತಿಗಳನ್ನು ತಗೊಳ್ತಾರೆ ಅಂತಂದರೆ ಯಾಕೆ ಅಂತಂದರೆ 6 ರಾಜ್ಯಗಳಲ್ಲಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿದ್ದು ಯಾವಾಗದು ಗಾಡಿಗಳ ವರದಿ ಬಂದಾಗಿಲ್ಲ ಅಂತ ಯಾವುದಂದ್ರೆ ಕೇರಳ ಸರ್ಕಾರ ಮಾಡಿದ್ದೆ. ಆ ಕಾರಣಕ್ಕೆ ನಮ್ಮಲ್ಲಿ 20,000 ಇದ್ದಾಗ ಅವರಲ್ಲಿ 20,000 ಇರಬೇಕಿತ್ತು. ಅವರಲ್ಲಿ 9,000 ಜನ, 10,000 ಹತ್ತಿರ ಇದೆ. ಯಾಕೆ ಅಂತಂದರೆ ಅವರು ಇಮಿಡಿಯೇಟ್ ಆ್ಯಕ್ಟ್ ಮಾಡಿ ಎಲ್ಲ ಗ್ರಾಮಗಳಲ್ಲಿ ಅವರು ಗ್ರಾಮ ಸಭೆಗಳನ್ನು ಮಾಡಿ ಎಲ್ಲವನ್ನು 0 ಝೋನ್ ಅಂತ ಗುರುತು ಮಾಡಿದ್ದಾರೆ. ಅವರು ಕಲ್ಚರಲ್ ಝೋನ್ ಅಂತ ಏನಿದೆ ಅದರಲ್ಲಿ ಅವರು ಅದನ್ನು ಮೂವ್ ಆಗಲಿಕ್ಕೆ ಬಿಡಲಿಲ್ಲ. ಎರಡನೇದು, ಕಾನೂನಲ್ಲಿ ಏನು ಮಾಡೋದಿಲ್ಲ ಅಂತ ಹೇಳಿದರೂ ಕೂಡ ಇದು ಇಂಪ್ಲಿಮೆಂಟ್ ಆಗೇ ಆಗುತ್ತೆ, ನಾವು ಯಾರು ವಿರೋಧ ಮಾಡಿದರು. ಯಾಕೆ ಅಂತಂದರೆ ಇದು ಕೇವಲ ಕರ್ನಾಟಕ ಸರ್ಕಾರ, ಭಾರತ ಸರ್ಕಾರದ ಇಶ್ಯೂ ಅಲ್ಲ, ಇದು ಜಗತ್ತಿನ ಇಶ್ಯೂ. ಇದು ನಮಗೇನು ಕಾಣುತ್ತೆ ಅಂತಂದರೆ ಭಾರತ ಸರ್ಕಾರ ಅಂತ ಕಾಣುತ್ತೆ. ಇಲ್ಲ, ನಮ್ಮಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಯೋಜನೆಗಳು ಕೂಡ ವಿಶ್ವಸಂಸ್ಥೆಯಿಂದ ನಿರ್ಧಾರ ಆಗುತ್ತೆ. ನಮಗೆ ಮನೆಗೆ ಬಂದಿರತಕ್ಕಂಥ ಹರ್ಘರ್ ನಲ್ ಅಂತ ಏನು ಬಂದಿದೆ, ನೀರು ಬಂದಿದ್ದಲ್ಲ, ಜಲ್ ಜೀವನ್ ಮಿಷನ್ ಏನು ಬಂದಿದ್ದಲ್ಲ, ಅದು ಕೇವಲ ಭಾರತ ಸರ್ಕಾರದ ನಿರ್ಧಾರ ಅಂತ ನಾವು ಭಾವಿಸಿದ್ರೆ ತಪ್ಪದು. ವಿಶ್ವ ಆರೋಗ್ಯ ಸಂಸ್ಥೆ ನಿರ್ಧಾರ ಮಾಡಿತ್ತು, ಅವರು ಅಧ್ಯಯನ ಮಾಡಿದ್ರು, ವಿಶೇಷವಾಗಿ ಆಫ್ರಿಕಾದ ಕಂಟ್ರಿಯಲ್ಲಿ ಅಧ್ಯಯನ ಮಾಡಿದ್ರು. ಸ್ಟಾಕ್ ಮಾಡಿ ನೀರು ಕೊಟ್ಟರೆ ಅದು ಆರೋಗ್ಯಕ್ಕೆ ಪೂರಕ ಅಂತ ವರದಿ ಬಂದಿತ್ತು. ಅದರ ಆಧಾರದಲ್ಲಿ ವಿಶ್ವಸಂಸ್ಥೆ ಗಣಿತು ಇಡೀ ಜಗತ್ತಿನಲ್ಲಿ ಜನರಿಗೆ ಕುಡಿಯೋ ನೀರೋದನ್ನು ಸ್ಟಾಕ್ ಮಾಡಿ ಕೊಡಬೇಕು ಅಂತ ಮಾಡಿತ್ತು. ಅದು ಟ್ಯಾಂಕಲ್ಲೋ ಅಂಡರ್ಗ್ರೌಂಡಲ್ಲೋ ಎಲ್ಲಾದರೂ ಸ್ಟಾಕ್ ಮಾಡಬೇಕು. ಅದರ ಆಧಾರದಲ್ಲಿ ಸಿಗ್ನೇಚರ್ ಹಾಕಿತ್ತು ನಮ್ಮ ಗೌರ್ಮೆಂಟ್ ಕೂಡ. ಹಾಕಲೇಬೇಕು, ಯಾವ ಸರ್ಕಾರ ಬಂದರೂ, ಯಾವ ಪಾರ್ಟಿ ಇದ್ರೂ, ಯಾರಿದ್ರೂ ಹಾಕಬೇಕು. ಅದರ ಆಧಾರದಲ್ಲಿ ಹಾಕಿದ್ರು. ಅದರ ಇಂಪ್ಲಿಮೆಂಟೇಷನ್ ಅದನ್ನು ಸರ್ಕಾರಗಳು ಅದನ್ನು ಯೋಜನೆಗಳ ರೂಪದಲ್ಲಿ ಕೊಡ್ತೇವೆ ನಮಗೆ. ಹಾಗೆಯೇ ಈ ವರದಿ ಮಾಡಲಿಕ್ಕೆ ಗಾಡ್ಗಿಲ್ ಅವರು ವರದಿ ಬರೀಲಿಕ್ಕೂ ಮತ್ತು ಆ್ಯಕ್ಚುಲಿ ಕಸ್ತೂರಿ ರಂಗನ್ ವರದಿ ಕೊಟ್ಟದ್ದು ಏನಕ್ಕೆ ಅಂತಂದರೆ ಅಲ್ಲಿ ಇರ್ತಕ್ಕಂಥ ಲೋಪಗಳನ್ನು ಸರಿ ಮಾಡಲಿಕ್ಕೆ ಅಂತ ಕೊಟ್ಟಿರ್ತಕ್ಕಂಥ ನೇಮಕ ಮಾಡಿರ್ತಕ್ಕಂಥ ಕಮಿಟಿ ಕಸ್ತೂರಿ ರಂಗನ್ ಅವ್ರ ಕಮಿಟಿ ಓದಿದ್ದು. ಅವರು ಎಲ್ಲರೂ ಕೊಟ್ಟದ್ದು ಏನೇ ಮಾಡಿದ್ರು ಕೊನೆಗೆ ಗ್ಲೋಬಲ್ ವಾರ್ಮಿಂಗ್ ಅಂತ ಇದೆ, ಅವರಿಗೆ ಭೂತ ಇದೆ ಅವರ ಎದುರುಗಡೆ. ಮತ್ತು ಅದಕ್ಕೆ ಆ್ಯಕ್ಟ್ ಮಾಡಬೇಕು. ಮತ್ತು ಅದಕ್ಕೆ ಪೂರಕವಾದ ಅಂಶಗಳು ನಾವು ತಳ್ಳಿ ಹಾಕುವಂತಿಲ್ಲ. ಗಾಡ್ಗಿಲ್ ಅವರು ವರದಿ ಕೊಡ್ತಾ ಅದಕ್ಕೆ ವ್ಯಾಪಕ ವಿರೋಧ ಬಂದಾಗ ಗಾಡ್ಗಿಲ್ ಅವರು ವಯನಾಡನ್ನೇ ಗುರುತು ಮಾಡಿ ಹೇಳಿದರು, ನಾನು ಕೊಟ್ಟಿರ್ತಕ್ಕಂಥ ವರದಿಯನ್ನು ಇಂಪ್ಲಿಮೆಂಟ್ ಮಾಡದೇ ಇದ್ದರೆ ಪ್ರಕೃತಿಯಲ್ಲಿ ಅದು ರಿಯಾಕ್ಟ್ ಆಗುತ್ತೆ ಅಂತ ಹೇಳಿದರು. ಮೊನ್ನೆ ವಯನಾಡಿನಲ್ಲಿ ಘಟನೆ ಆಯ್ತಲ್ಲ, ಅವರು 15-20 ವರ್ಷ ಹೇಳಿರ್ತಕ್ಕಂಥ
ಸ್ಟೇಟ್ಮೆಂಟು ಮೊನ್ನೆ ವಯಡ್ನಲ್ಲಿ ಆದಂಥ ಘಟನೆಗೆ ಕಮೆಂಟ್ರಿ ಕೊಟ್ಟಂಗಿತ್ತು. ಅಂದರೆ ಅವರು 15-20 ವರ್ಷ ಬದಲು ಏನಾಗ್ಬೋದು ಅಂತ ಹೇಳಿದ್ರು, ಅದೇ ವಯನಾಡಲ್ಲಿ ಮೊನ್ನೆ ಇದು ಪ್ರಾಕ್ಟಿಕಲಿ ಆಗಿದ್ದು. ಹಾಗಾಗಿ ನಾವು ಇದು ಕಾನೂನು ಆಗೇ ಆಗುತ್ತೆ. ಯಾಕೆಂತಂದರೆ ನಾವು ಭಾರತ ಸರ್ಕಾರಕ್ಕೆ ಕೂಡ ಅವಕಾಶ ಇಲ್ಲ. ನಾವು ಇಂಟರ್ನ್ಯಾಷನಲ್ ಆ್ಯಕ್ಟ್ ಇದು ಏನು ರೂಲ್ ಇದೆಯೋ ಅದಕ್ಕೆ ನಾವು ಅಡಾಪ್ಟ್ ಮಾಡ್ಕೊಳ್ಳೇಬೇಕು ನಾವು. ಆ ಕಾರಣದಿಂದ ಇದು ಕಾನೂನು ಆಗುತ್ತೆ. ಹಾಗಾಗಿ ನನ್ನ ಕಳಕಳಿಯ ವಿನಂತಿ ಏನು ಅಂತಂದರೆ, ನಾವು ಸಣ್ಣ ಸಣ್ಣ ವಿಷಯಗಳ ಬಗ್ಗೆ ಮಾತಾಡಬೇಕು, ಆದರೆ ಅದನ್ನು ಕಾನೂನಲ್ಲಿ ಸೇರ್ಪಡೆ ಮಾಡಲಿಕ್ಕೆ ಏನು ತೊಂದರೆ ಇದೆಯೋ ಅದನ್ನು ಮಾಡಬೇಕು. ಕೊನೆಗೆ ಏನಾಗುತ್ತೆ ಅಂತಂದರೆ, ಕೇರಳದಲ್ಲಿ ಉಂಟು, ನಮ್ಮಲ್ಲಿ ಇಲ್ಲ ಅಂತ. ಯಾಕೆಂತಂದರೆ ಪದಗಳೇ ಬೇರೆ. ನಮಗೆ ಗೊತ್ತಿದೆ, ನಮ್ಮ ಊರುಗಳಿಗೆ ಬಂದಿರತಕ್ಕಂಥ VA-ಗಳಿಗೆ PDO-ಗಳಿಗೆ ಕುಮ್ಕಿ ಅಂದರೆ ಗೊತ್ತಾಗಲ್ಲ, ಅವರಿಗೆ ಸೆನ್ಸು ಅಂದರೆ ಗೊತ್ತಾಗಲ್ಲ, ಕಾಣಾಮಾನೆ ಅಂದರೆ ಗೊತ್ತಾಗಲ್ಲ, ಸೊಪ್ಪಿನ ಗುಡ್ಡೆ ಅಂತ ಅಂದರೆ ಅರ್ಥ ಆಗಲ್ಲ. ಇದಾಗಲ್ಲ. ಹಾಗೆಂತೇಳಿ ವ್ಯವಸ್ಥೆ ಸರಿ ಇದೆ ಅನ್ನೋಂಥದ್ದು ಖಂಡಿತವಾಗಿ ಸರಿ ಇಲ್ಲ. ಇದು ಇವರು ಯಾರು ಬಂದು ಇವತ್ತು ಕಾಕಿ ಹಾಕ್ಕೊಂಡು ನಮಗೆ ಹೊಡಿಲಿಕ್ಕೆ ಬರ್ತಾರೆ ಅರಣ್ಯ ಇಲಾಖೆಯವರು, ಅವರು ಸರಿಯಲ್ಲಿದ್ದಾರೆ ಅಂತಂದರೆ ಅವರಿಗೆ ಬೇಡದ್ದು ಮಾತಾಡಬೇಕು ನಾವು, ಒಳ್ಳೆ ಪದಗಳಲ್ಲಿ ಮಾತಾಡಬಾರ್ದು. ಫಾರಿನಲ್ಲಿ ರಿಜೆಕ್ಟ್ ಆಗಿರ್ತಕ್ಕಂಥ ಅಕೇಶಿಯನ್ನು ಗಾಳಿಯನ್ನು ತಂದು ನಮ್ಮೂರಲ್ಲಿ ನಟ್ಟಿದ್ದಾರೆ. ಯಾರು ನಟ್ಟೋದು? ಫಾರಿನಲ್ಲಿ ಬೇಡ ಅಂತ ರಿಜೆಕ್ಟ್ ಆಗಿದೆ. ಇಲ್ಲಿರ್ತಕ್ಕಂಥ ಯಾರೋ ತಲೆಕೆಟ್ಟ ಅಧಿಕಾರಿಗಳು ಎಂಥ ಮೆಡಿಸಿನ್ ಮಾಫಿಯಾದನ್ನು, ಅಂದರೆ ಡ್ರಗ್ ಮಾಫಿಯಾದಲ್ಲಿ ಒಳಗಾಗಿ ಇವತ್ತು ಬಂದು ಅಕೇಶಿಯನ್ನು ನಟ್ಟಿದ್ದಾರೆ ನಮ್ಮ ಹತ್ರ. ಗೊತ್ತುಂಟು, ಅಕೇಶಿಯನ್ನು ನಟ್ಟರೆ ಊರಲ್ಲಿದ್ದಂಥ ಎಲ್ರಿಗೂ ನೆಗಡಿ ಶೀತ ಬರುತ್ತೆ, ಇದನ್ನು ಲಂಗ್ಸ್ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಿದೆ, ಅದಕ್ಕೆ ನಟ್ಟಿದ್ದಾರೆ. ಇವತ್ತು ಅವ್ರು ನಟ್ಟೇ ನಡ್ತಾರೆ. ಇವತ್ತು ಈ ಕಡೆ ಕೊಡಗಿನ ಭಾಗಕ್ಕೆ ಹೋದರೆ ದೇವರ ಬೆಟ್ಟ ಅಂದರೆ ಏನು ಕಾನೂನು ಹೇಳಿಕೊಟ್ಟಿದ್ದ? ಕಾನೂನಲ್ಲ, ಊರಿನಲ್ಲಿರ್ತಕ್ಕಂಥ ಮತಿ ಇರ್ತಕ್ಕಂಥ ಜನರೇ ಮಾಡಿದ್ದು. ನಮ್ಮೂರಿಗೆ ಒಂದು ಅರಣ್ಯ ಬೇಕು ಪರ್ಮನೆಂಟು, ಅದಕ್ಕೆ ದೇವರ ಬೆಟ್ಟ ಅಂತ ಕೊಟ್ಟು ಅಲ್ಲಿಗೆ ಯಾರೂ ಹೋಗ್ಲಿಕ್ಕಿಲ್ಲ. ವರ್ಷಕ್ಕೆ ಏನೋ ಒಂದು ಭೂತಕ ಆರಾಧನೆಯೋ ದೈವಕ ಆರಾಧನೆಯೋ ದೇವರಿಗೆ ಆರಾಧನೆ ಮಾಡಲಿಕ್ಕೆ ಮಾತ್ರ ಹೋಗಿ ಬರೋದು. ಇಲ್ಲ ದೇವರ ಬೆಟ್ಟಕ್ಕೆ ಹೋಗೋ ಪರಿಸ್ಥಿತಿ ಇಲ್ಲ. ವಿಶೇಷವಾಗಿ ಮಕ್ಕಳೆಲ್ಲ ಹೋಗ್ಲಿಕ್ಕಿಲ್ಲ. ಯಾಕಂದರೆ ದೇವರ ಬೆಟ್ಟ ಹೋಗ್ಲಿಕ್ಕಿಲ್ಲ ಯಾರನ್ನು ಅಂತ. ಯಾರು ದೇವರ ಬೆಟ್ಟವನ್ನು ಬೋಳ್ ಮಾಡಿದ್ದು ಅಥವಾ ಬೋಳ್ ಮಾಡಲಿಕ್ಕೆ ಅವಕಾಶ ಕೊಟ್ಟದ್ದು ಯಾರು? ಅದೇ ಅರಣ್ಯ ಇಲಾಖೆನೇ ಕೊಟ್ಟಿದ್ದು. ಆದರೆ ಇವತ್ತು ಏನು ಮಾಡ್ತಾಯಿದೆ ಅಂತಂದರೆ, ಇದರ ಹಿಂದೆ ದೊಡ್ಡ ಹಿತಾಸಕ್ತಿಗಳಿದ್ದಾವೆ. ಹಾಗಾಗಿ ನಾನು ಮಾಡಲಿಕ್ಕೆ ಹೋದರೆ ಕೊನೆಗೆ ನಾವು ಯಾರೋ ಶಹೀದ್ಗಳಾಗಬೇಕು, ನಾವು ಯಾರೋ ಬೀದಿಗಳ ಹೆಣಗಳಾಗಬೇಕು ಬಿಟ್ಟರೆ ಈ ಅವಸ್ಥೆಯಿಂದ ಭಾರಿ ಆಗುತ್ತೆ ಅಂದಿಲ್ಲ. ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲರಲ್ಲೂ ಕಳಕಳಿಯ ವಿನಂತಿ ಏನು ಅಂತಂದರೆ, ನಮಗೆ ಇರ್ತಕ್ಕಂಥ ಈಗ ಇರ್ತಕ್ಕಂಥ ಪ್ರಜಾಪ್ರಭುತ್ವದ ದೊಡ್ಡ ಸಾಧನೆ ಯಾವುದು ಅಂತಂದರೆ, ನಮ್ಮ ಜನಪ್ರತಿನಿಧಿಗಳನ್ನು ಹಿಡ್ಕೊಂಡು ರಾಜ್ಯ ಸರ್ಕಾರವನ್ನು, ಆ ಮೂಲಕ ಕೇಂದ್ರ ಸರ್ಕಾರ ಕಾನೂನು ಆಗುವಾಗ ನಮಗೆ ತೊಂದರೆ ಆಗದ ಹಾಗೆ ಮಾಡ್ತಕ್ಕಂಥದ್ದನ್ನು ಮಾಡಬೇಕು ಅಂತ ಅನಿಸುತ್ತೆ ನನಗೆ. ಮತ್ತು ನಾವು ಏನೇ ಮಾಡಿದರೂ ಕೂಡ ಉಂಟಲ್ಲ, ಅದು ಇವರು ಹೇಳಿದಾಗ 5 ವರ್ಷದ ಅವಧಿ ಅಂತಂದರೆ ನಾವು ಚುನಾವಣೆ ಬಹಿಷ್ಕಾರ ಮಾಡಿದರೆ ಏನಾಗಲ್ಲ. ರಾಜ್ಯದಲ್ಲಿರ್ತಕ್ಕಂಥ 5,000 ಚಿಲ್ಲರೆ ಗ್ರಾಮಗಳಲ್ಲಿ ನಾವೊಂದು 25-30 ಗ್ರಾಮ ಮಾಡಿದರೆ ಏನು ಅದರಿಂದ ಲಾಭ ಆಗುತ್ತೆ ಅಂತಿಲ್ಲ. ಅದರಲ್ಲಿ ನಡೆಯುತ್ತೆ, ವ್ಯವಸ್ಥೆ ನಡೆಯುತ್ತೆ. ವ್ಯವಸ್ಥೆ ಹೇಗೆ ಅಂತಂದರೆ, ನಾನೊಬ್ಬರ ರಾಜಕೀಯ ಪಕ್ಷದ ಆ್ಯಕ್ಟಿವಿಸ್ಟ್ ಆಗಿ ನನಗೆ ನನ್ನ ಪಾರ್ಟಿ ಗೆದ್ದಾಗ ಹೇಗೆ ನಡ್ಕೊಳ್ಬೇಕು ಅಂತ ಗೊತ್ತು. ನನ್ನ ಪಾರ್ಟಿ ಸೋತಾಗ ಹೇಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕು, ನನಗೆ ಅದನ್ನು ಕಲಿಸಬೇಕಾಗಿ ನಾನು ಅದನ್ನು ಕಳ್ಕೊಳ್ತೀನಿ. ನಾನು ಅದನ್ನು ವ್ಯವಸ್ಥೆ ಮಾಡಿಸುತ್ತೆ. ಅದರಿಂದ ನಮ್ಮ ಊರಿಗೆ ಲಾಭ ಆಗುತ್ತೆ ಅಂದರೆ ಲಾಭ ಆಗಲ್ಲ. ಹಾಗಾಗಿ ನನ್ನ ಕಳಕಳಿ ವಿನಂತಿ ಏನು ಅಂತಂದರೆ, ಇದು ಫೈನಲ್ ನೋಟಿಫಿಕೇಷನ್ ಆದರೆ ಇದು ಕಾನೂನೇ ಆಗುತ್ತೆ. ಇನ್ನು ಕಾನೂನು ಆಗುವಾಗ ಇದರಲ್ಲಿ ಏನು ಮಾಡಿಫಿಕೇಷನ್ ಬರೋದಕ್ಕೆ ನೋಡಬೇಕು ಅಂತಲೇ ಯೋಚನೆ ಮಾಡಬೇಕು. ಅದಕ್ಕೋಸ್ಕರ ಗ್ರಾಮಗಳಲ್ಲಿ ಸ್ವಲ್ಪ ಸರ್ಕಾರಕ್ಕೆ ನಾವು ಸಲಹೆ ಕೊಡೋ ರೂಪದಲ್ಲಿ ಒಂದು ನಾವು ನಿರ್ಣಯಗಳನ್ನು ಪಾಸ್ ಮಾಡಬೇಕು. ಎರಡನೇದ್ದು ದುರಂತ, ನಾನು ಆಗಲೇ ಹೇಳಿದಲ್ಲ, ನಮ್ಮ ಅಧಿಕಾರಿಗಳಿಗೆ ಮತ್ತು ನಮ್ಮ ಜನಪ್ರತಿನಿಧಿಗಳಿಗೆ ನಾವು ಎಜುಕೇಟ್ ಮಾಡಬೇಕು. ಕೊನೆಗೆ ಮುಖ್ಯಮಂತ್ರಿಗಳು ನಿಯೋಗ ನಮ್ಮನ್ನು ಕರೆಯಲ್ಲ, ಕೇಂದ್ರ ಸರ್ಕಾರಕ್ಕೆ ನಮಗೆ ಅಪಾಯಿಂಟ್ಮೆಂಟ್ ಸಿಗಲ್ಲ. ಅವ್ರು ಕೇಳೋದು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳನ್ನ ಕೇಳೋದು. ಅವರಿಗೆ ಇದರ ಬಗ್ಗೆ ಎಜುಕೇಟೇಷನ್ ಇದೆನೋ? ಈ ವೆಸ್ಟರ್ನ್ ಘಾಟಲ್ಲಿ ಬರ್ತಕ್ಕಂಥ ಒಂದು 50 ಜನ MLAಗಳು ಒಂದೇ ಪಾಯಿಂಟನ್ನು ಮಾತಾಡ್ತಾರ ಅನ್ನೋಂತಕ್ಕಂಥದ್ದು ಇದೆ. ಅದಿಲ್ಲ ಅಂತ ಅನಿಸುತ್ತೆ. ಅದಕ್ಕೆ ನೋಡೋಣ. ನಾನು ಕಿಶೋರನ ಮೊನ್ನೆ ಮಾತಾಡಿದ್ದಾರೆ, ಅಕ್ಕಪಕ್ಕದ ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳವರನ್ನು ಮಾತಾಡಿಕೊಂಡು ಒಂದು ಸಮನ್ವಯ ಮಾಡಿಕೊಂಡು ಏನಾದರೂ ಮಾಡಲಿಕ್ಕಾದರೂ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ. ಹಾಗಾಗಿ ದಯವಿಟ್ಟು ಇದರ ಬಗ್ಗೆ ನಮ್ಮ ಊರಿಗೆ ನಮ್ಮ ಪ್ರತಿನಿಧಿಗಳು ಬಂದಾಗಲೂ ಕೂಡ ಅವರಿಗೆ ಸ್ವಲ್ಪ ಇದರ ಬಗ್ಗೆ ನೀವು ಗಟ್ಟಿಯಲ್ಲಿ ಮಾತಾಡಲೇಬೇಕು ಅನ್ನೋದನ್ನು ಹೇಳಬೇಕು. ಮತ್ತು ನಾವು ಫೈಟ್ ಮಾಡೋದ್ರಿಂದ ಲಾಭ ಆಗಲ್ಲ. ನಾವು ಜೋರು ಮಾಡ್ತೀವಿ ನಮ್ಮ ಊರಿಗೆ ಬಂದಾಗ MLAಗೆ ಅಂತಂದರೆ MLA ತಲೆ ತಪ್ಪಿಸ್ಕೊಂಡು ಓಡಾಡ್ತಾರೆ. ಅಂದರೆ ಸಹಜ ಅದು. ಯಾಕೆ ಅಂತಂದರೆ ಯಾರಿಗೂ ಕೂಡ ನಮಗೆ ತೊಂದರೆ ಮಾಡಬೇಕು ಅಂತಿರಲ್ಲ, ಅಥವಾ ನಮಗೆ ಉಪದ್ರ ಮಾಡಬೇಕು ಅಂತೂ ಇರಲ್ಲ. ಅವ್ರಿಗೇನಿರುತ್ತೆ ಅಂತಂದರೆ ವ್ಯವಸ್ಥೆ ಸರಿ ರನ್ ಮಾಡುತ್ತೆ ಅಂತಿದೆ. ನೀವು ಮತ್ತೆ ಹೇಳಿದ್ರಲ್ಲ, ಅಲ್ಲಿಗೆ ಗಡಿಗೆ ಬಂದು ಕಸ್ತೂರಿ ರಂಗನ ನಮ್ಮನ್ನು ಬಿಡಲಿಲ್ಲ ಅಂತ. ವ್ಯವಸ್ಥೆ ಹಾಗೇ ಇರೋದು. ಯಾಕೆಂದರೆ ಕಸ್ತೂರಿ ರಂಗನವರು ಬಂದು ನಮ್ಮ ಎಲ್ಲ ಗ್ರಾಮಗಳಿಗೆ ಹೋಗಲಿಕ್ಕೆ ಅದು ಪ್ರಾಕ್ಟಿಕಲು ಸಮಸ್ಯೆ ಇದೆ. ಎರಡನೇದು ಅವ್ರನ್ನ ಕೇಳೋದು ಯಾರು, ನಮ್ಮದು ಯಾರ್ದಲ್ಲ, ಅರಣ್ಯ ಇಲಾಖೆಯವರು ಏನು ಹೇಳ್ತಾರೆ ಅದನ್ನೇ ಕೇಳೋದು. ಅವರು ಕೊಟ್ಟಿರ್ತಕ್ಕಂಥ ನಕ್ಷೆ ಫೈನಲ್ ಹೌದು. ಹಾಗಾಗಿ ಇದು
ತುಂಬ ನಾವು ಡಿಟೇಲ್ ಚರ್ಚೆ ಮಾಡದೆ ಹೋರಾಟ ಮಾಡೋದ್ರಿಂದ ಲಾಭ ಆಗದ ಕೊನೆಯ ಹಂತಕ್ಕೆ ಬಂದಿದೆ ಅಂತ ಅನಿಸುತ್ತೆ. ಹಾಗಾಗಿ ನಾವು ಸ್ವಲ್ಪ ಈ ಸಲ ಏನು ಶಾಸಕಾಂಗದಲ್ಲಿ ಪರಿಣಾಮವಾಗಿ ನಾವು ಪ್ರಭಾವ ಬೀರ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಅದಕ್ಕೆ ಬೇಕಾದಕ್ಕ ಕೆಲವು ಪ್ರತಿಭಟನೆ ನಿರ್ಣಯಗಳು ಬೇಕಾಗ್ಬೋದು, ಅದನ್ನು ಮಾಡಬೇಕು ಅಂತೇಳಿ ನನಗೆ ಅನಿಸುತ್ತೆ ಅಂತ ಅನಿಸುತ್ತೆ. ಅಲ್ಲ, ಅದೇನು ಹೇಳಿದ್ದು. ಬಟ್ ನನಗೆ ಇರೋದು ಪ್ರಶ್ನೆ ಏನು ಅಂತಂದರೆ, ಈ 50 ಜನ ಒಂದೇ ವಾಯ್ಸಲ್ಲಿ ಮಾತಾಡಬೇಕಲ್ಲ. ದಕ್ಷಿಣ ಕನ್ನಡದವರು ಮಾತಾಡಿದಾಗ ಉಡುಪಿಯವರು ಮಾತಾಡಬೇಕು, ಉಡುಪಿಯವರು ಮಾತಾಡಿದಾಗ ಉತ್ತರ ಕನ್ನಡದವರು ಮಾತಾಡಬೇಕು. ಕರ್ನಾಟಕದ ಎಂ ಪಿಗಳು ಮಾತಾಡಿದ್ದನ್ನು ಪಕ್ಕದ ಕಾಸರಗೋಡು ಎಂ ಪಿ ಮಾತಾಡಬೇಕಲ್ವ? ಯಾರು ಮಾತಾಡ್ತಾರೆ? ಯಾರಿಗೂ ಕಮ್ಯುನಿಕೇಷನ್ ಇಲ್ಲ. ಅದು ಕಾನೂನು ಆಗೋದು ಇಡೀ ದೇಶಕ್ಕೊಂದು ಕಾನೂನು ಆಗೋದು. ಹಾಗಾಗಿ ಇದರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಅನಿಸುತ್ತೆ. ರಾಜ್ಯ ಸರ್ಕಾರಕ್ಕೆ ಪವರ್ ಇಲ್ಲ, ರಿಜೆಕ್ಟ್ ಮಾಡಲಿಕ್ಕೆ ಪವರ್ ಇಲ್ಲ. ಅಲ್ಲಣ್ಣ, ರಾಜ್ಯ ಸರ್ಕಾರಕ್ಕೆಲ್ಲ ಕೇಂದ್ರ ಸರ್ಕಾರ ಕೂಡ ನಾಳೆ 60,000 ಸ್ಕ್ವೇರ್ ಕಿಲೋಮೀಟ್ರ್ ಅಲ್ಲದಿದ್ರು 6,000 ಸ್ಕ್ವೇರ್ ಕಿಲೋಮೀಟ್ರ್ ಮಾಡಲೇಬೇಕು. ಯಾಕೆಂತಂದರೆ ಅವ್ರಿಗೆ ಬೈಂಡಿಂಗ್ ಇದೆ, ಅವರಿಗೆ ಗೈಡ್ಲೈನ್ಸ್ ಇದೆ ಅವರಿಗೆ. ಅದನ್ನೇ ಹೇಳಿದ್ರು ಅವರು. ಅವ್ರು ಇದನ್ನು ಮುಗಿಸ್ಬೋದು. ನಮ್ಮದು ಒಂದೇ ಇರೋದೇನು ಅಂತಂದರೆ, ಈ 60,000ದಲ್ಲಿ ಕಡಿಮೆ ಮಾಡಲಿಕ್ಕಾದರೆ ಕಡಿಮೆ ಮಾಡಬೇಕು. ಎರಡನೇದು ಗೈಡ್ಲೈನ್ಸನ್ನೇ ಏನಾದ್ರೂ ನಮಗೆ ತೊಂದರೆ ಆಗದಾಗೆ ಮಾಡಬೇಕು. 20,000 ಅಂತಂದರೆ ಗೋಡೆಗೆ ಅಂತ ನಿಲ್ಲಿಸ್ಲಿಕ್ಕೆ ಆಗ್ತದ? ನೀರು ಬೀಳುವುದಲ್ಲ ಅಂತೇಳಿ. ಗಡಿ ಗುರುತು ಎಲ್ಲವೂ ಇದೆ. ಮ್ಯಾನುವಲ್ಲೇ ಮಾಡಿಸ್ಬೇಕು. ಮತ್ತು ಟೆಕ್ನಿಕಲ್, ನಾನು ಹೇಳಿದಲ್ಲ, ಟೆಕ್ನಿಕಲ್ ನಮ್ಮಲ್ಲಿ ಯಾಕೆ ಸಮಸ್ಯೆ ಅಂತಂದರೆ, ನಮ್ಮಲ್ಲಿ 5 ಸೆನ್ಸಿಂದ ಸ್ಟಾರ್ಟ್ ಆಗ್ತದೆ. ಘಟ್ಟದಲ್ಲಿ ಹೋದರೆ ಈ ಸಮಸ್ಯೆ ಇಲ್ಲ. ಅಲ್ಲೆಲ್ಲ 5 ಎಕರೆ 10 ಎಕರೆ 20 ಎಕರೆ ಸಮಸ್ಯೆ. ಅವರಿಗೆ 1 ಎಕರೆ ಹೋದರೆ ಚಿಂತೆ ಆಗೋದಿಲ್ಲ. ನಾವೇ ನೋಡಿದ್ವಿ. ನಮ್ಮದೇ ಲಾಸ್ಟ್ ಸೆಷನಲ್ಲಿ, ಈ ಸೆಷನಲ್ಲಿ, ಕಳೆದ ಸೆಷನಲ್ಲಿ ಒಬ್ಬರು ಮಂತ್ರಿ ಹೇಳಿದರು, ನೀವು ಒತ್ತುವರಿ ಮಾಡಿದ್ರು ತೊಂದರೆ ಇಲ್ಲ, ನೀವು ಅಲ್ಲಿ 10 ತಗೊಳ್ಳಿ, ಇಲ್ಲಿ 20 ಕೊಡಿ ಅಂತಂದರು. ಅವ್ರಿಗೆ ನಡೀತದೆ ಆ 10-20. ನಮ್ಮದು 10-20 ಸೆನ್ಸಿದೆ ಸಮಸ್ಯೆ ಇದೆ ನಮ್ಮದು. ಹಾಗೆ ಆ ಕಾರಣದಿಂದ ಹೇಳಿದ್ದು ನಾನು. ಸ್ವಲ್ಪ ಇದನ್ನು ತುಂಬ ಸೂಕ್ಷ್ಮ ಇದೆ. ಮತ್ತು ನಮಗೆ ಆಲ್ಟರ್ನೇಟಿವ್ ಅಲ್ಲ. ದಕ್ಷಿಣ ಕನ್ನಡದಂಥ ಊರಿನ ರೈತರಿಗೆ ಯಾವುದು ಜಗತ್ತಲ್ಲಿ ಆಲ್ಟರ್ನೇಟಿವ್ ಇಲ್ಲ. ಯಾಕೆಂದರೆ ನಾವು ಬೆಳೆದಿರೋದು ಚಿನ್ನದ ಬೆಳೆ, ಅಡಿಕೆ ಬೆಳೆದಿರೋದು ಗೊತ್ತಿದೆ. ಆಲೇಟಿ ಅರಂತೋಡು ಭಾಗದವ್ರಿಗೆ ಕೇಳಿದ್ವಿ, ನಾವು ಅಡಿಕೆ ಬೆಳೆದವ್ರು ಏನು ಲಾಭ ಬರ್ತದೆ ಅಂತಂದು ನಾವು ಬೇರೆ ಬೆಳೆಯೋದಿಲ್ಲ. ನಾವು ಮತ್ತೆ ಅಡಿಕೆ ಬೆಳಿಲಿಕ್ಕೆ ಪ್ರಯತ್ನ. ಅಲ್ಲ ಹೊರಟಿದ್ದದು ಅಲ್ಲ. ಹಾಗೆ ಅಂತೇಳಿ ಯಾವ ಕೃಷಿ ಇಲಾಖೆ, ಯಾವ ತೋಟಗಾರಿಕೆ ಇಲಾಖೆ ಬಂದು ನಿಮಗೆ ಇನ್ನೊಂದು ಚಿನ್ನದ ಬೆಳೆ ಉಂಟಂತಂದ್ರೆ ನಮಗೆ ಆಗೋದಿಲ್ಲ. ಯಾಕಂದ್ರೆ ನಾವು ಅಡಿಕೆಯನ್ನು ಬೆಳೆದಾಗಿದೆ. ನಾವು ಮತ್ತೆ ಕಷ್ಟಪಟ್ಟು ಆದರೆ ಅಡಿಕೆ. ನಾನು ಮೊನ್ನೆ ಎಲ್ಲಿಗೆ ತೊಡಿಕನಕ್ಕೆ ಹೋಗಿದ್ದಾಗ ನನ್ನ ಸ್ನೇಹಿತರೊಬ್ಬರು ಅಂದರು, ಎಷ್ಟು ಅಡಿಕೆ ಆಗ್ತದೆ ಅಂತ ಕೇಳಿದೆ. ಇಲ್ಲ, ಈ ಸಲ ಪ್ರಯತ್ನ ಮಾಡಿದ್ದು 40 ಕ್ವಿಂಟಲ್ ಆಗ್ತದೆ. ಹೇಗೆ ಅಂತ ಕೇಳಿದೆ ನಾನು. 40 ಕ್ವಿಂಟಲ್ ಆಗಬೇಕಂತಂದರೆ 7 ಲಕ್ಷದ್ದು ನಾನು ಒಟ್ಟು ಮೆಡಿಸಿನ್ ಹಾಕಿದ್ದೀನಿ ಅಂತ ಹೇಳಿದರು. 15-14 ಲಕ್ಷ ಬರೋದಕ್ಕೆ 6-7 ಲಕ್ಷ ಖರ್ಚು ಮಾಡಿದ್ದಾರೆ. ನಮ್ಮ ಮಾನಸಿಕತೆ ಅಂದರೆ ಏನು ಅಂತಂದರೆ, ನಾವು ಮತ್ತೆ ಅಡಿಕೆನೇ ಬೆಳಿಬೇಕು. ನಮಗೆ ಅಡಿಕೆ ಮಾತ್ರ ಆಲ್ಟರ್ನೇಟಿವ್ ಇರೋದು, ಬೇರೆ ಇಲ್ಲ ನಮಗೆ. ರಬ್ಬರು ಕೊನೆಗೆ ಅನಿವಾರ್ಯಕ್ಕೆ 2 ಕಾರಣಕ್ಕೆ. ಒಂದು, ಗುಡ್ಡದಲ್ಲಿ ಮಾಡಲಿಕ್ಕೆ ಕಷ್ಟ ಅಡಿಕೆ. 2ನೇದ್ದು, ಕೆಲಸಕ್ಕೂ ಜನ ಇಲ್ಲ. ಆ ಕಾರಣಕ್ಕೆ ಸ್ವಲ್ಪ ಸುಲಭ ಅದು. ಅದನ್ನು ಟ್ಯಾಪಿಂಗ್ ಮಾಡಿದ್ರು ನಡೀತದೆ. ಒಂದು ವಿಷಯ, ನಾವು ಗೂಗಲಲ್ಲಿ ಮಕ್ಕಳನ್ನು ಸರ್ಚ್ ಫಸ್ಟಿಗೆ ಬಂದು ಅದು ಮೀಟಿಂಗ್ ಆಯಿತು. 120 ದೇಶಗಳು ಸೈನ್ ಮಾಡಿದ್ದು. ಹಾಗಾಗಿ ಮಳೆ ಬರುದು ನಮ್ಮಿಂದಾಗಿ, ಇಡೀ ವರ್ಲ್ಡಿಗೆ ಬರುದು ನಮ್ಮಿಂದಾಗಿ. ಜಪಾನ್, ಇದು ಜಪಾನ್ನವರು ಅದನ್ನು ಕಲಿತದ್ದು, ಮಾಡಿದ್ದು. ಹಾಗೆ ಇದು ಬೇಕಾದ್ರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಇಡೀ ವರ್ಲ್ಡಲ್ಲಿ ಮಳೆ ಬರಬೇಕಾದ್ರೆ ನಮ್ಮಾಗೆ ಕಾಡಬೇಕು ಅಂತೇಳಿ, ಅದೇ ಪಶ್ಚಿಮ ರೀತಿ ಕಾಡಬೇಕು. ಈಗ ಆಚೆ ಬದಿ ಈಚೆ ಮುಂದೆಯಿಂದ ಚರ್ಚೆ ಆಗಿದೆ. ಹಿಂದೆ ಎಲ್ಲ ಇಲ್ಲಿ ಮಾತಾಡಿದವ್ರಿಗೆ ಒಪ್ಪಿಗೆ ಅಂತ ಆಲೋಚನೆ ಮಾಡ್ತಾರೆ, ಅಥವಾ ಏನು ನಿರ್ಣಯ ಅಂತ ಕಾದು ನೋಡ್ತಿದ್ದೀರಿ ಕಾಣ್ತದೆ. ಯತೀಶನ್ನ ಹೇಳಿದಾಗೆ ಈಗ ಸಂಖ್ಯೆ ಕಡಿಮೆ ಇರೋದು ನಮ್ಮ ಇಲ್ಲಿ ಬರಲಿಕ್ಕೆ ಏನಂದರೆ, ಒಂದು ಗುಂಪು ಅದು ಆಪುಂಡೆ ಅಂತ ಪಣ ತೊಟ್ಟು ನಿಂತದ್ದು ಒಂದು. ಎರಡನೇದು ಪಕ್ಷ, ಆ ಪಕ್ಷ ಈ ಪಕ್ಷ, ಎರಡೇ ವಿಷಯದಲ್ಲಿ ನಿಂತಿದ್ದಾರೆ. ಈಗ ನಾವು ದಾಮೋದರ್ ಒಮ್ಮೆ ನಾವೆಲ್ಲ ಕೂತಾಗ ನಾವು ಆಲೋಚನೆ ಮಾಡಿದ್ದೆವು. ಯಾಕೆ ಪರಿಸರ ಪರವಾಗಿ ಹೋರಾಟ ಮಾಡಿದ 10 ವರ್ಷದ ನಮ್ಮ ಹಿರಿಯ ಪತ್ರಕರ್ತರಲ್ಲಿದ್ದಾರೆ, ಅವ್ರಿಗೆ ಗೊತ್ತಿದೆ. ಆವತ್ತು ನಾವು ಅಲ್ಲಿ ಅವ್ರ ರೌಡಿಗಳನ್ನು ನಿಭಾಯಿಸಿಕೊಂಡು ನಾವೆಲ್ಲ ನುಗ್ಗಿ ಹೋಗಿ ಫೋಟೋ ತೆಕ್ಕೊಂಡು ಅದನ್ನು ವಿರೋಧ ಮಾಡಲಿಕ್ಕೆ ಬಂದವರು, ಮಾಧ್ಯಮದವ್ರ ಜೊತೆ ನಾವು. ಹಾಗೆ ಅದರ ಎಲ್ಲ ಹಿನ್ನೆಲೆ ಗೊತ್ತಿದೆ. ಪಶ್ಚಿಮ ಘಟ್ಟ ಉಳಿಬೇಕು ಅಂತ ನಿಮಗೂ ಇದೆ, ನನಗೂ ಇದೆ. ನಮ್ಮ ಮುಖ್ಯ ಇಂಟೆನ್ಷನ್ನೇ ಅದು. ಅದಕ್ಕೆ ಹೋರಾಟ ಮಾಡ್ತಾ ನಾವು ಪ್ರಾರಂಭದಲ್ಲಿ ಗಡಿ ಗುರುತಿಗೆ ನಾನು ದಾಮೋದರ ಗುಂಡಿ ಆಲೋಚನೆ ಮಾಡಿದ್ದೆವು. ಪಶ್ಚಿಮ ಘಟ್ಟದ ಇದನ್ನು ನಮಗೆ
ವಿರೋಧ ಅದನ್ನು ಮುಟ್ಟು ಹಕ್ಕು ನಮಗಿಲ್ಲ, ಅದು ಆಗೋದಿಲ್ಲ. ಅದಕ್ಕೆ ನಾವು ಒಂದು ನಮ್ಮ ಹತ್ರ ಸ್ಪಷ್ಟ ಬೇಕಲ್ಲ, ಈ ಊರ ಎನ್ನವೇ ಅಂತ ಹೇಳಲಿಕ್ಕಾಗೋದಿಲ್ಲ. ಅದಕ್ಕೆ ಪಶ್ಚಿಮ ಘಟ್ಟ ಗಡಿ ಗುರುತು ಆಗಬೇಕು ಅಂತ ಹೇಳಿದಾಗ ಆಗ ಎಲ್ಲ ಜನಪ್ರತಿನಿಧಿಗಳು ನಮ್ಮನ್ನು ಒಪ್ಪಲಿಲ್ಲ. ಯಾಕಂದರೆ ಅವು ಆವರೇಜಿ ಪೋವರೇಜಿ ಅಂತ. ಅದಕ್ಕೆ ನಾವು ಈ ಸಲ ಬಹಳ ಬಿಗಿ ಆಲೋಚನೆ ಮಾಡಿದ್ದೇವೆ. ಏನು, ಪಶ್ಚಿಮ ಘಟ್ಟದ ಗ್ರಾಮಗಳ ಸೈಡಿಗಿರುವ ಸರ್ವೆ ನಂಬರ್ ನೋಟ್ ಮಾಡಿಕೊಂಡು ಒಂದು ಮ್ಯಾಪ್ ಮಾಡ್ತೇವೆ. ಈ ಮ್ಯಾಪಲ್ಲಿ ಎಷ್ಟು ಇದು ಕೃಷಿ ಭೂಮಿ ಇದೆ ಅಲ್ಲಿಗೆ ಗಡಿ ಗುರುತು ಮಾಡಿಸಿ ಆನೆಕಂದಕ್ಕೆ ಹೀಗೆ ಮಾಡಿಸ್ಕೊಂಡು ಬರಬೇಕು. ಆಗ ನಿಮಗೆ ನಾರವಿಯಿಂದ ಆಲೇಟಿ ತನಕ ತುಂಬ ಈಸಿ ಇದೆ. ನಾವು ಪಶ್ಚಿಮ ಘಟ್ಟದ ಕೆಳಗಿದ್ದೇವೆ. ಯಶಾನ ಹೇಳಿದಾಗೆ ಚಿಕ್ಕಮಗಳೂರು, ಉಡುಪಿ, ಮಡಿಕೇರಿ ಹಾಗೆ ಬರುವುದಿಲ್ಲ. ಅವ್ರಿಗೆ ಗಡಿ ಗುರುತು ಮಾಡಲಿಕ್ಕೆ ಆಗೋದಿಲ್ಲ. ಈಗ ನಮ್ಮ ಜಿಲ್ಲೆ ನಾವು ಸೇಫ್ ಮಾಡ್ಕೊಳ್ಳೋ ಮೇಯ್ನ್ ಹೇಗೆ ಅಂದರೆ, ಅವರು ಮಧ್ಯದಲ್ಲಿ ಹೀಗೆ ನೀವು ನೋಡಿರ್ಬೋದು, ನೋಡಿ ಅವರು ಹೀಗೆ ಹೋಗಿ ಟಾಪಲ್ಲಿ ಕೂತಿದ್ದಾರೆ. 50 ಎಕರೆ, 500 ಎಕರೆ ಇನ್ನೂ ಮಧ್ಯದಲ್ಲಿದೆ, ಹೊಂಡದಲ್ಲಿ 100 ಎಕರೆ ಇದೆ. ನಮಗೆ ಹಾಗೆ ಇಲ್ಲ. ನಮ್ಮದು ಬದಿಯಲ್ಲಿ ನಾವು ಒಂದು ಇರುವಂಥದ್ದು. ಇನ್ನೊಂದು ನನಗೆ ಲೆಕ್ಕಾಚಾರದಲ್ಲಿ 40 ಮನೆಗಳು ಒಟ್ಟು ಇಡೀ ಪಶ್ಚಿಮ ಘಟ್ಟದಲ್ಲಿ. ಆ 40 ಮನೆಗಳು ಈಗಾಗಲೇ ನನ್ನ ಕೆಲವೊಂದು ಸಂಪರ್ಕ ಮಾಡಿ ಹೇಳಿದ್ದಾರೆ. ಈಗ ಉದಾಹರಣೆ ನೆರಿಯ ಆ ಬದಿಗೆ ಅಲ್ಲಿ ಒಂದು ಚರ್ಚಿಗೆ ಹೋಗಿದ್ದೆ, ಅಲ್ಲಿ 18 ಮನೆ ಒಂದು ಅವ್ರ ರೆಕಾರ್ಡೇ ಇಲ್ಲ. ಅವರು ಹೇಳಿದರು, ಅವರ ಗುರುಗಳೊಂದು ಸಲ, ನೀವು ಅವರಿಗೆ ನಿಮ್ಮ NH ಅಲ್ಲಿ ಕೊಟ್ಟಂಥ ಮೌಲ್ಯ ಕೊಟ್ಟರೆ ಅವರನ್ನು ಎಬ್ಬಿಸು, ಅವರು ಪಾಪ ಆತಂಕದಿಂದ ಬದುಕೋದಕ್ಕಿಂತ ಎಲ್ಲಿ ಅವರೊಂದು ಕಡೆ ಜೀವನ ಮಾಡಲಿ. ಅವರು ಒಪ್ಪಿದ್ದಾರೆ. ಇಂಥ ಮನೆಗಳೊಂದು 50-100 ಹತ್ತಿರ ಅಷ್ಟೇ ಇರೋದು. ಹಾಗೆ ಇವರು ನಾವು ಹೇಳ್ತೇವಲ್ಲಿ ಯಾವುದ್ಯಾವುದಕ್ಕೋ ಕೋಟಿ, ಸಾವಿರ ಕೋಟಿ ಅಂತ ಹೇಳೋ ಬದಲು ಇಂಥವರಿಗೆ ಮಾರ್ಕೆಟ್ ಮೌಲ್ಯ ಕೊಟ್ಟರೆ, ಯಾರಿಗೆ ನಾವು ಜಾಗ ಸೇಲ್ ಮಾಡಲಿಲ್ಲ ಎಷ್ಟೋ ಜನ, ಹಾಗೆ ಕೊಟ್ಟರೆ ಅದನ್ನು ಇದು ಮಾಡಿ ಒಂದು ಗಡಿ ಗುರುತು ಮಾಡಿಸಿಕೊಂಡು ಬಂದರೆ, ಆಮೇಲೆ ಪಶ್ಚಿಮ ಘಟ್ಟ ರಕ್ಷಣೆಗೆ ಅಲ್ಲಿ ಬರುವ ಕಾನೂನು 0 ಬಫರ್ ಝೋನ್ ಅಂತ ಬರಿಬೇಕು ಅವರು. ಇವರು ಹೇಳಿದರು MP MLAಗಳು ಕೂತು ಅದನ್ನು ಭರಿಸಬೇಕು. ಅದನ್ನು ಬರಿಬಾರ್ದು ಅಂತ ಯಾವ ಕಾನೂನು ಹೇಳುವುದಿಲ್ಲ, ಯಾವ ವಿಶ್ವಸಂಸ್ಥೆ ಹೇಳುವುದಿಲ್ಲ. ಇವರು 0 ಬಫರ್ ಝೋನ್ ಅಂತ ಭರಿಸಿದ ಮೇಲೆ ಅಲ್ಲಿ ಪಶ್ಚಿಮ ಘಟ್ಟಕ್ಕೆ ಇಲ್ಲಿ ಶಿರಾಡಿಗೆ ಆನೆ ಬಂದರೆ ಅದನ್ನು ತಗೊಂಡೋಗಿ ಅಲ್ಲಿ ಬಿಡಲಿಕ್ಕೆ ಈಸಿ ಆಗ್ತದೆ. ಅದು ಮತ್ತೆ ನಿಮಗೆ ಗುಜರಾತ್ ತನಕ ಹೋಗ್ಬೋದು, ತಮಿಳ್ನಾಡು ತನಕ ಹೋಗ್ಬೋದು. ಹೌದು. ಆಮೇಲೆ ನಿಮಗೆ ಇನ್ನೊಂದು ಗೊತ್ತಿರಲಿ, ಇದು ಈಗ ಉದಾಹರಣೆ ಇದನ್ನು ನಾನು ವಿರೋಧಿಸ್ತೇನೆ ವೈಯಕ್ತಿಕವಾಗಿ. ಯಾವುದು, ನಿಮ್ಮ 100 ಎಕರೆಯಲ್ಲಿ ಆನೆ ಕೂಡ ಹಾಕೋದು. ಇನ್ನು 100 ಎಕರೆಯಲ್ಲಿ ಏನು ಸರ್, ಆನೆ ಶಿಬಿರ. ನಾನು ಹೇಳ್ತೇನೆ 100 ಎಕರೆಯಲ್ಲಿ ನಿಮಗೆ ಆನೆ ಕೂಡ ಹಾಕಿದರೆ 10 ವರ್ಷದಲ್ಲಿ ಅದು ಈಗ 10 50 ಆಗಿದೆ, ಇನ್ನು 200 ಆಗ್ತದೆ. ಮತ್ತೆ 100 ಎಕರೆ ಪುನಃ ಬೇಕು, 100 ಎಕರೆ ಬೇಕು ಡ್ಯಾಶ್ ಆಗೋದಿಲ್ಲ. ಮತ್ತೊಂದು ಸಲ ನನಗೆ ಒಬ್ಬರು ಒಳ್ಳೆ ಪ್ರಮುಖರು ಹೇಳಿದರು, ಇಲ್ಲ ಕಿಶೋರ, ಅದು ಅವರು ಕಂಟ್ರೋಲ್ ಮಾಡ್ತಾರೆ ಅರಣ್ಯ ಇಲಾಖೆಯವರು, ಅದು ಏನು ನಿಮ್ಮ ಮನೆಗೆ ಅಥವಾ ಇನ್ನೆಲ್ಲ ಇದಕ್ಕೆ ಬಂದಾಗ ನೀವು ದನಗಳನ್ನು ಓಡಿಸ್ಬೋದು, ಇಲ್ಲರ ಬೇಲಿ ಕಟ್ಟಬೋದು ಅಂತೇಳಿ. ಆನೆ ಒಮ್ಮೆ ಬಂದರೆ ಏನಾಗ್ತದೆ ಬೇಲಿ ಅಂತ ನಿಮಗೆ ಗೊತ್ತಿದೆ, ಓಡಿಸಬಹುದು ಪಾಪ ಅಲ್ಲ, ಅದು ಮುಟ್ಟಿದ್ರೆಲ್ಲ ಸಾಕಾಣೆ ಟೈಪಲ್ಲ ಹಾಗೆ. ಆದರೆ ನಮಗೊಂದು ಗೊತ್ತಿರಬೇಕು, ನಾನು ಹಾಗೆ ಹೇಳಿದೆ ಪ್ರಾಣಿ ಮನುಷ್ಯನಂತೆ. ಆದರೆ ಅವರು ಒಪ್ಪಲಿಲ್ಲ. ಮೊನ್ನೆ ಅವರಿಗೆ ಫೋನ್ ಮಾಡಿದೆ, ಒಬ್ಬರು DFO ಅವರು ಸಂದರ್ಶನದಲ್ಲಿ ಹೇಳಿದರು, ಎಂತ ಹೇಳಿದರು, ಪ್ರಾಣಿ ಮನುಷ್ಯನೇ. ಅದಕ್ಕೆ ಯಾವಾಗಾದರೂ ಒಮ್ಮೆ ಏನಾಗ್ತದೆ ನಮಗೆ ಸಹ ಹೇಳಲಿಕ್ಕೆ ಆಗೋದಿಲ್ಲ. ನಾವು ಹೇಳ್ತೇವೆ, ಆದರೂ ಅದು ನಿಖರವಾಗಿ ಇಲ್ಲ ಅಂತ ಹೇಳಿದರು. ಆಗ ಯಾರು ಹೇಳಿದ್ದು ಸರಿ. ಹಾಗೆ ಈ ಮುಟ್ಟಾಳರಿಗೆ ನಾವು ಎಜುಕೇಟೆಡ್ ಮಾಡಬೇಕು, ಅದು ಸನ್ನಿವಾರ ಸಹ ಇದೆ. ಅದಕ್ಕೆ ನಾವು ಇದನ್ನು ಕೂಡ ವಿರೋಧಿಸಬೇಕು. ಯಾವುದು, ಆನೆ ಶಿಬಿರ. ಯಾಕೆ ಅದು ತೋರಿಸಿ ಇನ್ನೊಂದು ನಮ್ಮನ್ನು ನಮ್ಮದು ಒಂದೇ ಒಂದು ಟಾರ್ಗೆಟ್, ಪಶ್ಚಿಮ ಘಟ್ಟ ಗಡಿ ಗುರುತು. ಈಗ 10 ದಿವಸದೊಳಗೆ ತಕ್ಷಣ ದಾಮೋದರ ಗುಂಡಿಯ ನೇತೃತ್ವದಲ್ಲಿ ನಾವು ಗಡಿ ಗುರುತನ್ನು ಮಾಡುವಂಥ ಮ್ಯಾಪ್. ಒಂದು ಸಲ ನಾನು ಜೊತೆ ಬರ್ತೇನೆ ಬೇಕಿದ್ರೆ ದಾಮೋದರ ಮಿಲನ್ರೆ, ನೀವು ಈಗಾಗಲೇ ಅಡ್ರೆಸ್ ಗೊತ್ತಿದೆ. ನಾವು ಈಚೆ ನಾರವಿಯಿಂದ ಈಚೆ ಬದಿಗೆ ಗ್ರಾಮಗಳನ್ನು ಗುರುತಿಸಬೇಕು. ಆ ಉಪವಸತಿ ಬೂತ್ ಇದೆಯಲ್ಲ, ವಾರ್ಡ್, ಆ ಸರ್ವೆ ನಂಬರನ್ನು ಗುರುತಿಸಬೇಕು. ಸ್ಕೆಚ್ ಮಾಡ್ತಾ ಬರಬೇಕು, ಬಂದು ಇಲ್ಲಿ ತನಕ ಆಲೆಟ್ಟಿ ತನಕ ಹೋಗಬೇಕು. ಈಗ ಹೋದಾಗ ಗಡಿ ಗುರುತು ಮ್ಯಾಪ್ ನಾವು ಮಾಡಿ ಟೇಬಲಲ್ಲಿ ಇಡುವ. ಅವರಿಂದ ಆಗೋದಿಲ್ಲ, ಜನಪ್ರತಿನಿಧಿಗಳು ಮಾಡೋದಿಲ್ಲ, ಮತ್ತು ನಿಮ್ಮ ಅಧಿಕಾರಿಗಳು ಮಾಡೋದಿಲ್ಲ. ನಾವು ಮ್ಯಾಪ್ ಮಾಡಿ ಇಟ್ಟಾಗ ನಮಗೂ ಕೊಡಬೇಕು. ಈಗ ಇವರು ಹೇಳಿದಾಗೆ ನಾವು ಹೋಗಿ ಅಲ್ಲಿ ಕೂತಾಗ ನಮ್ಮ ಹತ್ರ ಇಷ್ಟು ದಾಖಲೆ ಉಂಟು, ಇದು ಅವ್ರಿಗೆ ಓದಲಿಕ್ಕೆ 5 ನಿಮಿಷ ನಮ್ಮ ಹತ್ರ ಮಾತಾಡಲಿಕ್ಕೆ ಪುರ್ಸೊತ್ತು ಇರೋದಿಲ್ಲ ಜನಪ್ರತಿನಿಧಿ. ಮತ್ತು ನೀವು ಇಷ್ಟನ್ನು ನಾನು ತಗೊಂಡು ಹೋದರೆ ನಾನು ರಾತ್ರಿ ಮಲ ಅಂತ ಹೇಳಿಯಾರು ಹಾಗೆ. ಅದಕ್ಕೆ ನಾವು ಅದರಲ್ಲಿ ಮೇಲ್ನೋಟದೊಂದು ಇಷ್ಟನ್ನು ಇದನ್ನು ಸರ್ ಇಂಚೆನೇ ಮಾಲ್ಪಳೆ ಸರ್, ಇದಕ್ಕೆ ಕೊಂಚ ಆರ್ಡ್ರ್ ಮಾಲ್ಪಳೆ ಮುಳ್ಪಲ್ಪ ಕಲ್ಲು ಬಾಡ್ಪಳೆ ಅಂದರೆ ಅವರು ಅದನ್ನು ಹಿಡಿದು ಇದಕ್ಕೆ ಕಲ್ಲು ಹಾಕಿದ್ದೆ ಹೇಳ್ತಾರೆ ನೋಡಿ ಹಾಗೆ. ಮತ್ತು ಆಕ್ರೋಶ ಎಷ್ಟು ಉಂಟಂದರೆ, ನೀವು ಹರೀಶ್ ಪೂಂಜಾರ ಸ್ಟೇಟ್ಮೆಂಟ್ ಇಲ್ಲಿ ಅಧಿವೇಶನದಲ್ಲಿ ನೋಡಿ, ಅವರು ಉಗ್ರವಾಗಿದ್ದಾರೆ. ಆದರೆ ಅವರಿಗೆ ನಾವು ತಯಾರು ಮಾಡಿ ಕೊಡಬೇಕಲ್ಲ, ನಮ್ಮ ಕರ್ತವ್ಯ ಅದು.
ಅದಕ್ಕೆ ನಾವು ಪಕ್ಷಾತೀತವಾಗಿ ಉಸ್ತುವಾರಿ ಸಚಿವರಿಗೆ ಕೊಡಬೇಕು, ಆಮೇಲೆ ಅವರಿಗೆ ಮನವರಿಕೆ ಮಾಡಬೇಕು. ಇಷ್ಟೆಲ್ಲ ಮಾಡಬೇಕಾದ್ರೆ ನನ್ನದೊಂದು ಅಭಿಪ್ರಾಯ, ಗ್ರಾಮ ಪಂಚಾಯತ್ ಎದುರುಗಡೆ ಆದ ನಂತರ ನಾವು ಈ ಸಲ ಇನ್ನೊಂದು ನಮ್ಮ ಲೋಕೇಶ್ ಬರಲಿಲ್ಲ, ಕೆಲವು ಲಾಯರ್ಸ್ ಹೇಳಿದ್ದಾರೆ ನಾನೊಂದು ಕೇಸಿಗೆ ಅಂಕಲ್ ಫ್ರೀ ಮಾಲ್ಪ ಅಂತ. ಈಗ ನಾವು ಇಡೀ ಜಿಲ್ಲೆಗೆ ಒಟ್ಟು ಸೇರಿಸಬೇಕು. ಯಾವುದು ಈ 30ರ ನಂತರ ಜಿಲ್ಲೆಗೆ ಒಟ್ಟು ಸೇರಿಸುವ ಮುಂಚೆ ನಾವು ಇಡೀ ಗ್ರಾಮದ ವಲಯ ಮಟ್ಟದಲ್ಲಿ ಎಲ್ಲ ಜನರ ಮನೆಯಿಂದ ಬರುವ ಹಾಗೆ ಮಾಡಿ, ಅದು ಗುಂಡ್ಯವ AC ಕಚೇರಿಯ ಒಂದು ನಾವು ಈಗ ಕೇರಳದಲ್ಲಿ ಸಾವು 2-3 ಸತ್ತಿದ್ದಾರೆ ಹೋರಾಟದಲ್ಲಿ ಸರ್, ನಮ್ಮಲ್ಲಿ ಸಾವು ನೋವಾಗಲಿಲ್ಲ, ನಾವು ಪೆಟ್ಟು ಮಾಡಬೇಕು ಅಂತ ಹೇಳ್ತಾ ಇಲ್ಲ. ನಾಳೆ ಅದು ರಾಜ್ಯಕ್ಕೆಲ್ಲ ಕೇಂದ್ರ ಸರ್ಕಾರ ತನಕ ಮೆಸೇಜ್ ಹೋಗ್ಬೇಕು, ಇಷ್ಟು ಜನ ಅಲ್ಲಿ ತಯಾರಾಗಿದ್ದಾರೆ ಹೋರಾಟಕ್ಕೆ ಅಂತ. ಆ ರೀತಿಯ ಪ್ರತಿ ಮನೆಯಿಂದ ಬಂದು ನಾವು ಅಲ್ಲಿ DC ಬರಬೇಕು, MLAಗಳು ಎಲ್ಲರೂ ಬರಬೇಕು, ಬಂದು ಉಸ್ತುವಾರಿ ಸಚಿವರು ಬಂದು ಅಲ್ಲಿ ಬಂದಾಗ ನಾನು ಒಂದು ವಿಷಯ ಹೇಳ್ತೇನೆ. ಅಲ್ಲಿ ಕೂಡ ನಾನು ಇವತ್ತು ಶಿಸ್ತು ಸಮಿತಿಯ ನಮ್ಮ ಎಕ್ಸ್ ಮಿಲಿಟ್ರಿ ಅವರು ಮತ್ತು ಪೊಲೀಸ್ ಇಲಾಖೆಯವರು ಇದ್ದಾರೆ, ಅವರಿಗೆ ರಿಟೈರ್ಡ್ ಅವರಿಗೆ ನಮ್ಮ ಇದಕ್ಕೆ ಸ್ವಲ್ಪ ಸಹಕಾರ ಕೊಡಬೇಕು ವಿನಂತಿ ಮಾಡಿದ್ದೇನೆ. ಏನಂದರೆ ಅಲ್ಲಿ ನಾವು ಮತ್ತೆ ಅಲ್ಲಿ ಗಗ್ಗರ ಕಟ್ಟಲಿಕ್ಕಿಲ್ಲ. ಯಾವುದೋ ಒಬ್ಬ ಬಂದು MLA ಕರ್ಕೊಂಡೋಗಿ ಅಲ್ಲಿ ಕೂತ್ಕೊಳಿಸೋದು, ಮತ್ತೊಬ್ಬ ಬಂದು MP ಕರ್ಕೊಂಡು ಇನ್ನೊಂದು ಕಡೆ, ಮತ್ತೊಬ್ಬ ನನ್ನನ್ನು ಕರ್ಕೊಂಡೋಗಿ ಇನ್ನೊಂದು ಕಡೆ ಕೂತ್ಕೊಳಿಸೋದು, ಅದಾಗಬಾರ್ದು. ಆ ಒಂದು ಆವೇಶ ಅಲ್ಲಿ ಬರ್ತದೆ. ಅವ ಮತ್ತೆ ಇವತ್ತು ಮೀಟಿಂಗು ಬರೋದಿಲ್ಲ, ಸಭೆಗೆ ಮತ್ತೆ ಬರೋದಿಲ್ಲ, ಕೇಸ್ ಮಾಡಿಸಿ ಅವ ಹೋಗ್ತಾನೆ. ಅದಕ್ಕೆ ಅಲ್ಲಿ ನಾವು ನಮ್ಮ ಒಂದು ವ್ಯವಸ್ಥೆದ ಅಡಿಯಲ್ಲಿ ಶಾಸಕರುಗಳು ಉಸ್ತುವಾರಿ ಸಚಿವರು ಬಂದು ಅವರಿಗೆ ಮನವಿ, ಜೊತೆಗೆ DC ಬರಬೇಕು, CCF ಬರಬೇಕು, ಅವರಿಗೆ ಮನವಿ. ಅರೆ ನಾವು ಟ್ಯಾಕ್ಸ್ ಕಟ್ಟಿದ ಸಂಬಳದಲ್ಲಿ ನಾವು ಕೊಟ್ಟ ಜೀಪಲ್ಲಿ ಅವರಿಗೆ ಇಲ್ಲಿ ಬರಲಿಕ್ಕಾಗಾದರೆ ನಾವು ಅಲ್ಲಿ ಹೋಗೋದು ನಮಗೆ ಏನು ನಮ್ಮ ಕತೆ. ಅದಕ್ಕೆ ನಾವು ಅದನ್ನು ಸಹ ಮೆಸೇಜ್ ಕೊಡಬೇಕು, ನಾವು ಸೇರ್ತೇವೆ ನೀವು ಬನ್ನಿ, ನಾವು ಆಯ್ಕೆ ಮಾಡಿದ್ದೇವೆ ನೀವು ಬನ್ನಿ. ಇದು ಬರೋದಿದ್ದು ಯಾರು ಬರಲಿಲ್ವೋ ಅವ ನಮಗೆ ವಿರೋಧಿ ಅಂತ ಲೆಕ್ಕ. DC ಬರಲಿಲ್ವೋ ವಿರೋಧಿ, ಯಾವ MP ಬರಲಿಲ್ವ ವಿರೋಧಿ, MLA ಬರಲಿಲ್ಲ, ಉಸ್ತುವಾರಿ ಬರಲಿ, ಯಾರು ಅವರು ವಿರೋಧಿಗಳು. ಹಾಗೆ ನಾವು ವಿರೋಧವನ್ನು ಪಕ್ಷ ನೋಡಿ ವಿರೋಧ ಮಾಡೋದಲ್ಲ, ನಮ್ಮ ಹೋರಾಟಕ್ಕೆ ಕೈ ಜೋಡಿಸದ ವ್ಯಕ್ತಿಗಳನ್ನು ನೋಡಿ ವಿರೋಧ ಮಾಡಬೇಕು. ಅದಕ್ಕೆ ಗುಂಡ್ಯದ್ದು 1 ಸಂಖ್ಯೆ ಇರಲಿ 1000 ಇರಲಿ, ಮಲೆನಾಡು ಜನ ಹಿತರಕ್ಷಣಾ ವೇದಿಕೆ ಅದನ್ನು ಬೇಕು ನೀವು ಸಲಹೆ ಕೊಡಿ. ಗುಂಡ್ಯವ AC ಕಚೇರಿ, ಈಗ AC ಕಚೇರಿ ಅಥವಾ ಗುಂಡ್ಯ ಯಾಕೆ ಅಂದರೆ ಅವರು ಬರದಿದ್ದರೆ ಮತ್ತೆ ನಮಗೆ ಸ್ಟೇಟ್ ನ್ಯೂಸ್ ಸೆಂಟ್ರಲ್ ನ್ಯೂಸ್ ಆಗಬೇಕಲ್ಲ, ಪಕ್ಕದಲ್ಲಿ NHI ಇದೆ, ಅಲ್ಲಿ ಕೂತ್ಕೊಳ್ಬೇಕು. ಏನಾಗ್ತದೆ ಒಮ್ಮೆ ಅತ್ಯಾಚಾರ ಮಾಡಿ, ಇವತ್ತು ನಿನ್ನೆ TV ನೋಡಿದಲ್ಲ, ಬ್ಲೂ ಫಿಲ್ಮ್ ನೋಡಿಕೊಂಡು ಅಂಥದ್ದೆಲ್ಲ ಮಾಡಿಕೊಂಡು ಒಳಗೆ ಹೋಗ್ತಾರೆ ಅಂದರೆ ನಮಗೆ ಇದಕ್ಕೆ ಮಾಡಿ ಒಂದು ತಿಂಗಳು 3 ತಿಂಗಳು ಇರೋದಕ್ಕೇನು. ಅದಕ್ಕೆ ನಾವು ರೆಡಿ ಇದ್ದೇವೆ. ಅದಕ್ಕೋಸ್ಕರ ನಾವು ಗುಂಡ್ಯ ಹೈವೇ ಬದಿಯಲ್ಲಿ, ನಮ್ಮದು ಬದಿ ಅಂದರೆ ಹೈವೇಲೆಲ್ಲ ಅಲ್ಲಿ ಗ್ರೌಂಡ್ ಇದೆಯಲ್ಲ, ಅಲ್ಲಿ ನಾವು ಸೇರಿ ದೊಡ್ಡ ಮಟ್ಟದಲ್ಲಿ ಸೇರಿ ಅಲ್ಲಿ ಬಂದು ಮನವಿ ತಗೊಂಡು ನಮ್ಮ ಗಡಿ ಗುರುತನ್ನು ಮಾಡಿಕೊಡ್ತೇವೆ ಅಂತ ಅವರು ಭರವಸೆ ಕೊಟ್ಟರೆ ಸಾಕು. ಆಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಚಳಿಗಾಲದ ಅಧಿವೇಶನ ಇದ್ದ ಅವಾಗ ಗೊತ್ತಾಗ್ತದೆ ಮುಂದುವರಿಯುವ. ಅದಕ್ಕೆ ಮುಂಚೆ ಇಲ್ಲದಿದ್ದರೆ ಏನಾಗ್ತದೆ ಅಂದರೆ ನಮ್ಮದು ಇದೇ ಆಗ್ತದೆ. ಇನ್ನೊಂದು ಇದು ಕರಡು ಈಗ 8 ಅಂದರೆ ಪುನಃ ಸಹ ಬರಲಿಕ್ಕೂ ಸಾಕು, ಅದು ಬರ್ತಾ ಹೋಗ್ತಾ ಕೊನೆಗೆ ಒಂದು ದಿವಸ ಮಾಡಿಯೇ ಬಿಡ್ತಾರೆ. ಅದಕ್ಕೆ ಮುಂಚೆ ನಾವು ಫೈಲ್ ರೆಡಿ ಮಾಡಿ ಕೊಡೋದು ಬೇಕಾ ಬೇಡ ಅಂತ ನೀವು ಹೇಳಬೇಕೀಗ. ಅದನ್ನೇ ವಿಷಯಕ್ಕೆ ಬನ್ನಿ. ಒಂದು ಗಡಿ ಗುರುತು ಬೇಕಾ ಬೇಡವಾ, ಗಡಿ ಗುರುತಲ್ಲಿ ಪರಿಹಾರ ಖಂಡಿತ ಅಥವಾ ಮಾಡಲಿಕ್ಕೆ ಕಷ್ಟ ಏನಿಲ್ಲ. ಎಂಥದ್ದು ಸ್ಕೆಚ್ ಮಾಡ್ತಾರೆ ಅಂತ ನಮಗೆ ನಿಮ್ಮ ಗ್ರಾಮದಲ್ಲಿ ಸಿವಿಲ್ ಇಂಜಿನಿಯರ್ ಇದ್ದರೆ ದಯವಿಟ್ಟು ಒಂದು ಗ್ರಾಮದಿಂದ ಕೊಡಿ, ಒಂದು 10 ಗ್ರಾಮದ ಸ್ಕೆಚ್ಚಿಗೆ ದಾಮೋದರ ಅವರ ಜೊತೆ ನಿಲ್ಲಿ, ಅಥವಾ ಅವರು ಸ್ಕೆಚ್ ಮಾಡಿಕೊಡ್ಲಿಕ್ಕೆ. ಮತ್ತೊಂದು ಈಗ ಉದಾಹರಣೆ ಚಾರ್ಮಾಡಿ ತನಕ ಒಂದು ಗುಂಪು ಗಮನಿಸಲಿ, ಅಲ್ಲಿ ಚಾರ್ಮಾಡಿಯಿಂದ ಶಿಶಿರ ತನಕ ರೆಕ್ಕೆ ತನಕ ಒಂದು ಗುಂಪು, ಶಿರಾಡಿಯಿಂದ ಸುಬ್ರಹ್ಮಣ್ಯ ತನಕ ಒಂದು ಗುಂಪು, ಕೊಲ್ಲಮೊಗ್ರದಿಂದ ಆಲೇಟಿ ತನಕ ಒಂದು ಗುಂಪು. ಅಲ್ಲಿ ಇಷ್ಟು ಈಸಿ ಆಗ್ತದೆ. ನೀವು ಒಬ್ಬರೇ ಹೋಗಬೇಕು, ನಾವು ಬರ್ತೇವೆ. ನಾನಂತೂ ಫುಲ್ ಟೈಮ್ ಆಗಿ ಕೊಡ್ತೇನೆ ಇದಕ್ಕೆ. ಆ 2 ತಿಂಗಳು 3 ತಿಂಗಳು ನಾನು ಫುಲ್ ಟೈಮ್ ಆಗಿ ಕೊಡಲಿಕ್ಕೆ ತಯಾರಾಗಿದ್ದೇನೆ. ಯಾಕಂದರೆ ಒಂದು ಅಂತ್ಯ ಹಾಡುವ, ಯಾವಾಗಲೂ ಚೆನ್ನೈ ಇಲ್ಲ ನಾವು ಗುತ್ತಿಗೆ ತಗೊಂಡಾಗೆ ಆಗ್ತದೆ ಇದನ್ನು. ಹಾಗೆ ಏನು ಮಾಡೋದು. ಮತ್ತು ನಿಮಗೂ ಅಷ್ಟೇ ಕೇಳಿ ಸುಸ್ತು. ಈಗ ನೋಡಿ ಇಲ್ಲಿ ನನಗೆ ಗೊತ್ತಿದ್ದಾಗ ಇದರಲ್ಲಿ 10-15 ಜನ ನಮ್ಮ ನಿರಂತರದವರಿದ್ದಾರೆ, ಹೊಸಬ್ರು ಬರ್ತಾನೆ ಇರ್ತಾರೆ. ಅದು ಆಗಬಾರ್ದು. ಹಲಬ್ರು ಹೋಗ್ತಾರೆ, ಕೆಲವರು ಹೋಗಿದ್ದಾರೆ, ಈ ರೀತಿಯೆಲ್ಲ ಉಂಟು. ಆದರೆ ಬೇಡ, ಇನ್ನು ಇದಕ್ಕೆ ತಾರ್ಕಿಕ ಅಂತ್ಯ. ಹೇಗೆ ಹೆಗಡೆ ಅವರೇ, ನಾವು ಹಾಗೆ ಮಾಡುವ ಅಂತ ನನ್ನ ಅಭಿಪ್ರಾಯ. ಹೇಗೆ ಗಡಿ ಗುರುತೇ ಮಾಡೋದಾ? ಈಗ ಇವರು ಹೇಳಿದಾಗೆ ಅದಕ್ಕೊಂದು ಅಂತ್ಯಕ್ಕೆ ಗಡಿ ಗುರುತೇ ಪರಿಹಾರವ, ಅಥವಾ ನೀವು ಯಾಕಂದರೆ ನೀವು ಅವರ MLA MPಗಳ ಹತ್ರ ಹೇಳಿದರೆ ಅವ್ರಿಗೆ ಪುರ್ಸೊತ್ತಿಲ್ಲ, ಸ್ಟಡಿ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅಷ್ಟು ಸೂಕ್ಷ್ಮ ವಿಷಯ ಉಂಟು, ಸುಲಭದ ವಿಷಯ ಅಲ್ಲ. ಅರಣ್ಯ ಇಲಾಖೆಯವರು ಅದನ್ನು ಒಪ್ಪುವುದಿಲ್ಲ. ಅದಕ್ಕೆ ನಾವು ಗಡಿ ಗುರುತು ಮಾಡಿ ರೆಗ್ಯುಲರ್ ಫಾರೆಸ್ಟಲ್ಲಿ ಏನುಂಟು ಅಂತ ಅವ್ರಿಗೆ ಹೇಳಿಕೊಡಬೇಕು. ಮತ್ತು ನೋಡಿ ಗಡಿ ಗುರುತು ಹೇಗೆ. ಇನ್ನೊಂದು ಇಲ್ಲಿ ಪ್ರಮೋದರದ್ದು ಸರ್, ಒಂದು ನಿಮಿಷ, ಇನ್ನೊಂದು ಪ್ರಶ್ನೆ, ಅದೇ ಪ್ರಶ್ನೆ ನಿಮ್ಮಲ್ಲಿರೋದು. ಈಗ ಮಧ್ಯದಲ್ಲಿ ಅರಣ್ಯ ಇದೆ, ಇಲ್ಲಿ ಗ್ರಾಮ ಇದೆ, ಅದನ್ನು ಈಗ ಹೇಗೆ ಮಾಡೋದು ಅಂತ. ಹಾಗೆ ಅಲ್ಲ, ಗ್ರಾಮ ಈಗ ಉದಾಹರಣೆ ಇಲ್ಲಿ ಮಧ್ಯದ ಅರಣ್ಯ ರೆಗ್ಯುಲರ್ ಫಾರೆಸ್ಟ್ ಇರಬೇಕು. ನಾವು ರೆಗ್ಯುಲರ್ ಫಾರೆಸ್ಟ್ ಪರವಾಗಿ ವಾದ ಮಾಡುವವರು.
ರೆಗ್ಯುಲರ್ ಫಾರೆಸ್ಟ್ ಇರಬೇಕು. ಯಾಕಂದರೆ ಪೂರ್ತಿ ದಕ್ಷಿಣ ಕನ್ನಡ ಜಿಲ್ಲೆ ಸ್ವಲ್ಪ ಬರ್ತದೆ ರೆಗ್ಯುಲರ್. ಪಶ್ಚಿಮ ಘಟ್ಟ ಈ ಬದಿ ಗ್ರಾಮಗಳಿದೆಯಲ್ಲ, ಈಗ ಉದಾಹರಣೆ ನಾನು ಹೇಳೋದು ಉಬ್ಬರಡ್ಕ ಮಿತ್ತೂರು ಐವರ್ನಾಡಿ ಏನು ಸಮಸ್ಯೆ ಆಗೋದಿಲ್ಲ ಗಡಿ ಗುರ್ತಾದರೆ. ಯಾಕಂದರೆ ಅದು ರೆಗ್ಯುಲರ್ ಫಾರೆಸ್ಟ್ ಆ್ಯಕ್ಟಲ್ಲಿ ನಾವು ರೆಗ್ಯುಲರ್ ಫಾರೆಸ್ಟ್ ನಮಗೆ ರೆವಿನ್ಯೂ ಮಾಡಿ ಅಂತ ಹೇಳ್ತಾ ಇಲ್ಲ. ನಾವೇನು ಹೇಳ್ತಿರೋದು, ಇದಕ್ಕೆ ಸ್ಪೆಷಲ್ ಕಾನೂನು ತರಲಿಕ್ಕೋಸ್ಕರ ಯುನೆಸ್ಕೋ ಏನು ಗುರುತಿಸಿದೆ ಪಾರಂಪರಿಕ ಅಂತ ಸ್ಥಾನ ಅಂತ, ಅದನ್ನು ರಕ್ಷಣೆ ಮಾಡಲಿಕ್ಕೆ ನಾವು ಸಹಕಾರ ಕೊಡ್ತಾ ಇರೋದು. ಯಾಕೆ ಜನವಸತಿ ಪ್ರದೇಶವನ್ನು ಬಿಟ್ಟು ಮಾಡಬೇಕಾದ್ರೆ ಹೇಗೆ ಈ ಜಿಗ್ಜ್ಯಾಕ್ ಆಗುವುದಿಲ್ಲ, ಅಷ್ಟು ಸುಲಭ ಅಲ್ಲ. ಅದಕ್ಕೆ ಸ್ಟ್ರೈಟ್ ಮಾಡಬೇಕಿದ್ರೆ ಉದಾಹರಣೆ ನಿಮಗೊಂದು ಚಿಕ್ಕ ಕಲ್ಪನೆ ಬನ್ನಿ. ನಾವು ದಿಡುಪೆಗೆ ಬರುವ ಸರ್, ದಿಡುಪೆಯಲ್ಲಿ ಡೆಡ್ ಎಂಡ್ ಯಾವುದಲ್ಲಿ ಮೇಲೆ 10 ಜನರನ್ನು ಬಿಡಿ, ನಾವು ಅಲ್ಲ ಬಿಟ್ಟು ಅಂತೆಲ್ಲ ಹೇಳಿದ್ದು. ಕೆಳಗೆ ಬರುವ ನಿಮ್ಮ ದಿನೇಶರ ಮನೆ, ಅಲ್ಲಿಂದ ನೆಕ್ಸ್ಟ್ ಹೀಗೆ ಬರುವ ನಾವು ಕಾಜೂರು ಅದರ ಬಾರ್ಡ್ರಿಗೆ ಬರಲಿಕ್ಕೆ ಆಗ್ತದೆ ಜಿಗ್ಜಾಕಲ್ಲಿ. ಆಮೇಲೆ ಮಿತ್ತ ಬಾಗಿಲು ಬರುವ, ಅಲ್ಲಿಂದ ನೆಕ್ಸ್ಟ್ ಚಾರ್ಮಾಡಿಯಿಂದ ಈಚೆ ಬರುವ, ಆಮೇಲೆ ನೆರಿಯಕ್ಕೆ ಬಂದಾಗ ಪುನಃ ಒಂದು ಎಲ್ಲ ತಕರಾರು ಅವ್ರಿಗೆ ಕುಡ್ಡೆ ಟುಳ್ಳೆ ಉಲಾಯಿ ಉಳ್ಳೇರು ಅಂತ. ಅವರಿಗೆ ಸರ್ಕಾರ ಎಂ ಎಲ್ಲ ಮಾತಾಡಲಿ ಅವ್ರ ಹತ್ರ, ಏನು ಮಾತುಕತೆ, ಒಂದು 10 ಮನೆ 15 ಮನೆ ಇರೋದು. ಪುನಃ ಕೆಳಗೆ ಬಂದಾಗ ಅಲ್ಲಿಂದ ಪುದುವೆಟ್ಟಿಗೆ ಪುದುವೆಟ್ಟಿಯಲ್ಲಿ ತಕರಾರು ಬರುವುದಿಲ್ಲ ನನ್ನ ಲೆಕ್ಕದಲ್ಲಿ ಅಲ್ಲ ಸರ್, ಈ ಕಡೆ ಬರ್ತದೆ. ಪುದುವೆಟ್ಟಿಗೆ ಬಂದಾಗ ನಿಮ್ಮ ಕಾಯರ್ ತಡಕ ತುದಿಯಲ್ಲಿಲ್ಲ, ನೀವು ಕೆಳಗಿರುವುದು. ಕಾಯರ್ ತಡ ಈಗ ಗಲಾಟೆ ಆಯ್ತಲ್ಲ, ಅದು ಸಹ ಕೆಳಗೆ ಬರುವ ಕಾಯರ್ ತಡಕ ಆಯಿತು. ಆಮೇಲೆ ಇಲ್ಲಿ ಶಿಶಿಲಕ್ಕೆ ಶಿಶಿಲಕ್ಕೆ ಬಂದಾಗ ಅಲ್ಲಿ ಸಹ ಸಿಂಗಲ್ ಮನೆಗಳು ಎಲ್ಲಿಯೂ ಕಾಣೋದಿಲ್ಲ ಶಿಶಿಲದಲ್ಲಿ, ಅದು ಸಹ ಕೆಳಗೇನೆ ಬರುವುದು. ಅಲ್ಲಿಂದ ಹೀಗೆ ಬರುವಾಗ ಇಲ್ಲಿ ಶಿಬಾಜಲ್ಲಿ ಸಹ ತುದಿಯಲ್ಲಿ ಯಾರೂ ಇಲ್ಲ, ಅದು ಬೈಲಿ ಚಂದ ಉಂಟು, ನಂತರ ಗುಡ್ಡೆ ಕಾಣ್ತದೆ. ನಾನು ಎಲ್ಲ ಹೋಗಿದ್ದೇನೆ ಪ್ಲೇಸ್ಗೆ, ಕಟ್ಟಕಡೆಯ ಬೂತ್ಗಳಿಗೆಲ್ಲ ಭೇಟಿ ಕೊಟ್ಟಿದ್ದೇನೆ. ಅಲ್ಲಿ ಹೀಗೆ ಕಾಣ್ತದೆ ನೋಡಿ, ಅಲ್ಲಿಂದ ಹೀಗೆ ಅಲ್ಲಿಂದ ಇದು ಅಮ್ಮಾಜಿ ಸಿಗ್ತದೆ. ಅಮ್ಮಾಜಿಯಿಂದ ನೆಕ್ಸ್ಟ್ ಬರೋದು ಶಿರುವೆ ತಡ್ಕ, ಎಲ್ಲಿ ಶಿರುವೆ ತಡ್ಕದವರು ಇದ್ದಾರಲ್ಲ ಮೋಹನ್ ರಾಜ್, ಹಾಗೆ ಅಲ್ಲಿಂದ ನೆಕ್ಸ್ಟ್ ಬರುವುದು ಎಲ್ಲಿಗೆ ಇಲ್ಲಿ ಅಡ್ಡೋಲೆಯಿಂದ ಪೇರುಮಜಲಿಂದ ಅಡ್ಡೋಲೆಯಿಂದ ನೆಕ್ಸ್ಟ್ ಗುಂಡ್ಯ ಹೀಗೆ ಬಂದಾಗ ಶಿರುಬಾಗಿಲಿಗೆ ಬಂದ ಮೇಲೆ ಪುನಃ ಸ್ವಲ್ಪ ಸಮಸ್ಯೆ ತಕರಾರು ಬರೋದು ಮಣಿವಾಂಡ ಚೇರು, ಗೊತ್ತಿರಲಿ. ಹೌದು, ಭಾಗ್ಯ ಮಣಿವಾಂಡ ಚೇರು ಇಷ್ಟು ಮಣಿವಾಂಡ ಚೇರು. ಈಗ ಅಲ್ಲಿ ಸ್ವಲ್ಪ ವಿಮರ್ಶೆ ಮಾಡಲಿ. ಈಗ ನಮಗೆ ಕಾನೂನಲ್ಲಿ ನಿಮಗೆ ಗೊತ್ತಿರಲಿ, ನಾನು ಇಲ್ಲಿ ಜಮ್ಮು ಕಾಶ್ಮೀರ ಆ ಬೆಲ್ಟಲ್ಲಿ ಹಿಮಾಲಯದ ಒಂದು ಕಾನೂನು ಆ್ಯಕ್ಟಲ್ಲಿ ನಾವು ಅವತ್ತು ಎಲ್ಲಿ ನೋಡಿದಾಗೆ ಉಂಟು. ಅಲ್ಲಿ ಟ್ರೈಬಲ್ಸ್ಗೆ ಮೂಲಭೂತ ಸೌಕರ್ಯಕ್ಕೆ ಎಲ್ಲ ಕಾದಿರಿಸಿ ಅಭಯಾರಣ್ಯ ಮಾಡಿದ್ದಾರೆ. ಹಾಗೆ ಆ ಭಾಗದಲ್ಲಿ ಇರುವುದೊಂದು 10 ಮನೆಗೆ ರಸ್ತೆ ವಿದ್ಯುತ್ ಎಲ್ಲ ಕಾದಿರಿಸಿ ಅದಕ್ಕೆ ಫೆನ್ಸಿಲಿಂಗ್ ಮಾಡಿ ಬೇಕಿದ್ರೆ ಅವರನ್ನು ಆ ರೀತಿ ಅಲ್ಲಿ ಇಟ್ಕೊಳ್ಳಿದ್ರೆ ಹಾಗೆ ಇಟ್ಕೊಂಡು ಪುನಃ ಬರ್ಬೋದು. ಬಂದು ಇಲ್ಲಿ ಕುಳುಕುದಿಂದ ಹೀಗೆ ಬಂದು ನಮ್ಮ ನೂಚಿಲ್ ಹಾಗೆ ಹೀಗೆ ಹೋಗ್ಬೋದಲ್ಲ, ಅರಂತೋಡ ಇಲ್ಲ ಎಲ್ಲಿ ನಿಮಗೆ ಬರುವುದು ಪುನಃ ಆಲೆಟ್ಟಿಯಲ್ಲಿ ಸ್ವಲ್ಪ ಮೇಲೆ ಹೋಗಿದ್ದಾರೆ. ಮೇಲೆ ಅಕ್ರಮ ಅಲ್ಲ, ಸ್ವಲ್ಪ ಮಧ್ಯದಲ್ಲಿ ಇರ್ಬೋದು. ಯಾಕೆಂದರೆ ಪಶ್ಚಿಮ ಘಟ್ಟದ ಲೆವೆಲ್ ಉಂಟಲ್ಲಿ, ನಮ್ಮ ಹತ್ರ ಗುಡ್ಡೆ ಇಲ್ಲ ಆ ಬೆಲ್ಟಲ್ಲಿ. ಅಲ್ಲಿ ಸ್ವಲ್ಪ ಎಲ್ಲ ತಕರಾರು ಬರ್ಬೋದು. ಸ್ವಲ್ಪ ಕೆಲವು ಕಡೆ ತಕರಾರು ಬಂದಾಗ ಒಂದು 4-5 ಕಡೆ 10 ಕಡೆ ಬರ್ಬೋದು. ಸರ್ಕಾರ ಇಲ್ವಾ ಅದಕ್ಕೆ ಅವರಿಗೆ ಬೇಕಾದ ವ್ಯವಸ್ಥೆ ಅವರು ಏನು ಹೇಳ್ತಾರೆ ಅವರಿಗೆ ಸ್ಪಂದಿಸಿದಾಗ ಜನರೇನು ಒಪ್ಪೋದಿಲ್ವಾ? ಹಾಗೆ ಈ ರೀತಿ ಒಂದು ಶಾಶ್ವತ ಪರಿಹಾರಕ್ಕೆ ನಾವು ಇಳಿಯದಿದ್ದರೆ ನಾವು ಈಗ ಉದಾಹರಣೆ ಇಂಪ್ಲಿಮೆಂಟ್ ಬಂದಾಗ ಮತ್ತೆ ಯಾವುದೋ ಫಾರೆಸ್ಟಿಗೆ ಹೊಡೆಯುವುದು, 4 ಜನ ಜೈಲಿಗೆ ಹೋಗೋದು, ಮತ್ತೆ 4 ಜನರು ಕೊಲೆ ಮಾಡೋದು 100% ಆಗಿಯೇ ಆಗ್ತದೆ. ಗಡಿ ಗುರುತು ಮಾಡದೆ ಇದು ಮಲೆನಾಡು ಮಾಡ್ತೇವೆ ಅಂತಲ್ಲ, ನಾವು ಆವಾಗಲೇ ತಕ್ಷಣ ಘೋಷಣೆ ಮಾಡಿ ಹೋರಾಟವನ್ನು ಫುಲ್ ಬಂದ್ ಮಾಡಿ ನಾವು ಇನ್ನೂ ಬೇಕಾದ್ರೆ ಮತ್ತೆ ಫೋನು ಇಲ್ಲ ನಮಗೆ, ಅದನ್ನೆಲ್ಲ ಬಿಡಿ. ಯಾಕೆಂದ್ರೆ ನಾಳೆ ಸಮಸ್ಯೆ ಆಗಬಾರ್ದಲ್ಲ ನಮ್ಮಿಂದ. ಹಾಗೆ ನಾವು ಅದರಲ್ಲೆಲ್ಲ ಆದರೆ ರೈತನೇ ಸಂಘರ್ಷ ಆಗಿಯೇ ಆಗ್ತದೆ. ಯಾರ ಕುಟುಂಬದ ಮಗ ಸಾಯ್ತಾನೆ, ಯಾರ ಕುಟುಂಬದ ಮಗಳು ವೇಷಿ ಆಗ್ತಲ್ಲ, ಯಾರ ಕುಟುಂಬದವರು ಏನಾಗ್ತಾರೆ ಮತ್ತೆ ಹೇಳಲಿಕ್ಕೆ ಬರುವುದಿಲ್ಲ. ನೆನಪಿಟ್ಟುಕೊಳ್ಳಿ, ನೀವು ಕೆಲವೊಂದು ನಕ್ಸಲ್ವಾದಗಳು ಅರಣ್ಯ ಇಲಾಖೆಯಿಂದಲೇ ಆದದ್ದು, ಕೆಲವೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರೇರಣೆ ಕೊಟ್ಟಾಗಿರುವುದು. ಹಾಗೆ 2 ವಿಧದಲ್ಲಿ ಆಗಿದೆ, ಅದನ್ನು ಸ್ಟಡಿ ಮಾಡಿ ನೀವು. ಆದ್ದರಿಂದ ಅಷ್ಟು ಸುಲಭ ಅಲ್ಲ. ಈ ಎಲ್ಲ ಸಂಘರ್ಷ ಆಗುವುದಕ್ಕಿಂತ ಮುಂಚೆ ಗಡಿ ಗುರುತೆ ಅಂತಿಮ ಮಾಡಿಸಿ ನಾವು ಮಾಡಬೇಕಾದ್ರೆ ನಾವೇ ತಕ್ಷಣ ಹೊರಡಬೇಕು. ನನಗೆ ಅನಿಸೋದು, ಈಗ ಉದಾಹರಣೆ ನಾನು ಅಲೆಟ್ಟಿಗೆ ಹೋಗ್ತೇನೆ ಅಥವಾ ನಾನು ನಾರಾವಿಗೆ ಅಥವಾ ಮಡಿಕೇರಿಗೆ ಕುಂದಾಪುರಕ್ಕೆ ಹೋಗ್ತೇನೆ ಅಂದರೆ ನೀವುಗಳೆಲ್ಲರೂ ನಮಗಿಂತ ಶಕ್ತಿ ಇರುವವರು. ನೀವು 4 ಗ್ರಾಮವನ್ನು ದಯವಿಟ್ಟು ಪ್ರವಾಸ ಮಾಡಿದ್ದಕ್ಕೆ ಒಂದು ಅಂತಿಮ ಹಂತಕ್ಕೆ ನೀವು ಕೈ ಜೋಡಿಸಬೇಕು ನಮ್ಮ ವಿನಂತಿ. ಪ್ರಶ್ನೆ ಅಲ್ಲಿ ಏನಂದರೆ ನೀವು ಪುನಃ ಬರ್ಬೋದು. ರೆಗ್ಯುಲರ್ ಫಾರೆಸ್ಟ್ ಏನು? ರೆಗ್ಯುಲರ್ ಫಾರೆಸ್ಟ್ ಅಂದರೆ ಸುರಕ್ಷಿತ ಅರಣ್ಯ. ಅಲ್ಲಿ ಮತ್ತೆ ನಿಮಗೆ ಸಮಸ್ಯೆ ಏನಂದರೆ ಈಗ ನಿಮಗೆ ಎಲ್ಲರಿಗಿಲ್ಲ, ಯಾರಿಗೆ ಫ್ಲಾಟಿಂಗ್ ಆಗಲಿಲ್ಲ ಅವರಿಗೆ ಆಗ ನಿಮಗೆ ಈಸಿಯಲ್ಲಿ ಫ್ಲಾಟಿಂಗ್ ಆಗ್ತದೆ. ಯಾಕೆ ಇಲ್ಲಿ ಅದು ಪಶ್ಚಿಮ ಘಟ್ಟಕ್ಕೆ ಬರುವುದಿಲ್ಲ,
ರೆಗ್ಯುಲರ್ ಫಾರೆಸ್ಟ್ ಅಳತೆ ಮಾಡಿ ನಿಮಗೆ ನಿಮ್ಮ ಗಡಿ ಗುರುತು ಮಾಡಿ ಮತ್ತು ಈ ಕಾಪಿಗಳಲ್ಲಿ ಉಂಟಲ್ಲ, ಇದು ಸರ್ಕಾರ ಈಸಿಯಲ್ಲಿ ನಿಮಗೆ ಮಾಡಿಕೊಡ್ತದೆ. ಯಾಕೆಂದರೆ ಆವತ್ತು ನೀವು ತಪ್ಪು ಮಾಡಿದ್ದೀರಾ, ಇವರನ್ನೆಲ್ಲ ಬಿಟ್ಟು ಸೇರಿಸಿಕೊಂಡು ನೀವು ಸೇರಿಸಿದಿರಿ, ಅದಕ್ಕೆ ಫ್ಲಾಟಿಂಗ್ ಮಾಡಿಕೊಂಡಿಂದ ಆದೇಶ ಈಸಿಯಲ್ಲಿ ಬರ್ತದೆ, ಏನು ಗಡಿ ಬಿಡಿ ಇಲ್ಲ. ನಂತರ ನಿಮಗೆ ನೋಡಿ ₹1 ಬಿಡಿ ಕಾಸು ಕೊಡದೆ 94C ಆಗ್ತದೆ, ನಿಮಗೆ ಸರ್ಕಾರಿ ಕಟ್ಟಡಗಳು ಉಳಿತದೆ, ಆಮೇಲೆ ಮೂಲಭೂತ ಸೌಕರ್ಯ. ಯಾಕೆ ರೆಗ್ಯುಲರ್ ಫಾರೆಸ್ಟಿಗೆ ನೀವು ದೆಹಲಿಯಿಂದ ನೀವು ಪರ್ಮಿಷನ್ ತಗೊಂಡು ಬರಲಿಕ್ಕಾಗ್ತದೆ ಅದಕ್ಕೆ, ಅಥವಾ ಸ್ಟೇಟಲ್ಲಿ ತೀರ್ಮಾನ ಮಾಡಿ ನಾವು ತರಲಿಕ್ಕಾಗ್ತದೆ. ಕಷ್ಟ ಉಂಟು, ಸುಲಭ ಅಲ್ಲ. ಈಗ ನೋಡಿ 38 ದೇವಸ್ಥಾನದವರು ಎಷ್ಟೆಷ್ಟು ಲಕ್ಷ ಖರ್ಚು ಮಾಡಿದ್ರು ಇನ್ನು ರೆಕಾರ್ಡ್ ಆಗ್ತಾ ಇಲ್ಲ ರೆಗ್ಯುಲರ್ ಫಾರೆಸ್ಟಲ್ಲಿ, ಇಷ್ಟು ಪುರಾವೆಗಳಿದ್ದು. ಆದರೂ ಏನಾದರೂ ಮಾಡ್ಕೊಳ್ಬೋದು. ಇದು ಬಂದರೆ ಪರ್ಮನೆಂಟ್ ನಿಷೇಧ. ಅದಕ್ಕೆ ನಾವು ರೆಗ್ಯುಲರ್ ಫಾರೆಸ್ಟನ್ನು ಒಪ್ಪಿಕೊಳ್ಬೇಕು. ಮತ್ತೊಂದು ನಮಗೆ ಸಹ ಗೊತ್ತಿರಬೇಕು, ಅರಣ್ಯ ಬೇಕೇ ಬೇಕು. ನಾವು ಅಲ್ಲಿ ಇಲ್ಲ ರೆಗ್ಯುಲರನ್ನು ಕಂದಾಯ ಮಾಡಿ ಅಂತ ನಾವು ಹೋರಾಟ ಮಾಡೋದಿಲ್ಲ, ನೆನಪಿಟ್ಟುಕೊಳ್ಳಿ. ರೆಗ್ಯುಲರನ್ನು ಫಾರೆಸ್ಟನ್ನು ಕಂದಾಯ ಮಾಡಿ ಅಂತ ನಾವು ಹೋರಾಟ ಮಾಡೋದಿಲ್ಲ. ಆದರೆ ರೆಗ್ಯುಲರ್ ಸುರಕ್ಷಿತ ಅರಣ್ಯ RTCಯಲ್ಲಿ ಇದೆಂತ ಹೇಳೋದು, ಅದಕ್ಕೆ ಸರ್ಕಾರ ಮತ್ತು ಅರಣ್ಯ ಅಂತ ಇದ್ದದನ್ನು ಅದನ್ನು ಜಂಟಿ ಸರ್ವೆ ಮಾಡಿ ರೈತರಿಗೆ ಸ್ವಾಧೀನಕ್ಕಿದ್ದ ಭೂಮಿಯನ್ನು ಮಾತ್ರ ಎಕ್ಸ್ಟ್ರಾ ₹500 ಕೊಟ್ಟರು ನಾವು ಅಬ್ಜೆಕ್ಷನ್ ಆಗ್ತೇವೆ. ಅವನು ಸ್ವಲ್ಪ ಬೇಲಿ ಹಂಚಿ ಮಾಡಲಿ ಅಂತೇಳಿ ಆಗೋದಿಲ್ಲ. ಇದ್ದ ಭೂಮಿಯನ್ನು ನೀವು ಸ್ವಾಧೀನಪಡಿಸಿಕೊಂಡಿದ್ದ ಭೂಮಿಯನ್ನು ರೆಕಾರ್ಡ್ ಮಾಡೋದಕ್ಕೆ ನಮ್ಮದು ಅಭ್ಯಂತರ ಇಲ್ಲ. ಮಾಡಿಸಲಿಕ್ಕೆ ಹೋರಾಟ ನಮ್ಮ ಜೊತೆಯಲ್ಲಿ ನಿಮಗೆ ₹1 ಕೊಡೋದು ನಾವು ಕೊಡಲಿಕ್ಕೆ ಹೋರಾಟ ತಹಸೀಲ್ದಾರ್ ಕಚೇರಿಯಲ್ಲಿ ಬೇಕಾದ್ರೆ ಒಂದೊಂದು ದಿವಸ ನಿಲ್ತೇವೆ ನಾವು, ಅಷ್ಟು ಗ್ಯಾರಂಟಿ ನಾವು ಕೊಡ್ತೇವೆ. ಆದರೆ ನಮಗೆ ಒಂದೇ ಒಂದು ಆಗಬೇಕು, ಗಡಿ ಗುರುತು ಮಾತ್ರ ಒಂದು ಫೈನಲ್ ಮಾಡಿಕೊಡಿ. ಅದಕ್ಕೆ ನೀವು ಗಟ್ಟಿ ಇರಬೇಕು ನಮ್ಮ ಜೊತೆ. ಇದು ಒಬ್ಬರಿಂದ ಇಬ್ಬರಿಂದ ಆಗೋದು ಅಲ್ಲ ಸರ್. ಅದಕ್ಕೆ ಹೌದು, ಅದಿದ್ರೆ ಬಪ್ಪರ್ಸನ್ ಅದೇನು ಬರೆದಿದ್ದೇವೆ ನಾವು ಹಾಗೆ. ಈಗ ಒಂದು ಹೆಸರು ಕೊಡಿ. ಗ್ರಾಮ ಪಂಚಾಯತ್ ಎದುರುಗಡೆ ಪ್ರತಿಭಟನೆ ಮಾಡುವ ಡೇಟ್ ಈಗಲೇ ಕೊಡ್ತೀರೊಮ್ಮೆ? ಗ್ರಾಮ ಸಭೆ, ವಿಶೇಷ ಗ್ರಾಮ ಸಭೆ, ಆಡಳಿತಾಧಿಕಾರಿ ಅಲ್ಲ. ನೀವು ಹೀಗೆ ಮಾಡ್ಬೋದು ಸರ್, ವಿಶೇಷ ಗ್ರಾಮ ಸಭೆಯಲ್ಲಿ ಕರೆಸಿ ನಿರ್ಣಯ ಮಾಡಿಸಿ ಕಳಿಸಲಿಕ್ಕೆ ಪ್ರೆಷರ್ ಹಾಕ್ಬೋದಲ್ಲ ವಕೀಲರೆ? ವಿಶೇಷ ಗ್ರಾಮ ಸಭೆಯನ್ನು ಕರೆಸಿ ನಿರ್ಣಯ ಇದು ಬೇಡ ಅಂತೇಳಿ ನಿರ್ಣಯ ಮಾಡಿಸುವಂತ ಕಳಿಸುವಂತ ಮಾಡಿಸ್ಬೋದು. ನಾವು ನಮ್ಮ ಆಡಳಿತ ಮತ್ತು ಒಂದೇ ಅವ್ರ ಹತ್ರ ಮಾತಾಡಿದ್ದೇವೆ. ಅವ್ರು ಏನ್ ಹೇಳಿದ್ರು ಅಂದ್ರೆ, ಎರಡು ಕಡೆ ಕೂಡ ನಿಮ್ಮ ಒಟ್ಟು ಜನಸಂಖ್ಯೆ, ಗ್ರಾಮದ ಜನಸಂಖ್ಯೆ ಒಂದು 10% ಜನ ಸೈನ್ ಹಾಕಿ ನಮಗೆ ವಿಶೇಷ ಗ್ರಾಮ ಸಭೆ ಕರಿಬೇಕು ಅಂತ ಒಂದು ಮಾಹಿತಿ ಕೊಡಿ, ಮನವಿ ಕೊಡಿ, ನಾವು ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ರೆಡಿ ಮಾಡ್ತೇವೆ. ಸರಿ, ಅವರು ಆಲ್ರೆಡಿ ಮಾಡಿ ನಾವು ಮಾಡ್ತೇವೆ. ಸರ್ ಗ್ರಾಮ ಸಭೆಯಲ್ಲಿ ಇದರ ಬಗ್ಗೆ ಎಲ್ಲ ಇದು ಮಾಡಿ ನಿರ್ಣಯ ತಗೊಳ್ತಾರೆ ಅವರೇ. ಸರಿ ಸರಿ. ಈಗ ವಿಶೇಷ ಗ್ರಾಮ ಸಭೆ ಕರೆಯುವಲ್ಲಿ ನೀವು ಸಂಗತಿ ಮಾಡಬೇಕೇನೆಂದರೆ, ಆವತ್ತು ನಂತರ ಅದು ಒಂದು ಮಾಡಿಸಿ ನಿರ್ಣಯ ಮಾಡ್ತೀರಾ. ಎರಡನೇದು, ನಮ್ಮ ಇದರಲ್ಲಿ ನೀವು ಸಂಖ್ಯೆ ಸೇರ್ತಾರೆ ಬಿಡ್ತಾರೆ ಸೆಕೆಂಡರಿ. ಈಗ ಒಂದು 3 ಗ್ರಾಮ 3 ಪಂಚಾಯತಿಗೆ ಒಂದು ದಿವಸ ಡಿಕ್ಲೇರ್ ಮಾಡಬೇಕು, ಮತ್ತೆ 3 ಪಂಚಾಯತ್, ಮತ್ತೆ 3 ಪಂಚಾಯತ್, ಹೀಗೆ ಒಂದು ಪಂಚಾಯತ್ ಲೆಕ್ಕದ 3 ಪಂಚಾಯತ್ನವರು ಒಂದು ದಿವಸ. ಈಗ ಉದಾಹರಣೆ ಬೆಳಿಗ್ಗೆ ಅರಂತೋಣ್ ಅಂತ ಇದ್ದಾರೆ, ಆಲೆಟ್ಟಿ ಅವರು 11 ಗಂಟೆಗೆ ಆದರೆ ಮಧ್ಯಾಹ್ನ ನಂತರ ಒಬ್ಬ ಈ ರೀತಿ ಮಾಡಿದರೆ ನಮಗೆ ಬರಲಿಕ್ಕೆ ಸುಲಭ ಆಗ್ತದೆ. ಇದು ವಿಶೇಷ ಗ್ರಾಮ ಸಭೆ ಕರೆಸಿ ಮಾಡಿ, ಅದು ವಿಶೇಷ ಮಾಡಿ. ಆದರೆ ಈ ಮಲೆನಾಡು ಕಡೆಯಿಂದಲೂ ಹೋರಾಟದ ಒಂದು ಅಧಿಕೃತ ದಾಖಲೆ ಬೇಕು ನಮಗೆ. ಈಗ ಇಷ್ಟು ನಾವು ದಾಖಲೆ ಸಂಗ್ರಹ ಮಾಡಿದ್ದೇವೆ, ಅದಕ್ಕೋಸ್ಕರ ನಮಗೆ ಒಂದು ನಾವೇ ಬಂದು ನಿಮ್ಮ ಜೊತೆಗೆ ಇದ್ದು ಈ ಮನವಿ ಗ್ರಾಮ ಪಂಚಾಯತ್ ಗ್ರಾಮಸ್ಥರ ಎದುರುಗಡೆಗೆ ನಾವು ಮನವಿ ಕೊಡಲಿಕ್ಕಿರ್ತದೆ. ಯಾರಿಗೆ ಅಂದರೆ, ಒಂದು ನಿಮಗೆ ಗೊತ್ತಿರಲಿ, ಕಾರ್ಯದರ್ಶಿ ಇದು ಹೀಗೆ ಬರೆಯುವುದು: ಕಾರ್ಯದರ್ಶಿಗಳು ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ, ಚೋರ್ ಬಜಾರ್, ಇದು ಜೋರ್ಬಂಜ್ ನವದೆಹಲಿ. ಇಲ್ಲಿಗೆ ನಾವು ಅರ್ಜಿ PDO ಮುಖಾಂತರ ಕಳಿಸಬೇಕು. ಆಮೇಲೆ ಅಧ್ಯಕ್ಷರು ಮಲೆನಾಡು ಜನಹಿತ ರಕ್ಷಣಾ ವೇದಿಕೆ ಗ್ರಾಮ ಸಮಿತಿಯವರು ಇಲ್ಲಿ ಸೈನ್ ಹಾಕಿ ಮತ್ತೆ ಅದನ್ನು ವ್ಯಕ್ತಿಯಿಂದ ಸೈನ್ ಮಾಡಿದರೆ ಒಳ್ಳೆಯದು. ವ್ಯಕ್ತಿನ ಸೈನ್ ಮಾಡಿಸಿ ಕಳಿಸಬೇಕು. ಮತ್ತು ನೀವೇ ರಿಜಿಸ್ಟರ್ ಮಾಡಿ, ಅವರು ಮಾಡೋದಿಲ್ಲ ಅಂತದೆ. ಯಾರಿಗೆಲ್ಲ ಅಂದರೆ, ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ರಾಜ್ಯಪಾಲರು, ಪ್ರಧಾನಮಂತ್ರಿಗಳು, ಮಾನ್ಯ ರಾಜ್ಯಪಾಲರು, ಮುಖ್ಯಮಂತ್ರಿ, ಅರಣ್ಯ ಸಚಿವರು, ಕಂದಾಯ ಸಚಿವರು, ಉಸ್ತುವಾರಿ ಸಚಿವರು, ಸಂಸದರು, ಶಾಸಕರು, ಜಿಲ್ಲಾಧಿಕಾರಿ, ಅರಣ್ಯ ಸಂರಕ್ಷಣಾಧಿಕಾರಿ, ಸಹಾಯಕ ಆಯುಕ್ತರು 11 ಜನಕ್ಕೆ ನಾವು ರಿಜಿಸ್ಟರ್ ಮಾಡಬೇಕು. ಇಷ್ಟು ಮಾಡಲೇಬೇಕು. ಆಗೇನಾಗ್ತದೆ ಅಂದರೆ, ಪ್ರತಿ ಗ್ರಾಮದಿಂದ ಹೋದಾಗ ನಮಗೆ ನಾಳೆ ನಿಮ್ಮ ಸಂಘಟನೆ ಜೊತೆಗೆ ಜನರು ಒಟ್ಟಾಗಿದ್ದಾರೆ,
ಅಂತೇಳಿ ಒಂದು ಇದಾಗ್ತದೆ. ಮತ್ತು ನಾನು ಹೇಳೋದು ಮಲೆನಾಡಲ್ಲೇ ನೀವು ಬನ್ನಿ ಆ ಒಂದು ಯಾಕೆ ಅಂದರೆ ನೀವು ಈಗ ಉದಾಹರಣೆ ಯಾವುದ್ಯಾವುದೋ ಇಟ್ಕೊಂಡು ಒಂದೇ ಗ್ರಾಮದವರು ಬುದ್ಧಿವಂತರು ನಿಲುವು ಮಾಡಿದಾಗ ಅದು ಡಿವೈಡ್ ಆಗ್ತದೆ. ಅದಕ್ಕೆ ಇಡೀ ನಮ್ಮದೀಗ ನೋಡಿ ಇಲ್ಲಿಂದ ಬಂದಿರಲ್ಲ ಆಲೆಟ್ಟಿ ಈ ಭಾಗದಿಂದ ಹಿಡಿದು ನೀವು ದಿಡುಪೆ ತನಕ ಇದ್ದೀರಿ. ಇಷ್ಟು ಚಂದ ಬೆಲ್ಟ್ ಇರುವಾಗ ನಾವು ಒಕ್ಕರಳಿಂದ ಏಕ ನಿರ್ಧಾರ ತಗೊಂಡ್ರೆ ಒಳ್ಳೆಯದಾಗ್ತದೆ. ನಿಲುವು ಹೋರಾಟಕ್ಕೂ ಎಲ್ಲದಕ್ಕೂ ಜನ ಸೇರಿಸಲಿಕ್ಕೂ ಮತ್ತು ಏನಾದ್ರು ಹೆಚ್ಚು ಕಮ್ಮಿ ಆದಾಗ ಹೋಗಿ ಅದನ್ನು ರಕ್ಷಣೆ ಕೊಡಲಿಕ್ಕೂ ನಮಗೆ ಒಳ್ಳೆಯದಾಗ್ತದೆ. ಆ ಉದ್ದೇಶದಲ್ಲಿ ನಾವು ಮಲೆನಾಡು ಜನಹಿತ ರಕ್ಷಣಾ ವೇದಿಕೆಯ ಕಡೆಯಿಂದ ನೀವು ಮನವಿ ಕೊಡಬೇಕು ಅಂತ ನಮ್ಮ ಅಪೇಕ್ಷೆ ಇರೋದು. ಅಲ್ಲ, ನಾವು ಆ ಗ್ರಾಮ ಸಭೆಗೆ ನಿಮ್ಮನ್ನು ಕರೀತೇವೆ. ಇದನ್ನ ಆ ದಿನ ಇನ್ನೊಂದು ವಿಶೇಷ ಗ್ರಾಮ ಸಭೆ ಮುಗಿದ ನಂತರ ನಮಗೆ ಮಾತಾಡಲಿಕ್ಕೆ ಇದು ವಿಷಯ ಮಂಡಿಸಲಿಕ್ಕೆ ಅವಕಾಶ ಕೊಡಬೇಕು. ವಿಶೇಷ ಗ್ರಾಮ ಸಭೆಯಲ್ಲಿ ಹೊರಗಿನವರು ಬಂದು ಮಾತಾಡುವಾಗಿಲ್ಲ, ಅದನ್ನು ನಾವು ಗೊತ್ತಿರಬೇಕು. ಆಮೇಲೆ ಆಗುವುದಿಲ್ಲ ಏನು 10%. ನಿಮ್ಮಲ್ಲಿ ಒಂದು 4,000 ವೋಟರ್ಸ್ ಇದ್ದಾರೆ. ಕಿಶೋರ್ ಶಿರಾಡಿ ಅವರಲ್ಲಿ ಭಾಗವಹಿಸಬೇಕು. ಈಗ ಉದಾಹರಣೆ ಹೇಳಿದ್ರೆ ಸುಬ್ರಹ್ಮಣ್ಯ ಪಂಚಾಯತ್ ಅದು ಏನೇಕಲ್ವಾ ಏನೇಕಿದ್ದು ಸುಬ್ರಹ್ಮಣ್ಯ ಪಂಚಾಯತ್ ನಮ್ದು ಬಳಪ ಒಂದು ಬರ್ತದೆ. ಮತ್ತೆ ಅವರಿಗೆ ಪೂರಕವಾಗಿ ಬಿಳಿನೆಲೆ ಒಂದು ಗ್ರಾಮ ಪಂಚಾಯತ್ ಅದನ್ನು ಒಂದು ದಿವಸ ಆ ರೀತಿಯಾಗಿ ಎಲ್ಲೆಲ್ಲಿ ಗ್ರಾಮ ಪಂಚಾಯತ್ ಅವರು ಆ ಗ್ರಾಮದವರು ಬಂದವರು ಈಗ ಉಪಸ್ಥಿತ ಇದ್ದವರು ಈಗ ಎಲ್ಲರೂ ಹೋದ್ರೆ ಮತ್ತೆ ಅದನ್ನು ಸೆಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಥವಾ ಇವರಿಗೆ ಒಂದು ದಿವಸ ಸುಬ್ರಹ್ಮಣ್ಯ ಪಂಚಾಯತಿಯಲ್ಲಿ ಒಂದು ದಿವಸ ಬೆಳ್ತಂಗಡಿಯ ಯಾವುದೋ ಒಂದು ಮೂಲೆಯಲ್ಲಿ ಒಂದು ಗ್ರಾಮವನ್ನು ಸೆಟ್ ಮಾಡಿದ್ರೆ ಅವರು ಬರ್ಲಿಕ್ಕೆ ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಅದೇ ಒಂದೇ ಸಮಯ ಬರ್ಲಿಕ್ಕೆ ಆಗುದಿಲ್ಲ. ಹಾಗೆ ತಕ್ಷಣ ಆ ಒಂದು ದಿನಾಂಕಗಳನ್ನು ಒಂದು ದಿವಸ ಹೆಚ್ಚು ಕಮ್ಮಿ ಆದರೂ ಕೂಡ ಆ ಏರಿಯಾದವರು ಸೆಟ್ ಮಾಡಿಕೊಂಡು ಅದನ್ನು ಹೇಳುವುದು ಒಳ್ಳೆಯಂತ ಕಾಣ್ತದೆ. ಇಲ್ಲದಿದ್ರೆ ಇನ್ನೂ ವಾಪಸ್ ಫೋನ್ ಮಾಡಿ ನಿಮ್ಮ ನಿಗ್ಲಯಪ್ಪ ಅಂತ ಇಲ್ಲಿ ಕೇಳಿದ್ರೆ ಕೂಡ ಅದಾಗುದಿಲ್ಲ. ಅಲ್ಲ, ಒಂದು ಸಂಗತಿ ಮಾಡಿ, ಕಡಬದವ್ರು ಇಲ್ಲಿ ಬನ್ನಿ, ಕಡಬ ಬೆಳ್ತಂಗಡಿಯವರೆಲ್ಲ ಸುಳ್ಯ ಇಲ್ಲಿ ಕೂತ್ಕೊಳ್ಳಿ. ನೀವು ಡೇಟ್ ಫಿಕ್ಸ್ ಮಾಡಿ ಕೊಡಿ, ಟೈಮ್ ಮತ್ತು ಡೇಟ್.